ಜನ್ಮವರ್ಷ ನಿಮಿತ್ತ ಆಯೋಜಿತವಾಗುತ್ತಾ ಇರುವ ಕಾರ್ಯಕ್ರಮ ಮಾಲಿಕೆಯಲ್ಲಿ ಎರಡನೇ ಸರಣಿ ಇವತ್ತು ಮುಕ್ತಾಯ ಆಗ್ತಾ ಇದೆ. ಇದೇ ಮಾಲಿಕೆಯ ಮೂರನೇ ಸರಣಿ ಡಿಸೆಂಬರ್ 3ರಿಂದ 5ರವರೆಗೆ ಆಗೋದಿದೆ. ಈ ಎರಡನೇ ಸರಣಿಯ ಪ್ರವಚನ ಮಾಲೆಯನ್ನು ಬಹಳ ಅದ್ಭುತವಾಗಿ ಸ್ಮರಣೀಯವಾಗಿ ಸ್ವಾಮಿ ವೀರೇಶಾನಂದ ಸರಸ್ವತಿ ಮಹಾರಾಜವರು ನಡೆಸಿಕೊಟ್ಟಿದ್ದಾರೆ. ವಿವೇಕಾನಂದ ಕನ್ಯೆ ಅಂತ ಕರೆಯುವ ನಿವೇದಿತಾ ಅವ್ರದ್ದು ಒಂದು ಹೇಳಿಕೆ ಇದೆ. ವಿವೇಕಾನಂದರು ಅಪರಿಚಿತರಿಗೆ ಯಾವುದೋ ಹೊಸ ಸಿದ್ಧಾಂತವನ್ನು ತಿಳಿಸ್ಕೊಡ್ತೀನಿ ಅಂತ ಹೊರಡಲಿಲ್ಲ. ಅವರು ಸದಾ ಪ್ರಚಾರ ಮಾಡಿದ್ದು ಪ್ರಾಚೀನ ಉಪನಿಷತ್ತುಗಳ ಮಾತುಗಳನ್ನೇ. ಆದರೆ ಅವರ ವಾಣಿಯಲ್ಲಿ ರಭಸವಾದ ಜಲಪಾತದ ಹಾಗೆ ಹಿಂದೂ ಧರ್ಮದ ಸಂದೇಶ ಉಕ್ಕಿ ಹರಿಯಿತು. ಅವರಿಗೆ ಹಿಂದೆಯೂ ಎಷ್ಟೋ ಜನ ವೇದಾಂತದ ಪ್ರವರ್ತನೆ ಮಾಡಿದ್ದರು. ಆದರೂ ವಿವೇಕಾನಂದರು ಯುಗಪುರುಷರು ಅಂತ ಅನಿಸಿದ್ರು. ಇದರ ರಹಸ್ಯ ಏನು? ಆ ರಹಸ್ಯ ಅಂದರೆ ಸತ್ಯದ ಬಗ್ಗೆ ವಿವೇಕಾನಂದರಿಗೆ ಇದ್ದ ನಿರ್ಭೀತಿ ಮತ್ತು ಪೂರ್ಣ ವಿಶ್ವಾಸ. ಆರ್ಷ ವೇದಾಂತದ ಪರವಾಗಿ ಇಷ್ಟು ದೊಡ್ಡ ಬಲವಾದ ಉದ್ಘೋಷವನ್ನು ಜಗತ್ತು ಹಿಂದೆ ಕೇಳಿರಲಿಲ್ಲ. ಇದು ನಿವೇದಿತಾ ಅವರ ವಿಶ್ಲೇಷಣೆ. ಎಲ್ಲ ಬಗೆಯ ಭಯಗಳನ್ನು ತ್ಯಜಿಸಿ ಶಕ್ತಿಯನ್ನು ಆರಾಧಿಸಿ ಅನ್ನುವ ಆವಾಹನೆಯನ್ನು ನೀಡುವ ಮೂಲಕ ವಿವೇಕಾನಂದರು ವೇದಾಂತ ದರ್ಶನವನ್ನು ಹೊಸ ಬೆಳಕಿನಲ್ಲಿ ಪ್ರವರ್ತನೆ ಮಾಡಿದ್ದು ಅವರ ಸಾಧನೆ ಅಂತ ವಿಖ್ಯಾತ ಇತಿಹಾಸಜ್ಞ R.C. ಮಜುಮ್ದಾರ್ ಅವರು ಹೇಳಿದ್ದರು. ಈ ವಿಶಿಷ್ಟತೆ ಕಾರಣದಿಂದಲೇ ವಿವೇಕಾನಂದರ ದಟ್ಟವಾದ ಪ್ರಭಾವ ತಮ್ಮನ್ನು ಆವರಿಸಿತ್ತು ಅಂತ ಶ್ರೀ ಅರವಿಂದ, ರವೀಂದ್ರನಾಥ ಠಾಕೂರ್, ಮಹಾತ್ಮ ಗಾಂಧಿ ಮೊದಲಾದ ಆ ದಿನಗಳ ನೇತಾರರು ಎಲ್ಲ ಉತ್ಕಂಠತೆಯಿಂದ ಘೋಷಣೆ ಮಾಡಿದ್ದಾರೆ. 1963ರಲ್ಲಿ ವಿವೇಕಾನಂದರ ಜನ್ಮಶತಾಬ್ದಿಯ ಸಂದರ್ಭದಲ್ಲಿ ಗಾಂಧಿಯವರ ಕಾನ್ಷನ್ಸ್ ಕೀಪರ್ ಅನಿಸ್ಕೊಂಡಿದ್ದ ಹಾಗೂ ರಾಷ್ಟ್ರದ ಗವರ್ನರ್ ಜನರಲ್ ಪದವಿಯನ್ನು ಅಲಂಕರಿಸಿದ ಚಕ್ರವರ್ತಿ ರಾಜಗೋಪಾಲಾಚಾರಿ ಅವರು ಮಾಡಿದ್ದ ಉದ್ಗಾರ ಪ್ರಸಿದ್ಧಿ ಪಡೆದು ಪದೇ ಪದೇ ಅದು ಉಲ್ಲೇಖ ಆಗತ್ತೆ. ಸ್ವಾಮಿ ವಿವೇಕಾನಂದ ಸೇವ್ಡ್ ಹಿಂದೂಯಿಸಮ್ ಆ್ಯಂಡ್ ಸೇವ್ಡ್ ಇಂಡಿಯಾ, ಬಟ್ ಫಾರ್ ಹಿಮ್ ವಿ ವುಡ್ ಹ್ಯಾವ್ ಲಾಸ್ಟ್ ಅವರ್ ರಿಲಿಜನ್ ಆ್ಯಂಡ್ ವುಡ್ ನಾಟ್ ಹ್ಯಾವ್ ಗೈನ್ಡ್ ಅವರ್ ಫ್ರೀಡಮ್. ವಿ ದೇರ್ಫೋರ್ ಓ ಎವ್ರಿಥಿಂಗ್ ಟು ಸ್ವಾಮಿ ವಿವೇಕಾನಂದ. ಮೇ ಹಿಸ್ ಫೇತ್, ಹಿಸ್ ಕರೇಜ್ and his wisdom inspire us so that we may keep safe the treasure received from him. ಇದು ರಾಜಾಜಿಯವರ ಮಾತು. ವಿವೇಕಾನಂದರ ಈ ಸಂದೇಶವನ್ನು ವಿವರವಾಗಿ ಸ್ಮರಣೀಯ ರೀತಿಯಲ್ಲಿ ಸ್ವಾಮಿ ವೀರೇಶಾನಂದಜಿ ಮಹಾರಾಜ್ ಅವರು ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ 5 ದಿವಸದ ಪ್ರವಚನ ಮಾಲಿಕೆಯನ್ನು ನಮ್ಮ ಹಿತೈಷಿಗಳು, ಅಭಿಮಾನಿಗಳು ಆದ ಶ್ರೀ ಜನಾರ್ದನ ಐರೋಡಿ ಅವರು ತಮ್ಮ ತೀರ್ಥರೂಪ ಶ್ರೀ ಗಣಪಯ್ಯ, ಮಾತೃಶ್ರೀ ವೆಂಕಮ್ಮ ಅವರ ಹೆಸರಿನಲ್ಲಿ ನಡೆಸ್ತಾ ಇರುವ ದತ್ತಿಯ ಆಶ್ರಯದಲ್ಲಿ ಪ್ರಯೋಜನ ಮಾಡಿದ್ದಾರೆ. ಆರಂಭದಲ್ಲಿಯೇ ಅರಿಕೆ ಮಾಡಿದ ಹಾಗೆ ಈ ಟ್ರಸ್ಟ್ ಆಶ್ರಯದಲ್ಲಿ ಆರೋಗ್ಯ, ಶಿಕ್ಷಣ ಮೊದಲಾದ ಹಲವಾರು ಕ್ಷೇತ್ರಗಳಲ್ಲಿ ತುಂಬ ವ್ಯಾಪಕವಾದ ಸೇವೆ ಈ ಟ್ರಸ್ಟ್ನಿಂದ ಸಮಾಜಕ್ಕೆ ಸಲ್ಲುತ್ತಾ ಇದೆ. ಈ ಪರಿವಾರದ ಎಲ್ಲರಿಗೂ ಎಲ್ಲ ಶ್ರೇಯಸ್ಸು ಉಂಟಾಗಲಿ. ಅವರಿಂದ ಹೀಗೆ ಹಿತೋಪ್ಯತಿಶಯವಾಗಿ ಸಮಾಜ ಸೇವೆ ನಡೆಯುವಂತೆ ಭಗವಂತ ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಅವರಿಗೆ ತಮ್ಮೆಲ್ಲರ ಪರವಾಗಿ ನೆನಕೆಗಳನ್ನು, ಹಾರ್ದಿಕ ಶುಭಾಕಾಂಕ್ಷೆಗಳನ್ನು ತಿಳಿಸ್ತಾ ಇದ್ದೇನೆ.
ಈಗ ಸನ್ಮಾನ್ಯ ಜನಾರ್ದನ್ ಐರೋಡಿಯವರು ಅವರ ಕುಟುಂಬದವರು ದಯವಿಟ್ಟು ವೇದಿಕೆಗೆ ಬಂದು ಪೂಜ್ಯರಿಗೆ ಗೌರವಾರ್ಪಣೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡುತ್ತೇನೆ. ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಭಗವಂತನನ್ನು ಶ್ರದ್ಧೆಯಿಂದ ಸ್ಮರಿಸ್ತೇನೆ. ನಿನ್ನೆ ದಿವಸ ಸ್ವಾಮಿ ವಿವೇಕಾನಂದರು ವೇದಾಂತದ ಡಿಂಡಿಮವನ್ನು ಹೇಗೆ ಮೊಳಗುದರು, ಭಾರತೀಯರಿಗೆ ವೇದಾಂತ ಚಿಂತನೆಯಲ್ಲಿ ಮತ್ತೆ ಶ್ರದ್ಧೆಯನ್ನು ಪುನಃ ಪ್ರತಿಷ್ಠಾಪನೆ ಮಾಡೋದಕ್ಕೆ ಯಾವ ರೀತಿಯಲ್ಲಿ ಕಾರ್ಯಪ್ರವೃತ್ತರಾದರು ಅನ್ನೋ ವಿಚಾರವಾಗಿ ಗಮನಿಸಿದ್ದೇವೆ. ಈ ಉಪನ್ಯಾಸ ಸರಣಿಯ 5ನೆಯ ಹಾಗೂ ಕಡೆಯ ಉಪನ್ಯಾಸದ ಹಂತಕ್ಕೆ ನಾವು ಬಂದಿದ್ದೇವೆ. ಇವತ್ತಿನ ನನ್ನ ಉದ್ದೇಶ ವಿಜ್ಞಾನ ಹಾಗೂ ವೇದಾಂತದ ಸಮನ್ವಯ ಸ್ವಾಮಿ ವಿವೇಕಾನಂದರು ಕಂಡಂತೆ. ಈ ವಿಚಾರವನ್ನು ಪ್ರಸ್ತಾಪಿಸೋದಕ್ಕೆ ಬಹಳ ದೊಡ್ಡ ಕಾರಣ ಇದೆ. ಇವತ್ತು ವಿಜ್ಞಾನ ಸಾಕಷ್ಟು ವೇದಾಂತ ಚಿಂತನೆಯನ್ನು, ಆಧ್ಯಾತ್ಮಿಕ ಮೌಲ್ಯಗಳನ್ನು ಗೌರವದಿಂದ ಕಾಣುವಂತಹ ಸಕಾಲ ಬಂದಿದೆ. ಆದರೆ ಕೈಗಾರಿಕಾ ಕ್ರಾಂತಿ ಆದ ನಂತರ ಜಗತ್ತಿನ ಜನರ ಧೋರಣೆಯಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ನಾವು ನೋಡ್ತೇವೆ. ಈ ಬದಲಾವಣೆಗೆ ಬಹಳ ಪ್ರಮುಖ ಕಾರಣ ಏನು ಅಂತಂದರೆ, ವಿಜ್ಞಾನ ಎಲ್ಲವನ್ನೂ ಪರೀಕ್ಷಿಸೋದಕ್ಕೆ ಅವಕಾಶ ಕೊಡುತ್ತೆ. ಆದರೆ ಧರ್ಮ ಆಧ್ಯಾತ್ಮದ ಮೌಲ್ಯಗಳ ವಿಷಯದಲ್ಲಿ ಪರೀಕ್ಷಿಸುವಂತಹ ಅವಕಾಶ ಇಲ್ಲ. ಯಾವುದೇ ಸಾಕ್ಷಾತ್ಕಾರದ ವಿಷಯವಾಗಿ ಅದು ಜನಸಾಮಾನ್ಯನಿಗೆ ಎಟುಕುವಂತಹ, ಕನ್ವಿನ್ಸ್ ಆಗಬಹುದಾದ ರೀತಿಯಲ್ಲಿ ಆ ವಿಚಾರಗಳು ಕಾಣ್ತಾ ಇಲ್ಲ. ಮೇಲಾಗಿ ಈ ಧರ್ಮ ಹಾಗೂ ಆಧ್ಯಾತ್ಮ ವಿಷಯಗಳನ್ನು ಪ್ರತಿಪಾದಿಸುವಂತಹ ಜನ ಎಷ್ಟರ ಮಟ್ಟಿಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸನ್ನು ಪಡೆದಿದ್ದಾರೆ ಈ ಮೌಲ್ಯಗಳ ವಿಚಾರದಲ್ಲಿ. ಇದನ್ನು ಉನ್ನತ ಚಿಂತನೆಗಳು ಅಂತ ಕರೆಯೋದಾದರೆ, ಈ ಚಿಂತನೆಗಳು ಜಗತ್ತಿನ ಮೇಲೆ ಬೀರಿರಬಹುದಾದ ಉತ್ತಮವಾದ ಬದಲಾವಣೆಗಳು ಅಥವಾ ಉತ್ತಮ ಪರಿಣಾಮವನ್ನು ಸಾರ್ವತ್ರಿಕವಾಗಿ ಗುರುತಿಸೋದಕ್ಕೆ ಸಾಧ್ಯ ಇದೆಯಾ? ಒಂದು ಲ್ಯಾಬೊರೇಟರಿಯಲ್ಲಿ ಫಿಸಿಕ್ಸ್ ಅಥವಾ ಕೆಮಿಸ್ಟ್ರಿ ಎಕ್ಸ್ಪರಿಮೆಂಟ್ಸ್ನ ಮಾಡೋ ಹಾಗೆ ಧರ್ಮದ ಮೌಲ್ಯಗಳನ್ನು ಪರೀಕ್ಷಿಸಬಹುದಾ? ಈ ಪ್ರಶ್ನೆಗಳನ್ನು ಜಗತ್ತು ಕೇಳ್ತಾ ಇದೆ. ಮತ್ತು ಪ್ರಪಂಚದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಜನರನ್ನು ತನ್ನದಾಗಿಸಿಕೊಂಡಿರ್ತಕ್ಕಂಥ ಧರ್ಮಗಳಲ್ಲಿ ಆಧ್ಯಾತ್ಮ ಮೌಲ್ಯಗಳನ್ನು ಪ್ರಶ್ನಿಸಿದಾಗ ಸಮರ್ಪಕ ಉತ್ತರವನ್ನು ನೀಡಲಾರದೆ ವಿಜ್ಞಾನಿಗಳ ಸವಾಲಿನ ಮುಂದೆ ಅಲ್ಲಿನ ಧರ್ಮ ಆಧ್ಯಾತ್ಮ ವ್ಯಕ್ತಿಗಳು ನಾಚಿ ನೀರಾದದ್ದು, ಎಷ್ಟೋ ಸಂದರ್ಭಗಳಲ್ಲಿ ಅಸಹಾಯಕವಾಗಿ ಕೈಚೆಲ್ಲಿ ಕುಳಿತದ್ದು ಇತಿಹಾಸ. ಇದರ ಪರಿಣಾಮವೇ ಕ್ರಾಂತಿಗಳು. ಜನ ಧರ್ಮವನ್ನು ದೂರ ಇಡೋದಕ್ಕೆ ಅನಿವಾರ್ಯ ಅಂತ ಭಾವಿಸಿದರು. ಧಾರ್ಮಿಕ ಕೇಂದ್ರಗಳಿಗೆ ಹೋಗಿ ನಮಗೆ ಪ್ರಯೋಜನ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ನಿರ್ಧಾರಕ್ಕೆ ಬಂದರು. ಧಾರ್ಮಿಕ ಕೇಂದ್ರಗಳು ಜನಸಾಮಾನ್ಯನಿಗೆ ಏನನ್ನೂ ನೀಡಲಾರದ್ದು, ನೀಡೋದಕ್ಕೆ ಸಾಧ್ಯವಿಲ್ಲ ಅನ್ನುವ ಧೋರಣೆಯನ್ನೇ ಸಾರ್ವತ್ರಿಕಗೊಳಿಸಿದ್ರು. ಇದರ ಪರಿಣಾಮವಾಗಿ ಧಾರ್ಮಿಕ ಕ್ಷೇತ್ರ ಒಂದು ರೀತಿಯಲ್ಲಿ ಅಸಹಾಯಕತೆಯಲ್ಲಿ ಅಥವಾ ತನ್ನ ದೌರ್ಬಲ್ಯದಲ್ಲಿ ನಲುಗುವಂತಹ ಸನ್ನಿವೇಶವನ್ನು ನಾವು ನೋಡ್ತೇವೆ. ಆ ದಿನಗಳು ಮುಂದುವರೆದಂತೆ
ಧಾರ್ಮಿಕ ಮೌಲ್ಯಗಳನ್ನು ಧೈರ್ಯವಾಗಿ ಮಾತನಾಡುವವರ ಸಂಖ್ಯೆಯೇ ಕಡಿಮೆಯಾಗಿತ್ತು. ಯಾರನ್ನು ನೋಡಿದ್ರೂ ಕೂಡ ನೀವು ನಮಗೆ ಒಳ್ಳೆಯದು ಬೇಕು ಅಂತಂದರೆ ಅದು ಪಾಶ್ಚಾತ್ಯ ಚಿಂತನೆಯ ಮೂಲದಿಂದಲೇ ಬಂದಿರಬೇಕು ಮತ್ತು ವಿಜ್ಞಾನ ನಮ್ಮ ಜೀವನವನ್ನು ಸುಧಾರಿಸಬಲ್ಲದೇ ಹೊರತು ಧರ್ಮ ಆಧ್ಯಾತ್ಮ ಮೌಲ್ಯಗಳಿಗೆ ಮನುಷ್ಯನ ಆಮೂಲಾಗ್ರ ಬದಲಾವಣೆ, ಆಮೂಲಾಗ್ರ ಪ್ರಗತಿಗೆ ಅಲ್ಲಿ ಸತ್ವ ಇಲ್ಲ, ಶಕ್ತಿ ಇಲ್ಲ ಅನ್ನುವಂತಹ ಧೋರಣೆಯನ್ನು ಆಧುನಿಕ ಸಮಾಜ ಈ ರೀತಿ ಹೊಂದುತ್ತಾ ಬಂತು. ಈ ಸಂದರ್ಭದಲ್ಲಿ ಶ್ರೀರಾಮಕೃಷ್ಣರನ್ನು, ಸ್ವಾಮಿ ವಿವೇಕಾನಂದರನ್ನು ನಾವು ಸ್ಪಷ್ಟವಾಗಿ ಗಮನಿಸ್ತೇವೆ. ಶ್ರೀರಾಮಕೃಷ್ಣರು ನಿರಕ್ಷರ ಕುಕ್ಷಿಯಾದರೂ ಕೂಡ ಅವರು ಜ್ಞಾನ, ಅಜ್ಞಾನ, ವಿಜ್ಞಾನ ಅನ್ನೋದ್ರ ಬಗ್ಗೆ ಕೊಟ್ಟಂತಹ ಒಂದು ವಿಶೇಷವಾದ ವ್ಯಾಖ್ಯಾನ ಎಂಥವರನ್ನೂ ಬೆರಗುಗೊಳಿಸುವಂಥದ್ದು. ಅಂತಹ ತಪೋಚೇತನ ಶ್ರೀರಾಮಕೃಷ್ಣರು ಕಣ್ಣು ಮುಚ್ಚಿ ದೇವರನ್ನು ನೋಡೋದಕ್ಕೆ ಹೊರಟಂತಹ ತಮ್ಮ ಶಿಷ್ಯನನ್ನು ಕಣ್ಣು ತೆರೆದು ದೇವರನ್ನು ನೋಡುವಂತಹ ಒಂದು ಉನ್ನತವಾದ ಜೀವನ ವಿಧಾನಕ್ಕೆ ಸನ್ನದ್ಧಗೊಳಿಸಿದರು. ವೈಯಕ್ತಿಕ ಮುಕ್ತಿಗಾಗಿ ಪ್ರಾರ್ಥಿಸುವುದು ಕೂಡ ಅದೊಂದು ಸ್ವಾರ್ಥ ಅನ್ನುವಂತಹ ನಿಲುವನ್ನು ವ್ಯಕ್ತಪಡಿಸಿದ್ರು. ನಮಗೆ ಆಶ್ಚರ್ಯ ಆಗುತ್ತೆ, ವೈಯಕ್ತಿಕ ಸ್ವಾರ್ಥವೂ ವೈಯಕ್ತಿಕ ಮುಕ್ತಿಯೂ ಕೂಡ ಸ್ವಾರ್ಥದ ವಸ್ತು ಅಂತ ಉದ್ಘೋಷಿಸುವ ಧೈರ್ಯ ಅಲ್ಲಿಯವರೆಗೂ ನಾವು ಇತಿಹಾಸದಲ್ಲಿ ಕಂಡದ್ದು ಕಡಿಮೆ. ಆದರೆ ರಾಮಕೃಷ್ಣರು ನರೇಂದ್ರನನ್ನು ಸಿದ್ಧಪಡಿಸ್ತಾ ಇರೋ ರೀತಿಯನ್ನು ಗಮನಿಸಿದಾಗ, ಹಾಗಾದರೆ ವೈಯಕ್ತಿಕ ಮುಕ್ತಿಗಿಂತಲೂ ಹಿರಿದಾದ, ಅದಕ್ಕಿಂತಲೂ ವಿಸ್ತೃತವಾದ ಆಯಾಮ ಯಾವುದು ಅನ್ನೋ ಕುತೂಹಲದ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಮೂಡುತ್ತೆ. ಅದಕ್ಕೂ ಕೂಡ ಶ್ರೀರಾಮಕೃಷ್ಣರು ಪರಿಹಾರವನ್ನು ಕೊಟ್ಟರು. ಆ ಆದೇಶವನ್ನು ಸ್ವೀಕರಿಸಿದಂತಹ ಯುವಕ ನರೇಂದ್ರ ಮುಂದೆ ಸರ್ವಸಂಗ ಪರಿತ್ಯಾಗಿಯಾಗಿ ಸ್ವಾಮಿ ವಿವೇಕಾನಂದ ಅನ್ನೋ ಹೆಸರಿನಲ್ಲಿ ಜಗತ್ತಿನಾದ್ಯಂತ ಸಂಚರಿಸಿ ಜಗತ್ತಿನ ಆಲೋಚನೆಗೆ ಒಂದು ಉನ್ನತ ತಿರುವನ್ನು ನೀಡಿದ್ದು ಇತಿಹಾಸ. ಇಲ್ಲಿ ಸ್ವಾಮಿ ವಿವೇಕಾನಂದರು ತಾವು ಪ್ರತಿಪಾದಿಸಿದಂತಹ ಯಾವುದೇ ಧರ್ಮ ಮತ್ತು ಆಧ್ಯಾತ್ಮ ಮೌಲ್ಯಗಳನ್ನು ಜನಕ್ಕೆ ಕನ್ವಿನ್ಸ್ ಆಗೋ ಹಾಗೆ ಕೊಡೋದ್ರಲ್ಲಿ ಹೇಗೆ ಯಶಸ್ವಿ ಆದರು ಅಂದರೆ, ಬಹಳ ಸ್ಪಷ್ಟವಾಗಿ ಅಂದಿನ ಕಾಲದ ವಿಜ್ಞಾನಿಗಳೊಂದಿಗೆ ನೇರವಾಗಿ ಅವರು ಸಂವಾದಕ್ಕೆ ಹೇಳಿದರು. ಅವರು ಪ್ರಯೋಗಾಲಯದಲ್ಲಿ ಹೇಗೆ ಪ್ರಯೋಗ ಮಾಡಿ ಒಂದು ನಿಖರವಾದ ತೀರ್ಮಾನಕ್ಕೆ ಬರ್ತೀರೋ ನೀವು, ಹಾಗೆ ಧರ್ಮ ಆಧ್ಯಾತ್ಮ ಮೌಲ್ಯಗಳನ್ನು ನೀವು ಪರೀಕ್ಷಿಸಿಯೇ ಸ್ವೀಕರಿಸಬೇಕು. ಈ ರೀತಿಯ ಒಂದು ಧೋರಣೆ ಧಾರ್ಮಿಕ ವ್ಯಕ್ತಿಯೊಬ್ಬನಿಂದ ಬಂದದ್ದು ಬಹಳ ಅಪರೂಪ. ಗಮನಿಸಬೇಕಿದನ್ನೆಲ್ಲ ನಾವು. ವಿವೇಕಾನಂದರು ಅವರ ಸಮಕಾಲೀನ ವಿಚಾರವಂತರ, ಬುದ್ಧಿವಂತರ, ಚಿಂತಕರ ನಾಡಿಯನ್ನು ಬಹಳ ಚೆನ್ನಾಗಿ ಗ್ರಹಿಸಿದ್ರು. ಹೀಗಾಗಿ ಅವರ ಚಿಂತನೆ ನೋಡಿ, ಭಾರತದಲ್ಲಿ ಮಾತನಾಡಿದ್ದನ್ನು ಅವರು ಅಮೇರಿಕದಲ್ಲಿ ಮಾತನಾಡಲಿಲ್ಲ, ಅಮೇರಿಕದಲ್ಲಿ ಮಾತನಾಡಿದ್ದನ್ನು ಯುರೋಪ್ನಲ್ಲಿ ಮಾತನಾಡಲಿಲ್ಲ. ವಿಶೇಷವಾಗಿ ಅವರು ಪಾಶ್ಚಾತ್ಯರಿಗೆ ವೇದಾಂತ ಚಿಂತನೆಯನ್ನೇ ಕುರಿತು ಹೆಚ್ಚು ಪ್ರಚಾರ ಮಾಡಿದ್ರು. ಭಾರತದಲ್ಲಿ ಅವರು ಮಾತನಾಡಿದ್ದು ಸಮಾಜ ಸೇವೆಯ ಬಗ್ಗೆ, ಜನಸಾಮಾನ್ಯರನ್ನು ಮೇಲೆತ್ತುವುದರ ಬಗ್ಗೆ ಮತ್ತು ಪ್ರತಿಯೊಬ್ಬರ ಆಂತರ್ಯದಲ್ಲಿರೋ ದಿವ್ಯತೆಯನ್ನು ಕುರಿತು. ತನ್ಮೂಲಕ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಮತ್ತೊಬ್ಬ ಮನುಷ್ಯನನ್ನು ಗೌರವಿಸುವಂತಹ, ಉಪನಿಷತ್ತುಗಳು ಘೋಷಿಸಿದಂತಹ ಸರ್ವಂ ಖಲ್ವಿದಂ ಬ್ರಹ್ಮ ಅನ್ನೋ ಮಾತನ್ನು, ಆ ಉನ್ನತ ಮಾತನ್ನು ಪುನಃ ಪ್ರತಿಷ್ಠಾಪನೆಗೈಯೋದಕ್ಕಾಗಿ ವಿವೇಕಾನಂದರು ನೂತನ ವೇದಾಂತವನ್ನು ಕೊಟ್ಟರು. ಅಂದು ಭಾರತಕ್ಕೆ ಅದು ಅತ್ಯಂತ ಅವಶ್ಯಕವಾಗಿತ್ತು. ಹಾಗಾಗಿ ಅವರ ಚಿಂತನೆಯಲ್ಲಿ ನಾವು ಗಮನಿಸ್ತೇವೆ, ಭಾರತೀಯರಿಗೆ ಮನುಷ್ಯರಾಗಿ ಬದುಕುವಂತಹ ವಿಚಾರಗಳನ್ನು ಹೆಚ್ಚು ಪ್ರಸ್ತಾಪಿಸಿದರು. ಯಾಕೆ ಅಂತಂದರೆ, ಭಾರತೀಯರು ಹಲವು ಶತಮಾನಗಳ ದಾಸ್ಯದ ಜೀವನದಿಂದ ತಮ್ಮ ಮನುಷ್ಯತ್ವವನ್ನೇ ಬಹುತೇಕ ಕಳ್ಕೊಂಡು ಮೃಗಗಳೋಪಾದಿಯಲ್ಲಿ ಬದುಕುವಂತಹ ಸನ್ನಿವೇಶವನ್ನು ನಮ್ಮನ್ನು ಆಳುವಂತಹ ಜನ ಯಶಸ್ವಿಯಾಗಿ ನಿರ್ಮಿಸಿಬಿಟ್ಟಿದ್ರು. ICS ಪರೀಕ್ಷೆ ಪಾಸ್ ಮಾಡಿದಂಥ ಭಾರತೀಯ ಯುವಕನಿಗೆ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ದೊರೆಯಬಹುದಾಗಿದ್ದ ದೊಡ್ಡ ಹುದ್ದೆ ಅಂತಂದರೆ
ಗುಮಾಸ್ತಗಿರಿ. ಭಾರತೀಯರಿಗೆ ಭಾರತೀಯ ವಿಚಾರಗಳನ್ನು ಎತ್ತಿ ಹಿಡಿಯುವಂತಹ ಯಾವುದೇ ಕನಿಷ್ಠ ಮಟ್ಟದ ಅವಕಾಶವೂ ಇರಲಿಲ್ಲ. ನಿಮಗೆ ಆಶ್ಚರ್ಯ ಆಗುತ್ತೆ, ಇತಿಹಾಸದ ಪುಟಗಳನ್ನು ಓದಬೇಕು ನಾವು, ನಮಗೆ ಅರ್ಥ ಆಗುತ್ತೆ. ಮೈಸೂರಿನಲ್ಲಿ ಕೃಷ್ಣರಾಜ ಸಾಗರ ಅಣೆಕಟ್ಟನ್ನು ಕಟ್ಟಬೇಕಾದರೆ ಬ್ರಿಟಿಷರಿಂದ ಪೂರ್ಣ ಪ್ರಮಾಣದ ಪ್ರೋತ್ಸಾಹ ಚಕ್ರವರ್ತಿ ಮತ್ತು ದಿವಾನರಿಗೆ ಇರಲಿಲ್ಲ. ಮೈಸೂರು ಸಂಸ್ಥಾನ ಮಾಡಿದಂತಹ ಕೈಗಾರಿಕಾ ಕ್ರಾಂತಿ ಒಂದು ರೀತಿ ಅವರೆಲ್ಲ ಹೆದರುಕೊಂಡು ಮುಚ್ಚುಮರೆ ಮಾಡಿಕೊಂಡು ಈ ಒಂದು ಪ್ರಗತಿಯತ್ತ ಗಮನ ಕೊಟ್ಟರು. ಇನ್ನೂ ಆಘಾತದ ಸಂಗತಿ ಏನೆಂದರೆ, ಬೆಂಗಳೂರಿನಲ್ಲಿ ಟಾಟಾ ಇನ್ಸ್ಟಿಟ್ಯೂಟ್ ಪ್ರಾರಂಭಿಸೋದಕ್ಕೆ ಬ್ರಿಟಿಷ್ ಅಧಿಕಾರಿಗಳು ಸುತರಾಮ್ ಒಪ್ಪಿರಲಿಲ್ಲ. ಇದೆಲ್ಲ ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ನಾವು ಗುರುತಿಸಿದ್ದೇವೆ, ಇದರ ಉಗಮದ ಸಂದರ್ಭದಲ್ಲಿ ಉಂಟಾದಂತಹ ಸರ್ಕಾರ ಮತ್ತು ಇಲ್ಲಿನ ಆಡಳಿತದ ನಡುವಿನ ಪತ್ರ ವ್ಯವಹಾರದಲ್ಲಿ ಬಹಳ ಸೂಚ್ಯವಾಗಿ ಗಮನಿಸಬಹುದು. ಇದನ್ನು ಕರ್ನಾಟಕ ರಾಜ್ಯದ ITBT ಹಾಗೂ ಈ ತಾಂತ್ರಿಕ ಇಲಾಖೆಗೆ ಸಂಬಂಧಪಟ್ಟ ಪ್ರಧಾನ ಕಾರ್ಯದರ್ಶಿಗಳು ನನ್ನೊಂದಿಗೆ ಹಂಚಿಕೊಂಡ್ರು ಈ ಮಾತುಗಳನ್ನು. 24 ಗಂಟೆ ವಿದ್ಯುತ್ತನ್ನು, 24 ಗಂಟೆ ನೀರನ್ನು, ಕೆಲವು 100 ಎಕರೆಗಳಷ್ಟು ಜಮೀನನ್ನು ಮತ್ತು ಕನಿಷ್ಠ 5-6 ಲಕ್ಷ ರೂಪಾಯಿ ನಗದನ್ನು ಯಾರು ಕೊಡ್ತಾರೋ ಅಲ್ಲಿ ನಾನು ಟಾಟಾ ಇನ್ಸ್ಟಿಟ್ಯೂಟ್ ಮಾಡ್ತೇನೆ ಅಂತ ಟಾಟಾ ಅವರು ಘೋಷಿಸಿದಾಗ ಭಾರತದ ಯಾವ ಚಕ್ರವರ್ತಿಯೂ ವಿಜ್ಞಾನದ ಬಗ್ಗೆ ಅಂಥ ಒಳ್ಳೆಯ ಧೋರಣೆಯನ್ನು ಕಾಣಲಿಲ್ಲ. ಪ್ರತಿಸ್ಪಂದಿಸಿದಂತಹ ಇಬ್ಬರೇ ಚಕ್ರವರ್ತಿಗಳು, ಮೊದಲನೆಯವರು ಮೈಸೂರು ಮಹಾರಾಜರು, ಎರಡನೆಯವರು ಬರೋಡಾದ ಗಾಯಕ್ವಾಡ್ ಚಕ್ರವರ್ತಿಗಳು. ಆಶ್ಚರ್ಯ ಆಗುತ್ತೆ ನಿಮಗೆ, ಮೈಸೂರು ಮಹಾರಾಜರ ಪತ್ರ ಬರೋಡಾ ಗಾಯಕ್ವಾಡ್ರ ಪತ್ರಕ್ಕಿಂತ 1 ದಿವಸ ಮೊದಲು ಟಾಟಾ ಅವರಿಗೆ ಮುಟ್ಟಿದ್ರಿಂದ ಕರ್ನಾಟಕ ಮತ್ತು ಮೈಸೂರಿಗೆ ಅದು ಪ್ರಾಪ್ತವಾಯಿತು. ಅಂಚೆಯವನಿಗೂ ನಾವು ಥ್ಯಾಂಕ್ಸ್ ಹೇಳಬೇಕು. ಆ ರೀತಿಯಲ್ಲಿ ಇಲ್ಲೊಂದು ಸಂಶೋಧನಾ ಕೇಂದ್ರವನ್ನು ಮಾಡುವ ವಿಷಯದಲ್ಲಿ ಬ್ರಿಟಿಷರಿಗೆ ಅಂಥ ಒಲವಿರಲಿಲ್ಲ. ಭಾರತೀಯರು ವೈಜ್ಞಾನಿಕವಾಗಿ ಬೆಳಿಬೇಕಾದ ಅನಿವಾರ್ಯತೆಯನ್ನು ಅವರು ಹೇಗೆ ತಾನೇ ಹೊಂದೋದಕ್ಕೆ ಸಾಧ್ಯ? ಇದನ್ನು ಗಮನಿಸಬೇಕು. ಆದರೆ ಆ ಪಾಶ್ಚಾತ್ಯರ ಆಡಳಿತದಲ್ಲಿ ನಾವು ಗಮನಿಸ್ತೇವೆ, ಕೇವಲ ಬುದ್ಧಿವಂತರಿಗೆ ಮಾತ್ರ ಕೆಲಸ ಕೊಟ್ಟರು. ಹಿಡಿಯಷ್ಟು ಜನ ಅಧಿಕಾರಿಗಳು ಈ ದೊಡ್ಡ ದೇಶವನ್ನು ನಿರ್ವಹಿಸಿದರು. ಎಲ್ಲಿಯವರೆಗೂ ಅವರ ನಂಬಿಕೆ ಗಟ್ಟಿಯಾಗಿತ್ತು ಅಂದರೆ, ಲಂಡನ್ ಮಹಾನಗರದಲ್ಲೇ ಕುಳಿತು ಹಿಡಿಯಷ್ಟು ಅಧಿಕಾರಿಗಳಿಂದ ಭಾರತವನ್ನು ನಾವು ಆಳಬಹುದು. ಇದು ಅವರ ಹೆಗ್ಗಳಿಕೆಯ ಮಾತು ಅಂತ ನಾಣ್ಯದ ಒಂದು ಮುಖವಾಗಿ ಕಂಡ್ರೆ, ಮತ್ತೊಂದು ಮುಖವನ್ನು ನಿಮ್ಮ ಮುಂದೆ ನಾನು ಪ್ರಕಟಿಸ್ತಾ ಇದ್ದೇನೆ. ಅಷ್ಟರ ಮಟ್ಟಿಗೆ ಭಾರತೀಯರ ಆತ್ಮಗೌರವ, ಸ್ವಾಭಿಮಾನ, ಆತ್ಮವಿಶ್ವಾಸವನ್ನು ನುಚ್ಚುನೂರು ಮಾಡಿದ್ದರು. ಈ ಹಿನ್ನೆಲೆಯಲ್ಲಿ ಅಂದಿನ ಜಗತ್ತು ಎಸೆದಂತಹ ಎಲ್ಲ ಸವಾಲುಗಳನ್ನು ಒಬ್ಬ ಸ್ವಾಮಿ ವಿವೇಕಾನಂದರು ವೇದಾಂತದ ದೃಷ್ಟಿಕೋನ ಬೇಕಾ, ವಿಜ್ಞಾನದ ದೃಷ್ಟಿಕೋನ ಬೇಕಾ, ಇತಿಹಾಸದ ಘಟನಾವಳಿಗಳನ್ನು ಯಥೇಚ್ಛವಾಗಿ ಉದಾಹರಿಸಿ ಮನುಷ್ಯ ಸಂಕುಲ ಎಲ್ಲಿ ಹೆಚ್ಚು ನರಳಿದೆ, ಎಲ್ಲಿ ಹೆಚ್ಚು ಉತ್ಥಾನವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಯಿತು, ಯಾವ ಅಂಶಗಳು ಮಾರಕವಾದವು ಬೆಳವಣಿಗೆಗೆ ಅನ್ನೋದನ್ನು ಇದಮಿತ್ತಂ ಅನ್ನೋ ರೀತಿಯಲ್ಲಿ ಅದನ್ನು ಮುಂದೆ ಇಟ್ಟು ತಮ್ಮನ್ನು ಸಮರ್ಥಿಸ್ಕೊಳ್ತಾ ಬಂದರು ವಿವೇಕಾನಂದರು. ಅಂತಹ ವಿವೇಕಾನಂದರು ಅತಂತ್ರ ಭಾರತದ ಅಂದಿನ ದಿನಗಳಲ್ಲಿ ಕೇವಲ ತಮ್ಮ ರಾಷ್ಟ್ರದಲ್ಲಲ್ಲ, ಅದರ 100 ಪಟ್ಟು ಹೊರ ರಾಷ್ಟ್ರಗಳಲ್ಲಿ ಭಾರತೀಯ ವೇದಾಂತಕ್ಕೆ ಪಾಶ್ಚಾತ್ಯ ವಿಜ್ಞಾನದ ಮುಂದೆ ತಲೆ ತಗ್ಗಿಸುವಂತಹ ಪ್ರಮೇಯವೇ ಇಲ್ಲ. ಅಷ್ಟೇ ಅಲ್ಲ, ವೇದಾಂತ ದೊಡ್ಡದು, ವಿಜ್ಞಾನ ಚಿಕ್ಕದು ಅಂತ ಅವರ ಧೋರಣೆ ಆಗಿರಲಿಲ್ಲ. ಅದಕ್ಕಿಂತಲೂ ಹೆಚ್ಚಾಗಿ ವೇದಾಂತ ವಿಜ್ಞಾನದ ಸಮನ್ವಯವನ್ನು ಅವರು ಉನ್ನತವಾದ ರೀತಿಯಲ್ಲಿ ಪ್ರತಿಪಾದಿಸಿದರು. ಇದನ್ನು ಇವತ್ತಿನ ಉಪನ್ಯಾಸದ ಮುಖ್ಯ ತಿರುಳಾಗಿ ನಾವು ನೋಡ್ತೇವೆ. ಬಹಳ ವಿಶಿಷ್ಟವಾದ ಅಂಶಗಳನ್ನು ಇವತ್ತು ನಾವು ಗಮನಿಸುವವರಿದ್ದೇವೆ. ಸ್ವಾಮಿ ವಿವೇಕಾನಂದರು ಒಮ್ಮೆ ಹೇಳಿದ್ದುಂಟು, ಇಟ್ ಸೀಮ್ಸ್ ಟು ಅಸ್ ಅಂಡ್ ಟು ಆಲ್ ಹೂ ಕೇರ್ ಟು ನೋ ದಟ್ ದಿ ಕನ್ಕ್ಲೂಷನ್ಸ್ ಆಫ್ ವೇದಾಂತ reached ages ago. Only in the modern science they are written
ಇನ್ ದಿ ಲ್ಯಾಂಗ್ವೇಜ್ ಆಫ್ ಮ್ಯಾಟರ್. ಅಂದರೆ ವೈದಿಕ ಋಷಿಗಳು ತಪಸ್ಸಿನಿಂದ ಸಾಕ್ಷಾತ್ಕಾರ ಮಾಡಿಕೊಂಡಂತಹ ಸತ್ಯಗಳನ್ನು ಆಧುನಿಕ ವಿಜ್ಞಾನಿಗಳು ಜಟಿಲ ಯಂತ್ರೋಪಕರಣಗಳ ಸಹಾಯದಿಂದ ದೃಢಪಡಿಸುತ್ತಿದ್ದಾರೆ. ಋಷಿಗಳು ತಪಸ್ಸಿನಿಂದ ಸಾಕ್ಷಾತ್ಕರಿಸಿಕೊಂಡ ಸತ್ಯಗಳನ್ನು ಆಧುನಿಕ ವಿಜ್ಞಾನಿಗಳು ಯಂತ್ರೋಪಕರಣಗಳ ಸಹಾಯದಿಂದ ದೃಢಪಡಿಸುತ್ತಿದ್ದಾರೆ. ಹೌದು, ಪ್ರಾಚೀನ ಭಾರತೀಯ ಋಷಿಗಳು ಹೇಳಿದ್ದು ನಿಜ ಅನ್ನೋದನ್ನ ಅವರು ಈಗ ಕೆಲವು ಯಂತ್ರಗಳ ಸಹಾಯದಿಂದ ದೃಢಪಡಿಸ್ತಾ ಇದ್ದಾರೆ. ಆಧುನಿಕ ಭೌತ ವಿಜ್ಞಾನವು ದೇಹಾತ್ಮವಾದದ ಅದ್ವೈತವನ್ನು ಎತ್ತಿ ಹಿಡಿದರೆ, ಉಪನಿಷತ್ತುಗಳು ಆಧ್ಯಾತ್ಮಿಕವಾದ ಅದ್ವೈತವನ್ನು ಎತ್ತಿ ಹಿಡಿಯುತ್ತದೆ. ನೋಡಿ ಎಷ್ಟು ಸ್ಪಷ್ಟವಾಗಿದೆ ವಿವೇಕಾನಂದರ ಧೋರಣೆ. ಆಧುನಿಕ ಭೌತ ವಿಜ್ಞಾನ ದೇಹಾತ್ಮವಾದದ ಅದ್ವೈತವನ್ನು ಎತ್ತಿ ಹಿಡಿಯುತ್ತೆ, ಆದರೆ ಉಪನಿಷತ್ತುಗಳು ಆಧ್ಯಾತ್ಮಿಕವಾದ ಅದ್ವೈತವನ್ನು ಎತ್ತಿ ಹಿಡಿಯುತ್ತವೆ. ಸತ್ವ, ಮನೋವೃತ್ತಿ, ಉದ್ದೇಶ, ತೀರ್ಮಾನಗಳಲ್ಲಿ ವೇದಾಂತ ಹಾಗೂ ವಿಜ್ಞಾನ ಪರಸ್ಪರ ಸಮೀಪವಾಗುತ್ತಿದೆ. ಎಷ್ಟು ಚೆನ್ನಾಗಿದೆ ನೋಡಿ ಅವರ ಧೋರಣೆ. ಈ ಎರಡು ಪರಸ್ಪರ ಪೂರಕ ಶಕ್ತಿಗಳ ಸಂಗಮದಿಂದ ಮಾನವನ ಬದುಕು ಹಸನಾಗುತ್ತೆ. ಸುಸಂಯೋಜಿತ ಮಾನವ ಜೀವಿಗಳು ಸೃಷ್ಟಿಯಾಗ್ತಾರೆ. ಪೂರ್ಣ ಮಾನವನ ನಾಗರಿಕತೆಯ ವಿಕಾಸವೂ ಕೂಡ ಇದರಿಂದ ಸಾಧ್ಯವಾಗುತ್ತದೆ. ಇದು ವಿವೇಕಾನಂದರ ನಿಲುವು. ವೇದಾಂತ ವಿಜ್ಞಾನಗಳ ಸಮನ್ವಯದ ಆಧುನಿಕ ದೃಷ್ಟಿ ಸಮಾಜದಲ್ಲಿ ಇನ್ನೂ ಪ್ರತಿಫಲನಗೊಂಡಿಲ್ಲ. ನೋಡಿ, ಇವತ್ತಿಗೂ ಕೂಡ ನೀವು ನೋಡಿ, ಹಳೆಯ ಧೋರಣೆ ಹಳೆಯದಾಗಿ ಉಳಿದಿಲ್ಲ, ಆದರೆ ಈ ಉನ್ನತ ಧೋರಣೆ ಇನ್ನೂ ಜನಜನಿತವಾಗಿಲ್ಲ. ಯಾಕೆ? ಅದಕ್ಕೂ ವಿವೇಕಾನಂದರು ಕಾರಣವನ್ನು ಹುಡುಕೊಟ್ಟು ಹೇಳಿದ್ದಾರೆ ಅವತ್ತೇ. ಏಕೆಂದರೆ ಮನುಷ್ಯ ಸಮಾಜ ಇನ್ನೂ ಯಾಂತ್ರಿಕತೆ, ಪ್ರಾಪಂಚಿಕತೆಯಲ್ಲೇ ಮುಳುಗಿ ಸೊರಗುತ್ತಿದೆ. ಎಲ್ಲಿ ಯಾಂತ್ರಿಕತೆ, ಪ್ರಾಪಂಚಿಕತೆಗಳಿದೆಯೋ ಅದು ಕೃತಕತೆ. ಎಲ್ಲಿ ಕೃತಕತೆ ಹೇರಳವಾಗಿ ಬೆಳೆಯುತ್ತೋ ಅಲ್ಲಿ ನೈಜತೆ ಹತ್ರಕ್ಕೂ ಸುಳಿಯೋದಿಲ್ಲ. ವಿಜ್ಞಾನವಾಗಲಿ ವೇದಾಂತವಾಗಲಿ ನೈಜತೆಯನ್ನು ಅಪೇಕ್ಷಿಸುತ್ತದೆ, ಸತ್ಯದ ಆವಿಷ್ಕಾರಕ್ಕಾಗಿ ಹೋಗುತ್ತದೆ. ಸತ್ಯದ ಆವಿಷ್ಕಾರಕ್ಕೆ ಧೈರ್ಯ ಬೇಕು, ಆದರೆ ಇಂದ್ರಿಯ ಲೋಲುಪತೆಗೆ ಸತ್ಯ ಅಷ್ಟು ಅನಿವಾರ್ಯ ಅನಿಸೋದಿಲ್ಲ. ಪ್ರೊಫೆಸರ್ ಫ್ರಿಜೋಪ್ ಕ್ಯಾಪ್ರಾ ಅವರು ಬಹಳ ಚೆನ್ನಾಗಿ ಒಂದು ಮಾತನ್ನು ಹೇಳ್ತಾರೆ. ಟಾವೋ ಆಫ್ ಫಿಸಿಕ್ಸ್ನ ಪ್ರಮುಖ ವ್ಯಕ್ತಿಯವರು. ಐ ಬಿಲೀವ್ ದಟ್ ದಿ ವರ್ಲ್ಡ್ ವ್ಯೂ ಇಂಪ್ಲಾಯ್ಡ್ ಬೈ ಮಾಡರ್ನ್ ಫಿಸಿಕ್ಸ್ ಈಸ್ ಇನ್ಕನ್ಸಿಸ್ಟೆಂಟ್ with our present society, which does not reflect the harmonious interrelatedness we observe in nature. To achieve such a state of dynamic balance, radically different social and economic structures are needed. I mean, a cultural revolution in the true sense of the word. ಅವ್ರದ್ದು ಮಾತಿದು. ಅದರ ಅರ್ಥ ಏನು? ಆಧುನಿಕ ಭೌತ ವಿಜ್ಞಾನವು ಪ್ರತಿಪಾದಿಸುವಂತೆ ಪ್ರಕೃತಿಯಲ್ಲಿ ಕಾಣುವಂತಹ ಪರಸ್ಪರ ಮಧುರ ಸಂಬಂಧವು ಮಾನವ ಸಮಾಜದಲ್ಲಿ ಇನ್ನೂ ಪ್ರತಿಫಲನಗೊಂಡಿಲ್ಲ. ಪ್ರಕೃತಿಯಲ್ಲಿದೆ, ಮಧುರ ಸಂಬಂಧ ಪ್ರಕೃತಿಯಲ್ಲಿದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ? ಎರಡು ತೆಂಗಿನ ಮರನ ಒಂದ್ರ ಪಕ್ಕದಲ್ಲಿ ಒಂದನ್ನು ನೀವು
ಒಂದಕ್ಕೊಂದು ಫ್ರಿಕ್ಷನ್ ಮಾಡ್ಕೊಂಡು ಬೆಳೆಯೋದಿಲ್ಲ, ಅದು ಸ್ವಲ್ಪ ಪಕ್ಕಕ್ಕೆ ಹೋಗುತ್ತದೆ. ಒಬ್ರಿಗೊಬ್ರು ತೊಂದರೆ ಆಗದ ಹಾಗೆ ಅದು ವಿಶಾಲವಾಗಿ ಹೋಗುತ್ತೆ. ಒಂದು ಗೋಡೆ ಪಕ್ಕದಲ್ಲಿ ತೆಂಗಿನ ಮರ ಹಾಕಿ ಗೋಡೆಯಿಂದ ದೂರ ಹೋಗುತ್ತದು. ಆದರೆ ಎಷ್ಟೋ ಸಂದರ್ಭಗಳಲ್ಲಿ ತೆಂಗಿನ ಮರ ಕಡಿಬಾರ್ದು ಅಂತ ಆ ತೆಂಗಿನ ಮರ ಪಕ್ಕದಲ್ಲೇ ಗೋಡೆ ಕಟ್ಟಿ ಇವರೇ ಅದನ್ನು ಉಜ್ಜೋ ಹಾಗೆ ಮಾಡಿರ್ತಾರೆ. ಸಿಟಿಗಳಲ್ಲಿ, ಬೆಂಗಳೂರಿನಲ್ಲಿ ಜಾಸ್ತಿ ನೋಡ್ತಿರೋದು ನೀವು. ಬೇರೆ ಊರುಗಳಲ್ಲಿ ಅದು ಭಾಳ ಕಡಿಮೆ. ಸ್ವಲ್ಪ ಇನ್ನೂ ತೆಂಗಿನ ಮರ ಅಂದರೆ ಗೌರವ ಇದೆ. ಇಲ್ಲ, ಹಾಗಿಲ್ಲ. ಸ್ಕ್ವೇರ್ ಫೀಟ್. ಅಂತಹ ಸಮತ್ವವನ್ನು ಸಾಧಿಸುವುದಕ್ಕೆ ಸಂಪೂರ್ಣವಾಗಿ ಬೇರೆಯದೇ ಆದಂತಹ ಸಾಮಾಜಿಕ ಆರ್ಥಿಕ ವ್ಯವಸ್ಥೆಯ ಅಗತ್ಯತೆ ಇದೆ. ನಿಜವಾದ ಅರ್ಥದಲ್ಲಿ ಸಾಮಾಜಿಕ ಕ್ರಾಂತಿಯೇ ಆಗಬೇಕಾಗಿದೆ ಅಂಥೇಳಿ ಫ್ರಿಜೋಫ್ ಕ್ಯಾಪ್ರಾರವರ ಅಭಿಪ್ರಾಯ. ಇದನ್ನು ಕ್ಯಾಪ್ರಾ ಅವರು ಇತ್ತೀಚೆಗೆ ಪ್ರತಿಪಾದಿಸಿದ್ದಾರೆ. ಇದನ್ನು ಎಷ್ಟೋ ವರ್ಷಗಳ ಹಿಂದೆಯೇ ಮನುಷ್ಯನ ವಿಕಾಸವನ್ನು ಕುರಿತಾಗಿ ಪ್ರತಿಪಾದಿಸಿದಂತಹ ಭಾರತೀಯ ಚಿಂತಕರು ಹ್ಯೂಮನ್ ಎವಲ್ಯೂಷನ್ ಈಸ್ ನಾಟ್ ಮಿಯರ್ ಆರ್ಗ್ಯಾನಿಕ್ ಎವಲ್ಯೂಷನ್ ಬಟ್ ಎ ಸೈಕೋ ಸೋಷಿಯಲ್ ಎವಲ್ಯೂಷನ್ ಅನ್ನೋದನ್ನು ಹೇಳಿದ್ದರು. ಮನುಷ್ಯ ಸಂಘಜೀವಿ, ಇವನು ಮನೋ ಸಾಮಾಜಿಕ ವಿಕಾಸಕ್ಕೆ ಒಳಪಡಬೇಕಾದವನು. ಮನುಷ್ಯ ಕೇವಲ ಉಸಿರಾಡುವ ಮಾಂಸದ ಮುದ್ದೆಯಲ್ಲ. ಮನುಷ್ಯನ ಬದುಕಿನಲ್ಲಿ ಮೌಲ್ಯಗಳು ಪ್ರಧಾನ ಪಾತ್ರ ವಹಿಸುತ್ತವೆ. ಪ್ರಾಣಿಗಳಿಗೆ ಮೌಲ್ಯ ಅಂತಕ್ಕಂಥದ್ದಿಲ್ಲ, ಆಲೋಚನೆಯ ಸಾಮರ್ಥ್ಯವಂತೂ ಇಲ್ಲವೇ ಇಲ್ಲ. ಆದ್ದರಿಂದ ಎಲ್ಲ ಈ ಪ್ರಾಣಿ ಸಾಮ್ರಾಜ್ಯವನ್ನು ಒಂದೆಡೆ ಇಟ್ಕೊಂಡ್ರೆ ಮನುಷ್ಯನನ್ನು ನಾವು ಟ್ರೀಟ್ ಮಾಡಬೇಕಾದ್ದೇ ವಿಭಿನ್ನವಾಗಿ. ಎಲ್ಲರನ್ನೂ ಒಟ್ಟಿಗೆ ನಾವು ಸ್ಟಡಿ ಮಾಡೋದಕ್ಕೆ ಆಗೋದಿಲ್ಲ. ಮನುಷ್ಯ ಮತ್ತು ಮನುಷ್ಯನ ಹೊರತುಪಡಿಸಿದ ಪ್ರಾಣಿ ಪ್ರಪಂಚ, ಇದನ್ನು ಸೆಪರೇಟಾಗಿ ಸ್ಟಡಿ ಮಾಡಬೇಕಾಗುತ್ತೆ. ಇದು ಭಾರತೀಯ ಚಿಂತಕರ ಧೋರಣೆ. ಫಿಜೋಫ್ ಕ್ಯಾಪ್ರಾ ಅವರು ಇಲ್ಲಿ ಹೇಳ್ತಾ ಇದ್ದಾರೆ, ಇದನ್ನು ಬೇರೆ ರೀತಿಯಲ್ಲಿಯೇ ನಾವು ಡೀಲ್ ಮಾಡಬೇಕಾಗತ್ತೆ. ನೋಡಿ, ಮೊನ್ನೆ ಹೇಳಿದ್ದವರದು. ಇಂತಹ ಸಾಂಸ್ಕೃತಿಕ ಕ್ರಾಂತಿಯಿಂದ ಅತ್ಯಂತ ಸುಸಂಸ್ಕೃತ, ಸಾಮರ್ಥ್ಯಶೀಲ, ಸಂಪನ್ನಶೀಲ ಮಾನವ ಜನಾಂಗವು ನಿರ್ಮಾಣವಾಗುತ್ತೆ. ವಸ್ತು ವಿಜ್ಞಾನದ ನೆರವಿನಿಂದ ಹೊರಗಿನ ಆರೋಗ್ಯಕರ ಪರಿಸರವನ್ನು, ವಸ್ತು ವಿಜ್ಞಾನ ಮೆಟೀರಿಯಲ್ ಸೈನ್ಸ್, ಇದರ ಸಹಾಯದಿಂದ ಹೊರಗಿನ ಆರೋಗ್ಯಕರ ಪರಿಸರವನ್ನು ಮತ್ತು ಆಧ್ಯಾತ್ಮ ವಿಜ್ಞಾನದಿಂದ ಅಂತರಂಗದ ಪರಿಸರವನ್ನು ನಿರ್ಮಿಸಿಕೊಂಡು ಮನುಷ್ಯ ಸಂಪೂರ್ಣ ಜೀವನ ಸಾಫಲ್ಯವನ್ನು ಪಡೆಯೋದಕ್ಕೆ ಸಾಧ್ಯ ಇದೆ. ಈ ಸಾಂಸ್ಕೃತಿಕ ಕ್ರಾಂತಿ ಪ್ರತಿಯೊಬ್ಬರ ಮನಸ್ಸಿನ ಆಳದಲ್ಲಿ ವಿಜ್ಞಾನ, ಆಧ್ಯಾತ್ಮಗಳ ಸಮನ್ವಯ ತತ್ವದ ಭಾವನೆಯನ್ನು ಮೂಡಿಸಲೇಬೇಕು. ಯಾಕೆ? ಪ್ರಪಂಚ ವಸ್ತು ವಿಜ್ಞಾನದ ಹಿಂದೆ, ಪ್ರಾಪಂಚಿಕ ವಿಜ್ಞಾನದ ಹಿಂದೆ, ಭೌತಿಕ ವಿಜ್ಞಾನದ ಹಿಂದೆ ತುಂಬ ಹೋಯಿತು. ಸಾಕಷ್ಟು ಪದಾರ್ಥಗಳನ್ನೆಲ್ಲ ಸಂಗ್ರಹಿಸಿತು. ನೀವೆಲ್ಲ ನೋಡಿದ್ದೀರಿ, ಸಂಸಾರಕ್ಕೆ ಹೊಸದಾಗಿ ಬಂದಾಗ ಊರಿನಲ್ಲಿರೋ ಪದಾರ್ಥಗಳೆಲ್ಲ ನಮ್ಮ ಮನೆಯಲ್ಲೇ ಇರಬೇಕು. ನೋಡಿ, ನೀವು ಗಮನಿಸಿ. ಜನ ಬಂದು ಮತ್ತೆ ಕೇಳಬೇಕು ಅವ್ರನ್ನ, ಇದೆಲ್ಲಿ ತೊಗೊಂಡು ಬಂದ್ರಿ? ಅದೊಂದು ದೊಡ್ಡ ಕಥೆ ಅಂತ ಶುರು ಮಾಡ್ತಾರೆ. ನೋಡಿ, ನೀವು ತೀರ್ಥಯಾತ್ರೆಗೆ ಹೋದರೂ ಶಾಪಿಂಗ್ ಅನ್ನೋದು ಕೈ ತಪ್ಪು ಹೋಗಲ್ಲ. 1 ತಿಂಗಳು ಉತ್ತರ ಭಾರತದ ಪುಣ್ಯಕ್ಷೇತ್ರಗಳಿಗೆ ತೀರ್ಥಯಾತ್ರೆ ಹೋದವ್ರು ಮನೆಗೆ ಹೋಗ್ಬಿಟ್ಟು ಬನ್ನಿ. ಹೆಣ್ಮಕ್ಳಿಗೆ ಭಾಳ ಚೆನ್ನಾಗಿ ಗೊತ್ತಿದೆ, ಅವ್ರು ನುರಿತವರು. ಅವ್ರು ಏನೇನು ತಂದಿದ್ದಾರೆ ಅನ್ನೋದನ್ನ ನೋಡೋ ಕುತೂಹಲ ಇವರಿಗಿದ್ದರೆ ಅವ್ರನ್ನೆಲ್ಲ ಕರೆದು ಸರಿಯಾಗಿ ಅವ್ರಿಗೆ ವಿವರಿಸಲೇಬೇಕು ಅಂತ ಉತ್ಸಾಹವು ಯಾತ್ರೆ ಹೋಗಿ ಬಂದವ್ರಿಗಿರುತ್ತೆ. ನೋಡಿ, ಪ್ರಾಮಾಣಿಕವಾಗಿ ನೀವು ಇದನ್ನು ಗಮನಿಸಿ. ಅವರು ತಮ್ಮ 1 ತಿಂಗಳ ಸಮಗ್ರ ತೀರ್ಥಯಾತ್ರೆಯ ಬಗ್ಗೆ 1000 ವಾಕ್ಯಗಳನ್ನು ಮಾತನಾಡಿದ್ರೆ, ಶಾಪಿಂಗು ಮಾರ್ಕೆಟಿಂಗ್ ಬಗ್ಗೆ 850ರಿಂದ 900 ವಾಕ್ಯ ಇರುತ್ತೆ. ತೀರ್ಥಯಾತ್ರೆಯ ಉದ್ದೇಶದಲ್ಲೂ ಎಷ್ಟರ ಮಟ್ಟಿಗೆ ವ್ಯಾವಹಾರಿಕ ಮನಸ್ಸನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ಭೇಷ್ ಅಲ್ವಾ? ಕೊಂಡಾಡಲೇಬೇಕು ನಾವು.
ತೀರ್ಥಯಾತ್ರೆಗೆ ಹೋದವರಲ್ಲೇ ಪ್ರಾಪಂಚಿಕ ಮನಸ್ಸು ಇಷ್ಟು ಗಳಿತವಾಗಿತ್ತು ಅಂದರೆ ಇನ್ನು ಪ್ರಾಪಂಚಿಕ ಕೆಲಸಗಳಿಗೆ ಹೋದವ್ರನ್ನ ಪರಮಾತ್ಮನೇ ಕಾಪಾಡಬೇಕು. ಆಲೋಚನೆ ಮಾಡಿ. ಆದ್ದರಿಂದ ತೀರ್ಥಯಾತ್ರೆಯ ಉಪಯೋಗ ಏನಾಯಿತು ಅನ್ನೋ ಪ್ರಶ್ನೆ ಇವತ್ತು ಸಮಾಜದಲ್ಲಿ ಜೀವಂತವಾಗಿದೆ. ಯಾಕೆಂದರೆ ತೀರ್ಥಯಾತ್ರೆಗೆ ಹೋಗಿ ಬಂದ ಭಾಳಷ್ಟು ಜನಗಳಲ್ಲಿ ಬದಲಾವಣೆಗಳನ್ನು ನೋಡೋದೇ ಕಷ್ಟವಾಗಿದೆ. ಗಮನಿಸಿ ದಯವಿಟ್ಟು ಇದನ್ನು. ಹೀಗಾಗಿ ಸಾಂಸ್ಕೃತಿಕವಾದ ಕ್ರಾಂತಿ ಅನ್ನೋ ಶಬ್ದವನ್ನು ಇಲ್ಲಿ ಬಳಸಲಾಯಿತು. ಸಂಸ್ಕೃತಿ ಮನುಷ್ಯನಿಗೆ ಸಿಗಬೇಕು ಅಂದರೆ ಉನ್ನತ ಚಿಂತನೆಯ ಅವಶ್ಯಕತೆ ಇದೆ. ವೇದಾಂತಕ್ಕಿಂತಲೂ ಉನ್ನತ ಚಿಂತನೆ ಇಲ್ಲ. ವೇದಾಂತ ಹೇಳುತ್ತೆ ಹೊರ ಜಗತ್ತನ್ನು ನಿನ್ನ ಹಿಡಿತದಲ್ಲಿ ಇಟ್ಕೋಬೇಕು ಅಂದರೆ ಭೌತಿಕ ವಿಜ್ಞಾನ, ಒಳ ಜಗತ್ತನ್ನು ನಿನ್ನೊಳಗಿಟ್ಕೊಳ್ಬೇಕು ಅಂದರೆ ಆಧ್ಯಾತ್ಮಿಕ ವಿಜ್ಞಾನ. ಇವೆರಡರ ಮೇಲೆ ನೀನು ಹಿಡಿತ ಸಾಧಿಸಿದಾಗ ನಿನ್ನ ಅಳತೆಗೋಲು ಬಹಳ ಸ್ಪಷ್ಟವಾದ ಅಳತೆಯನ್ನು ಕೊಡುತ್ತೆ. ಆಗ ನೀನು ಸಾಂಸ್ಕೃತಿಕವಾಗಿ ಒಂದು ಉನ್ನತ ಮಟ್ಟದಲ್ಲಿರ್ತೀಯ. ಲೌಕಿಕ ಪಾರಮಾರ್ಥ್ಯಗಳನ್ನು ಸಮತೋಲನದಿಂದ ನೋಡ್ತಕ್ಕಂಥ ಸಾಮರ್ಥ್ಯ ನಿನ್ನಲ್ಲಿ ಜಾಗೃತವಾಗುತ್ತೆ. ಈ ಸಾಂಸ್ಕೃತಿಕ ಕ್ರಾಂತಿಯನ್ನು ಸಾಧಿಸೋದು ಹೇಗೆ ಅನ್ನೋ ಪ್ರಶ್ನೆ ಜಗತ್ತಿನಾದ್ಯಂತ ಬೃಹತ್ತಾದ ಪ್ರಶ್ನೆಯಾಗಿ ಪರಿಣಮಿಸಿದ್ದ ಕಾಲದಲ್ಲಿ ಸ್ವಾಮಿ ವಿವೇಕಾನಂದರು ಈ ಸಾಂಸ್ಕೃತಿಕ ಕ್ರಾಂತಿಯನ್ನು ಸಾಧಿಸಲು ಬೇಕಾದ ಅಗತ್ಯತೆಗಳ ಬಗ್ಗೆ ಅತ್ಯಂತ ಪರಿಣಾಮಕಾರಿಯಾಗಿ ಸರಳ ಮಾತುಗಳಲ್ಲಿ ಅವರು ನಮ್ಮ ಮುಂದೆ ನಿರೂಪಿಸ್ತಾರೆ. ಅವರು ಹೇಳ್ತಾರೆ, ಮನುಷ್ಯನಲ್ಲಿರ್ತಕ್ಕಂಥ ದಿವ್ಯತೆ ಮತ್ತು ಮನುಷ್ಯನ ಆಧ್ಯಾತ್ಮಿಕ ಜೀವನದ ಅವಶ್ಯಕತೆ, ಇದ್ರ ಬಗ್ಗೆ ನಾವು ಗಮನ ಹರಿಸಬೇಕು. ಮನುಷ್ಯನಲ್ಲಿರುವ ದಿವ್ಯತೆ ಇದು ಒಂದು ವಿಚಾರ, ಮತ್ತು ಮನುಷ್ಯನು ನಡೆಸಬೇಕಾದ ಆಧ್ಯಾತ್ಮಿಕ ಜೀವನ. ಆಧ್ಯಾತ್ಮಿಕ ಜೀವನ ಎಲ್ರಿಗೂ ಇಷ್ಟವಾಗುತ್ತಾ? ನಿಮ್ಮ ಮಕ್ಕಳು ಪ್ರತಿ ದಿವಸ ಆಶ್ರಮಕ್ಕೋ ದೇವಸ್ಥಾನಕ್ಕೂ ಹೋಗ್ತಾ ಇದ್ದರೆ ನಿಮ್ಮ ಧೋರಣೆ ಏನು? ನೀವು ಶಾಂತವಾಗಿದ್ದರೂ ಪಕ್ಕದ ಮನೆಯವ್ರು ನಿಮ್ಮ ತಲೆ ಕೆಡಿಸ್ಬಿಡ್ತಾರೆ. ಏನ್ರಿ ದಿನ ಆಶ್ರಮಕ್ಕೆ ಹೋಗ್ತಾನಂತೆ, ದಿನ ದೇವಸ್ಥಾನಕ್ಕೆ ಹೋಗಿ ಕೂತ್ಕೊಳ್ತಾನಂತೆ, ದಿನ ವೈರಾಗ್ಯದ ಮಾತುಗಳನ್ನು ಆ ವೇದಾಂತದ ಉಪನ್ಯಾಸವನ್ನು ಕೇಳ್ತಾನಂತೆ, ಆಮೇಲೆ ಏನಾದರೂ ಮನೆ ಬಿಟ್ಟು ಹೊರಟೋದ್ರೆ, ಮಠವನ್ನೇನಾದರೂ ಸೇರ್ಕೊಂಡು ಬಿಟ್ರೆ, ಎಷ್ಟು ಕಷ್ಟಪಟ್ಟು ನೀವು ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದೀರಿ, ಅನುಭವಿಸುವವರು ಯಾರು? ನನ್ನ ಪೂರ್ವಾಶ್ರಮದ ಹತ್ತಿರದ ಬಂಧುಗಳೇ ಸುಮಾರು 30 ವರ್ಷದ ಹಿಂದೆ ಅವ್ರ ಮಕ್ಕಳನ್ನು ನಾನು ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾಗ ನನ್ನನ್ನು ಬಹಳ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದರು. ಏನಯ್ಯ ಅಂದ್ಕೊಂಡಿದ್ದೀಯಾ, 3 ಮನೆ ನಾನು ಬೆಂಗಳೂರಿನಲ್ಲಿ ಮಾಡಿರೋದು, ನಿನ್ನ ಹಾಗೆ ಅವರು ಆಶ್ರಮಕ್ಕೆ ಬಂದು ಕೂತ್ರೆ ನಾಳೆ ಅದನ್ನ ಅನುಭವಿಸುವವರು ಯಾರು? ಅವತ್ತು ನಾನು ಕ್ಷಮೆ ಕೇಳಿದ್ದೆ ಅವ್ರನ್ನ, ಇನ್ಮೇಲೆ ಕರ್ಕೊಂಡು ಹೋಗೋದಿಲ್ಲ ನಿಮ್ಮ ಮಕ್ಕಳನ್ನು ಅಂತ. ಸುಮಾರು 5 ವರ್ಷದ ಹಿಂದೆ ಬಂದರು. ಸ್ವಾಮಿಗಳೇ, ಮಕ್ಕಳನ್ನು ಕಳಿಸ್ಕೊಡ್ತೀನಿ, ಸ್ವಲ್ಪ ಸರಿಯಾಗಿ ಸಂಸಾರ ಮಾಡೋದು ಹೇಳಿ, ದುಂದು ವೆಚ್ಚ ಮಾಡಬಾರ್ದು ಅಂತ ಹೇಳಿ, ಸ್ವಲ್ಪ ರೀತಿ ನೀತಿ ನಿಯಮ ಇಟ್ಕೊಂಡು ಬದುಕೋದನ್ನು ಹೇಳಿ. ನಾವು ಅದೆಷ್ಟು ಕಷ್ಟಪಟ್ಟು ಸಂಪಾದಿಸುವೋ ಅದು ಅವರಿಗೆ ಸುಲಭವಾಗಿ ಸಿಕ್ಕಿದ್ದು ಒಂದು ದೊಡ್ಡ ತಲೆನೋವಾಗಿದೆ ನಮಗೀಗ. ನಿದ್ರೆ ಬರ್ತಾ ಇಲ್ಲ. 30-40 ವರ್ಷಗಳ ನಮ್ಮ ಎಲ್ಲ ಘಟನಾವಳಿಗಳು ರಾತ್ರಿ ಟಿ ವಿ ಮುಂದೆ ಬಂದ ಹಾಗೆ ಬರುತ್ತೆ, ನಿದ್ರೆನೇ ಬರ್ತಾ ಇಲ್ಲ. ನಾನು ಒಳೊಳಗೆ ಏನು ಯೋಚನೆ ಮಾಡಿರಬೇಕು? ಅವತ್ತು ಕ್ಷಮೆ ಕೇಳಿದ್ದೆ ನಾನು. ಏನು ಮಾಡೋದು? ಎಷ್ಟು ಕಷ್ಟ ಇದೆ. ಆಧ್ಯಾತ್ಮಿಕ ಮೌಲ್ಯಗಳು, ಆಧ್ಯಾತ್ಮಿಕ ಜೀವನದ ಬಗ್ಗೆ ಮನುಷ್ಯನ ಮನಸ್ಸು ಅಷ್ಟು ಚಡಪಡಿಸುತ್ತಾ, ಇದು ಅವಶ್ಯಕ ಅಂತ ಚಡಪಡಿಸುತ್ತಾ? ನಮ್ಮಲ್ಲೇ ಒಬ್ಬರು ಸ್ವಾಮಿಗಳಾದರು. ಅವರ ಪೂರ್ವಾಶ್ರಮದ ಹಳ್ಳಿಗೆ ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿಯವರನ್ನು ಮತ್ತು ಸನ್ಯಾಸಿಗಳಾದ ಆ ಮನೆಯ ವ್ಯಕ್ತಿಯನ್ನು ಆಹ್ವಾನಿಸಿದ್ರು. ಸನ್ಯಾಸಿಗಳಾದ ಕೆಲವು ವರ್ಷಗಳ ನಂತರ ಆ ಸ್ವಾಮಿಗಳ ಪೂರ್ವಾಶ್ರಮದ ಅಜ್ಜ ಒಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲಿದ್ದವರು, ಭಾಳ ಕಷ್ಟಪಟ್ಟು ಶ್ರಮಜೀವಿ. ಅವರು ಕಷ್ಟಪಟ್ಟು ತಮ್ಮ 4 ಮಕ್ಕಳಿಗೆ 5 ಎಕರೆ ಜಮೀನು ಮಾಡಿದ್ರು.
ಕೆಲವು ಸಾವಿರ ಕೆಲವು ಲಕ್ಷ ರೂಪಾಯಿಗಳಷ್ಟು ಸಂಪಾದಿಸಿ ಕೊಟ್ಟರು. ಅವರು ಬಂದು ಪೂಜ್ಯ ಸ್ವಾಮಿ ಪುರುಷೋತ್ತಮಾಂಜಿಯವರು ಮುಂದೆ, ಈ ಕಡೆ ಪುರುಷೋತ್ತಮಾಂಜಿ ಕೂತಿದ್ದಾರೆ, ಈ ಕಡೆ ಆ ಮನೆಯಿಂದ ಹೊರಗೆ ಬಂದು ಸನ್ಯಾಸಿಯಾದ ವ್ಯಕ್ತಿ ಕುಳಿತಿದ್ದಾರೆ, ಅವ್ರು ನನಗಿಂತ ಕಿರಿಯರು. ಇಲ್ಲಿ ಆ ಅಜ್ಜ ಮಧ್ಯದಲ್ಲಿ ಕೂತಿದ್ದಾನೆ. ಆತ ಸ್ವಾಮೀಜಿಯವ್ರಿಗೆ ಹೇಳ್ತಾ ಇದ್ದಾನೆ, 4 ಮಕ್ಕಳಿಗೂ ನಾನು 5-6 ಎಕರೆ ಒಬ್ಬೊಬ್ಬರಿಗೆ ಜಮೀನನ್ನು ಮಾಡಿಕೊಟ್ಟೆ, ಕೈ ತುಂಬ ಕಾಸನ್ನು ಕೊಟ್ಟೆ, ಪರಮಾತ್ಮ ಅವರೆಲ್ಲರಿಗೂ ಒಳ್ಳೆಯದು ಮಾಡ್ದ. ಆದರೆ ಇವನೊಬ್ಬನ ವಿಷಯದಲ್ಲಿ ಯಾಕೋ ದೇವರು ಕೈ ಬಿಟ್ಬಿಟ್ಟ. ಅದು ಎಷ್ಟು ಸಂಕಟ ಪಟ್ಕೊಂಡ್ರವರು ಅಂತಂದರೆ, ಈತ ಸನ್ಯಾಸಿ ಆಗಿದ್ದು ಈ ವೃದ್ಧನ ಮನಸ್ಸಿನಲ್ಲಿ ದೇವರು ಕೈ ಬಿಟ್ಟ, ಅಥವಾ ನಿಮ್ಮ ಆಧುನಿಕ ಭಾಷೆಯಲ್ಲಿ ಹೇಳೋದಾದರೆ ಕೈ ಕೊಟ್ಟ ಅಂತಲೇ ವಿವರಿಸಿದ್ರು. ನೋಡಿ ಹೇಗಿದೆ ಆಧ್ಯಾತ್ಮಿಕತೆ ಅಂದ್ರೇನು, ಧರ್ಮ ಅಂದ್ರೇನು, ನಮಗೆ ಅದು ಎಷ್ಟರ ಮಟ್ಟಿಗೆ ಒಂದು ಫ್ಯಾಷನ್ ಆಬ್ಜೆಕ್ಟ್ ಆಗಿದೆ ಇವತ್ತು. ನಾವು ಏನೋ ಕಳ್ಕೊಂಡು ಬಿಡ್ತೀವಿ ಅನ್ನೋ ಭಯ ಇದೆಯಲ್ಲ. ದೇವರು ಅಂದರೆ, ಧರ್ಮ ಅಂದರೆ, ಉನ್ನತ ಜೀವನ ಕ್ರಮದಲ್ಲಿ 4 ಹೆಜ್ಜೆ ಹಾಕಲಿ ಮಕ್ಕಳು ಅಂತ ಹೇಳುವಂತಹ ತಂದೆ ತಾಯಿಗಳ ಸಂಖ್ಯೆಯೇ ಕಡಿಮೆ ಆಗ್ತಾ ಇದೆಯಲ್ಲ. ಗಮನಿಸಿ, ದಯವಿಟ್ಟು ಗಮನಿಸಿ. ಇದು ಒಳ್ಳೆ ಬೆಳವಣಿಗೆನಾ? ಎಲ್ಲ ಹೇಳ್ತೇವೆ ನಾವು, ನಮ್ಮ ದೇಶ ಬಹಳ ಪ್ರಾಚೀನವಾದ ದೇಶ, ಮಹಾತ್ಯಾಗದ ತತ್ವವನ್ನು ಹೇಳಿದಂಥ ದೇಶ, ಇಂಥವ್ರು ಹುಟ್ಟಿದ್ರು ಅಂಥವರಿದ್ದರು, ಹೀಗೆಲ್ಲ ಹೇಳ್ತೇವಲ್ಲ. ಎಲ್ಲಾದರೂ ಒಂದು ಕಡೆ ನಮ್ಮ ಮನಸ್ಸು ಪರಮಾತ್ಮ ಮಹಾತ್ಮ ನಮ್ಮ ಮನೇಲಿ ಹುಟ್ಟಲಿ ಅಂತ ಅನಿಸುತ್ತಾ? ಬಹಳಷ್ಟು ಜನ ಮಹಾತ್ಮರು ಹುಟ್ಟಲಿ ಅಂತ ಬಯಸ್ತಾರಂತೆ ಪಕ್ಕದ ಮನೆಯಲ್ಲಿ, ನಮ್ಮ ಮನೆಯಲ್ಲ. ಎಷ್ಟು ಕಷ್ಟ ಇದೆ ಪ್ರಾಪಂಚಿಕತೆ, ಆ ಇಂದ್ರಿಯ ಆಸಕ್ತ ಜೀವನ ಎಷ್ಟರ ಮಟ್ಟಿಗೆ. ನೀವಿದನ್ನು ನಾನು ಕಠಿಣವಾದ ಸತ್ಯದಲ್ಲಿ ಹೇಳ್ತೇನೆ, ಸಂಸಾರದಲ್ಲಿ ಹೆಣಗದಂತಹ ಒಬ್ಬ ವ್ಯಕ್ತಿ, ವಿಪರೀತವಾಗಿ ನರಳಿದಂತಹ ಒಬ್ಬ ವ್ಯಕ್ತಿ ಕೆಲವು ದಶಕಗಳು ಸಂಸಾರ ಮಾಡಿದ ಮೇಲೆ ಅವನ ಮಗ, ಮದುವೆ ವಯಸ್ಸಿಗೆ ಬಂದ ಮಗ, ಅಪ್ಪ ನಾನು ತ್ಯಾಗ ಮಾಡಿ ಆಶ್ರಮ ಸೇರ್ತೇನೆ, ಅಥವಾ ನಾನೊಬ್ಬ ಬ್ರಹ್ಮಚಾರಿಯಾಗಿ ನಿಂತು ಸಮಾಜದ ಸೇವೆ ಮಾಡ್ತೇನೆ ಅಂತ ಹೇಳಿದಾಗ, ತಾನು ಪಟ್ಟಂತಹ ಕಷ್ಟದಲ್ಲಿ ಈ ದೊಡ್ಡ ಬೆಟ್ಟವನ್ನೇ ಅಗೆದು ಒಂದು ಸಣ್ಣ ಇಲಿಯನ್ನು ಹಿಡಿಯುವಂತಹ ಪ್ರಯಾಸದ ಕೆಲಸದಲ್ಲಿ ತಾನು ಇಷ್ಟು ಜೀವನ ವ್ಯರ್ಥ ಮಾಡದೆ ಅನ್ನೋದು ಅರ್ಥವಾಗಿರುವ ಆ ವಯಸ್ಸಾದ ವ್ಯಕ್ತಿಗೆ ನನ್ನ ಮಗನ ಮನಸ್ಸಿನಲ್ಲಿ ಏನೋ ಒಂದು ಆಲೋಚನೆ ಬಂದಿದೆಯಲ್ಲ, ಅದನ್ನು ನಾನು ಪ್ರೋತ್ಸಾಹಿಸೋಣ, ಅವನು 2 ಹೊತ್ತು ಊಟಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಬಿಡೋಣ, ಸಮಾಜಕ್ಕಾಗಿ ಅವನನ್ನು ಬಿಡೋಣ ಅನ್ನುವಂತಹ ಭಾವನೆ 1,00,000 ಜನರಲ್ಲಿ 5 ಜನಕ್ಕೆ ಬರುತ್ತಾ? ಬರೋದಿಲ್ಲ. ಮಕ್ಕಳು ಕೂಡ ನಮ್ಮ ಹಾಗೆ ವಿವಾಹಿತರಾಗಬೇಕು, ಅವರೂ ಸಂಸಾರ ಕಟ್ಟಬೇಕು. ನಾನು ಕಠಿಣವಾಗಿ ಹೇಳ್ತೀನಿ, ಒಂದು ಸತ್ಯ ಅಂತ ಹೇಳಿದ್ನಲ್ಲ, ಹೇಳಿಬಿಡ್ತೇನೆ ಈಗ ಅದನ್ನು. ಏನು ಗೊತ್ತಾ ಕಠಿಣ ಸತ್ಯ? ಪರೋಕ್ಷವಾಗಿ ನಮ್ಮ ಅಜ್ಞಾನದ ಮನಸ್ಸು ಎಲ್ಲೋ ಒಂದು ಕಡೆ, ಮಗುವೇ ನಾನು ನರಳದ ಹಾಗೆ ನೀನು ನರಳಬೇಕು ಅನ್ನೋ ಸಂಕಲ್ಪ ತೊಡ್ತಾ ಇದೆಯಾ? ಯಾರೂ ಬಾಯ್ಬಿಟ್ಟು ಹೇಳೋದಿಲ್ಲ, ಆದರೆ ಅಜ್ಞಾನ ಬಾಯ್ಬಿಟ್ಟು ಹೇಳಲಾರದ ಸ್ಥಿತಿಯಲ್ಲಿ ಅದೇ ಸಂದೇಶವನ್ನು ಕೊಡ್ತಾ ಇದೆ. ಕಠಿಣವಾಗಿ ಹೇಳ್ತೇನೆ ನಾನು ಇದನ್ನು, ಬಹಳ ಕಠಿಣವಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ಬದಲಾವಣೆಗೆ ಬಯಸದಂತಹ ಒಂದು ಮನಸ್ಸು, ಒಂದು ಸಕಾರಾತ್ಮಕ ಬದಲಾವಣೆಗೆ, ಉನ್ನತವಾದ ಜೀವನ ವಿಧಾನಕ್ಕೆ, ಒಂದು ಒಳ್ಳೆ ಬದಲಾವಣೆಗೆ ಬಯಸಿದಂತಹ ಆ ಪುಟ್ಟ ವಯಸ್ಸಿನ ಯುವಕನಿಗೆ ತಂದೆ ತಾಯಂದಿರು, ನೋಡು ಯೋಚನೆ ಮಾಡು, ಇದು ಒಂದು ಜೀವನ, ಒಂದು ಉನ್ನತ ಜೀವನ, ಆದರ್ಶದ ಜೀವನ, ಒಂದು ಸಂಸಾರ, ನೀನೊಂದು ಕುಟುಂಬವನ್ನು ನಿರ್ವಹಿಸಬಹುದೇನೋ, ಮಾಡು ಧೈರ್ಯವಾಗಿ ಅಂತ ಹೇಳಲಾರದಂತಹ ಸ್ಥಿತಿಯಲ್ಲಿದ್ದಾರೆ ಅಂತಂದರೆ, ತಾವು ನಡೆಸಿದ ಜೀವನವೇ ಸರಿ ಅಂತ ಅವ್ರು ಭಾವಿಸೋದಾದರೆ ಇದನ್ನು ನೀವು ಆಶೀರ್ವಾದ ಅಂದ್ಕೊಳ್ತೀರಾ? ನಾನಂತೂ ಅಂದ್ಕೊಳ್ಳಲ್ಲಪ್ಪ. ನೀವು ಅಂದ್ಕೊಂಡ್ರೆ ಅದು ನಿಮಗೆ ಬಿಟ್ಟಿತ್ತು. ನಾನಂತೂ ಅದು ಒಳ್ಳೆಯ ರೀತಿಯ ಪರಿಣಾಮಕಾರಿ ಆಶೀರ್ವಾದ ಅಥವಾ ಉದ್ಧಾರಕ್ಕೆ ಏಳ್ಗೆಗೆ ಬೇಕಾದ ಆಶೀರ್ವಾದ ಅಂತ ನನ್ನ ಆತ್ಮಸಾಕ್ಷಿ ಒಪ್ಕೊಳ್ತಾ ಇಲ್ಲ ಅದನ್ನು. ಆದ್ದರಿಂದ
ಮನುಷ್ಯನ ಆಂತರ್ಯದಲ್ಲಿ ದಿವ್ಯತೆ ಇದೆ ಎನ್ನುವ ಮೊದಲನೇ ವಿಚಾರ ವಿವೇಕಾನಂದರ ಮಾತು. ಆಧ್ಯಾತ್ಮ ಜೀವನದ ಅವಶ್ಯಕತೆ ಇದೆ ಅನ್ನೋ ಈ ಎರಡು ವಿಚಾರಗಳನ್ನು ಮನುಷ್ಯನಲ್ಲಿ ಹೆಚ್ಚು 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 ಅವನಿಗೆ ಮನವರಿಕೆ ಆಗುವಂತೆ ಮಾಡಿಕೊಟ್ಟಾಗ, ಆಗಲೇ ಹೇಳಿದ್ರಲ್ಲ ಸಾಂಸ್ಕೃತಿಕ ಕ್ರಾಂತಿ ಅಂತ, ಭೌತ ವಿಜ್ಞಾನ ಮತ್ತು ಆಧ್ಯಾತ್ಮ ವಿಜ್ಞಾನದ ಸಮತೋಲನವನ್ನು ಕಾಪಾಡಿಕೊಳ್ಳಬಹುದು, ಸಾಧಿಸಬಹುದು ಅಂತ ಹೇಳಲಾಯ್ತಲ್ಲ, ಅದಕ್ಕೆ ನಾವು ಅರ್ಹರಾಗ್ತೇವೆ. ಈ ಎರಡು ತತ್ವಗಳಲ್ಲಿ ವೇದಾಂತ ವಿಜ್ಞಾನದ ಸಮನ್ವಯ, ಸಾಮಾಜಿಕ ಮಹತ್ವ ಅಡಗಿರುವುದನ್ನು ನಾವು ನೋಡಬಹುದು. ಪ್ರತಿಯೊಂದು ಸಮಾಜವೂ, ಪ್ರತಿಯೊಂದು ಮತವೂ ಮನುಷ್ಯನಲ್ಲಿರುವ ದಿವ್ಯತೆಯನ್ನು ಗೌರವಿಸಬೇಕು. ಇದು ವಿವೇಕಾನಂದ ನಮಗೆ ಕೊಡುವ ಎಚ್ಚರಿಕೆ. ಸಮಾಜದ ಜನರನ್ನು ಪಾಪಿಗಳು ಅಂತ ಕರೆದಂತಹದನ್ನು ಗಮನದಲ್ಲಿಟ್ಕೊಂಡು ಹೇಳ್ತಾರೆ ವಿವೇಕಾನಂದರಿ ಮಾತು. ಓ ಧರ್ಮ ಪ್ರತಿಪಾದಕರೇ, ಜನರನ್ನು ಪಾಪಿಗಳು ಅಂತ ಕರೀತೀರಲ್ಲ. ವಿ ಆರ್ ಆಲ್ ದಿ ಚಿಲ್ಡ್ರನ್ ಆಫ್ ಇಮ್ಮಾರ್ಟಲ್ ಬ್ಲಿಸ್. ಆ ಮಹಾನ್ ಪರಮಾತ್ಮನ ನಿತ್ಯ ಶುದ್ಧ ಬುದ್ಧ ಮುಕ್ತನಾದ ಪರಮಾತ್ಮನ ಸಂತಾನ ನಾವು, ಪುಣ್ಯಾತ್ಮನ ಸಂತಾನ. ಪಾಪಾತ್ಮರು ಹೇಗಾದರು? ನೀವು ಸಿನ್ನರ್ಸ್ ಅಂತ ಹೇಳ್ತೀರಲ್ಲ, ಇನ್ನೊಬ್ಬರನ್ನ ಸಿನ್ನರ್ ಅಂತ ಕರೆಯೋದಕ್ಕೆ ನಿಮಗೆ ಯಾರು ಅಧಿಕಾರ ಕೊಟ್ಟಿದ್ದು? ಇತರರನ್ನು ಪಾಪಿ ಎಂದು ಕರೆಯುವುದೇ ಮಹಾಪಾಪ ಅಂತ ಅಮೇರಿಕದ ನೆಲದ ಮೇಲೆ ಅಲ್ಲಿನ ಆ ಜನರ ಪೊಳ್ಳು ವಿಚಾರಗಳಿಗೆ ಎದೆಯನ್ನು ಕುಟ್ಟಿ ಇದನ್ನು ಮನವರಿಕೆ ಮಾಡಿಕೊಟ್ರು. ಎದೆಯನ್ನು ಗುದ್ದಿದ್ರು ವಿವೇಕಾನಂದರಿದ್ದರು ಈ ಚಿಂತನೆಗಳ ಮೂಲಕ. ಆಘಾತ ಅವರಿಗೆ. ಯಾಕೆಂದರೆ ಅಲ್ಲಿನ ಧಾರ್ಮಿಕ ಪ್ರತಿನಿಧಿಗಳ ಉಪದೇಶಗಳಲ್ಲಿ ರಾರಾಜಿಸ್ತಾ ಇದ್ದ ವಾಕ್ಯ ಏನು ಅಂತಂದರೆ, ಯು ಸಿನ್ನರ್ಸ್. ರೊಚ್ಚಿಗೇಳ್ತು ವಿವೇಕಾನಂದರ ಮನಸ್ಸು. ಅವರು ಈ ಆತ್ಮನ ಚಿಂತನೆಯನ್ನು ಅಮೆರಿಕ ಮತ್ತು ಯುರೋಪ್ನಲ್ಲಿ ಕೊಡೋದಕ್ಕೆ ಬಹಳ ಪ್ರಧಾನವಾದ ಕಾರಣ ಯಾಕೆ ಅಂದರೆ, ಅಲ್ಲಿನ ಪ್ರತಿನಿಧಿಗಳು ಪಾಪ ಕೂತರೆ ನಿಂತರೆ ಆ ಜನರನ್ನ ಸಿನ್ನರ್ಸ್ ಅಂತ ಹೇಳಿದ್ದು. ಒಂದು ಸಂದರ್ಭದಲ್ಲಿ ವಿವೇಕಾನಂದರು ಹೇಳಿದ್ದುಂಟು, if you say that every saint had a past, then you should accept that every sinner has got a future. ಒಬ್ಬ ಸಂತನಿಗೆ ಹಿಂದಿನ ಜನ್ಮದ ಸಂಸ್ಕಾರಗಳ ಬಲದ ಬೆಂಬಲ ಇದೆ ಅನ್ನೋದನ್ನ ನೀವು ನಂಬೋದಾದರೆ ನೆನಪಿಡಿ, ಒಬ್ಬ ದುಷ್ಟನಿಗೆ, ಒಬ್ಬ ಕೆಟ್ಟ ಮನುಷ್ಯನಿಗೆ ಬದಲಾವಣೆ ಹೊಂದೋದಕ್ಕೂ ಕೂಡ ಅವಕಾಶ ಇದೆ ಅನ್ನೋದನ್ನು ಒಪ್ಪಿಕೊಳ್ಳಿ. ಎಷ್ಟು ಲಾಜಿಕಲ್ ಆಗಿದೆ ಗೊತ್ತಾ ಈ ಮಾತು? ಒಂದು ವೇಳೆ ಹಿಂದಿನ ಸಂಸ್ಕಾರಗಳಿಂದಲೇ ನಾವು ಸಂತರಾದವು ಅನ್ನೋ ಮಾತನ್ನು ಮಾತ್ರ ಒಪ್ಕೊಂಡ್ರೆ ಈ ಸಂತರು ಅನ್ನೋರು ಎಷ್ಟು ತಲೆಮಾರುಗಳು ಮುಂದುವರಿಬಹುದು. ಆಮೇಲೆ ಪ್ರಪಂಚದಲ್ಲಿ ಸಂತರ ಕೊರತೆನೇ ಆಗಿಬಿಡುತ್ತಲ್ಲ. ಯಾಕಂದರೆ ಹೊಸ ಸಂತರು ಬರೋದಕ್ಕೆ ನಿಮ್ಮ ಫಿಲಾಸಫಿ ಪರ್ಮಿಟ್ ಮಾಡ್ತಿಲ್ಲ. ನಿಜನಾ? ಲಾಜಿಕಲ್ ಆಗಿದೆಯಾ? ಇದನ್ನು ಗಮನಿಸಿ. ಅಮೇರಿಕದಲ್ಲಿ ವಿವೇಕಾನಂದರ ಮಾತುಗಳನ್ನು ಕೇಳಿ ಒಬ್ಬ ಮುಗ್ಧ ತಾಯಿ, ಆದರೆ ಬಹಳ ಆಲೋಚನಾ ಸತ್ಯವನ್ನು ಗೌರವಿಸುವಂಥವಳವಳು, ಆಕೆ ಕೇಳ್ತಾಳೆ, ಸ್ವಾಮಿ, ಐ ಎಂಜಾಯ್ಡ್ ಯುವರ್ ಲೆಕ್ಚರ್ಸ್ ವೆರಿ ಮಚ್, ಬಟ್ ಐ ಹ್ಯಾವ್ ಎ ಕ್ವಶನ್. ಯು ಡೋಂಟ್ ಸ್ಪೀಕ್ ಅಬೌಟ್ ಸಿನ್, ವೈ? ನೀವು ಸಿನ್ ಬಗ್ಗೆ ಮಾತನಾಡೋದೇ ಇಲ್ವಲ್ಲ. ನಿಮ್ಮ ಉಪನ್ಯಾಸಗಳನ್ನೆಲ್ಲ ನಾನು ತುಂಬ ಇಷ್ಟಪಟ್ಟೆ, ಬಟ್ ಯು ಡೋಂಟ್ ಸ್ಪೀಕ್ ಅಬೌಟ್ ಸಿನ್, ವೈ? ಆಗ ವಿವೇಕಾನಂದರು ಕೈ ಜೋಡಿಸಿ ಆಕೆಗೆ ಹೇಳ್ತಾರೆ, ಮದರ್, ಇಟ್ ಈಸ್ ದೋಸ್ ಸಿನ್ಸ್ ವಿಚ್ ಮೇಡ್ ಮೀ ಎ ಸೈಂಟ್. ಈ ಪಾಪಗಳೇ, ಈ ತಪ್ಪುಗಳೇ ನನ್ನನ್ನು ಸಂತನನ್ನಾಗಿ ರೂಪಿಸಿದ್ದು. ಟಿಲ್ ನೌ ಯು ಹ್ಯಾವ್ ಹರ್ಡ್ ಅಬೌಟ್ ದಿ ಗಾಡ್ ಆಫ್ ಫಾರ್ಚ್ಯೂನ್, ಬಟ್ ಐ ವಿಲ್ ಟೀಚ್ ಯು ದಿ ವೆಸ್ಟರ್ನರ್ಸ್ ದಟ್ I will teach the God of fortune and the God of sin in one ಅಂದರು. ಎಷ್ಟು ಚೆನ್ನಾಗಿದೆ ನೋಡಿದ್ರಾ? ಅದೃಷ್ಟ ದೇವರನ್ನು ಮಾತ್ರ ನೀವು ಕೇಳಿದ್ದೀರಿ ಇಲ್ಲಿವರೆಗೆ. ಅದೃಷ್ಟ ದೇವರು ಮತ್ತು ದುರಾದೃಷ್ಟ ದೇವರು, ಒಳ್ಳೆಯವರ ದೇವರು ಮತ್ತು ಕೆಟ್ಟವರ ದೇವರನ್ನು ಒಬ್ಬನೇ ವ್ಯಕ್ತಿಯಲ್ಲಿ ನಾನು ವಿವರಿಸ್ತೇನೆ ಅಂದರು. ಆಧ್ಯಾತ್ಮಿಕ ಜೀವನವು
ಮಾನವನ ಎಲ್ಲ ಆಸಕ್ತಿಗಳನ್ನು ಸಂಸ್ಕರಣಗೊಳಿಸುತ್ತೆ, ಜೀವನವನ್ನು ಸಮರ್ಪಕವಾದ ರೀತಿಯಲ್ಲಿ ಸನ್ಮಾರ್ಗದಲ್ಲಿ ಕೊಂಡೊಯ್ಯುತ್ತೆ. ಇದು ವಿವೇಕಾನಂದರು ಪಾಶ್ಚಾತ್ಯರಾದಿಯಾಗಿ ಇಡೀ ಮನುಷ್ಯ ಸಂಕುಲಕ್ಕೆ ಹೇಳಿದ್ದು. ಆಧ್ಯಾತ್ಮಿಕ ಜೀವನ ಅಂದರೆ ಭಯಪಡಬೇಡಿ, ಅದು ನಮ್ಮನ್ನು ಸಂಸ್ಕರಣಗೊಳಿಸುತ್ತೆ. ವೇದಾಂತ ಭಾವನೆಯು ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಸಮಾನ ಹಕ್ಕುಗಳನ್ನು ಪ್ರತಿಪಾದಿಸುತ್ತೆ. ವೇದಾಂತದ ಭಾವನೆ ಇದೆಯಲ್ಲ, ಇದು ಸಮಾನ ಹಕ್ಕುಗಳು ಬೇಕು ಅನ್ನೋದನ್ನ ಪ್ರತಿಪಾದಿಸುತ್ತೆ. ನೋಡಿ, ವಿವೇಕಾನಂದರು ಹೇಳ್ತಾರೆ, ಇದು ಅಷ್ಟೇ ನಾವು ಗಮನಿಸಿದ್ರೆ ನಮ್ಗೆ ಅರ್ಥ ಆಗೋದಿಲ್ಲ. ಮುಂದಿನ ವಿವರಣೆ ಅವರು ಎಷ್ಟು ಸೊಗಸಾಗಿ ಕೊಡ್ತಾರೆ ನೋಡಿ. ಒಂದೇ ಶಕ್ತಿಯು ಎಲ್ಲರಲ್ಲಿಯೂ ಇದೆ. ಈಚ್ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್. ಪ್ರತಿಯೊಬ್ಬರ ಆಂತರ್ಯದಲ್ಲೂ ಅದೇ ದಿವ್ಯ ಶಕ್ತಿ ಅಡಗಿದೆ. ಒಬ್ಬ ಅದನ್ನು ಹೆಚ್ಚು ವ್ಯಕ್ತಗೊಳಿಸಿಕೊಳ್ತಾನೆ, ಮತ್ತೊಬ್ಬ ಕಡಿಮೆ ವ್ಯಕ್ತಗೊಳಿಸ್ಕೊಳ್ಬಹುದು. ಆದರೆ ಈ ಶಕ್ತಿ ಎಲ್ಲರಲ್ಲಿಯೂ ಸುಪ್ತವಾಗಿದೆ. ಇನ್ನು ವಿಶೇಷ ಶಕ್ತಿಗೆ ಅಲ್ಲಿ ಅವಕಾಶ ಎಲ್ಲಿದೆ? ಎಲ್ಲರಲ್ಲಿಯೂ ದಿವ್ಯತೆಯ ಶಕ್ತಿ ಇದೆ. ದಿವ್ಯತೆಯ ಶಕ್ತಿ ಪ್ರತಿಯೊಬ್ಬರಲ್ಲೂ ಇದೆ. ವ್ಯಕ್ತಗೊಳಿಸಿಕೊಳ್ಳುವ ವಿಷಯದಲ್ಲಿ ಪ್ರಯತ್ನಶೀಲನಿಗೆ ಹೆಚ್ಚು ಸಿಗುತ್ತೆ, ಸೋಮಾರಿಗೆ ಕಡಿಮೆ ಸಿಗುತ್ತೆ. ಭಿನ್ನತೆ ಇರೋದು ನಮ್ಮ ಪರಿಶ್ರಮದಲ್ಲೇ ಹೊರತು ಆ ದಿವ್ಯ ಶಕ್ತಿಯನ್ನು ಅನುಭವಕ್ಕೆ ತಂದುಕೊಳ್ಳೋ ವಿಷಯದಲ್ಲಿ ನಾವು ಮಾಡಿದಂಥ ಪ್ರಯತ್ನದಲ್ಲಿ ಭಿನ್ನತೆ ಇದೆಯೇ ಹೊರತು ಆಂತರ್ಯದಲ್ಲಿರ್ತಕ್ಕಂಥ ದಿವ್ಯತೆಯ ವಿಷಯದಲ್ಲಿ ಭಿನ್ನತೆ ಇಲ್ಲ. ಇವರಲ್ಲಿ 1 kg ದಿವ್ಯತೆ ಇದೆ, ಅವರಲ್ಲಿ 2 kg ದಿವ್ಯತೆ ಇದೆ, ಅವರಲ್ಲಿ 1 ಕ್ವಿಂಟಾಲ್ ಇದೆ, ಅವರಲ್ಲಿ 1 ಟನ್ ಇದೆ. ಇಲ್ಲ, ದಿವ್ಯತೆ ಅಂತಕ್ಕಂಥದ್ದು ಪ್ರತಿಯೊಬ್ಬರಲ್ಲೂ ಇರ್ತಕ್ಕಂಥ ಒಂದು ಐಡೆಂಟಿಟಿ. ಆದರೆ ಅಂತರಂಗದ ದಿವ್ಯತೆಯನ್ನು ಅಭಿವ್ಯಕ್ತಗೊಳಿಸ್ಕೊಳ್ಳೋ ವಿಷಯದಲ್ಲಿ ಮನುಷ್ಯ ಮಾಡುವ ಪ್ರಯತ್ನದಲ್ಲಿ ಭಿನ್ನತೆ ಇದೆ. ಹೀಗಾಗಿ ಒಂದು ಕಡೆ ಹೆಚ್ಚು ಶಕ್ತಿ ವ್ಯಕ್ತವಾಗುತ್ತೆ, ಮತ್ತೊಂದು ಕಡೆ ಆ ಪ್ರಮಾಣದಲ್ಲಿ ಶಕ್ತಿ ವ್ಯಕ್ತವಾಗೋದಿಲ್ಲ. ಅಭಿವ್ಯಕ್ತತೆಯಲ್ಲಿ ವ್ಯತ್ಯಯ ಇದೆಯೇ ಹೊರತು ಶಕ್ತಿಯಲ್ಲಿ ಯಾವುದೇ ರೀತಿಯ ಅಸಮತೋಲನ ಇಲ್ಲ. ಆದ್ದರಿಂದ ಹೊರಗಡೆಯಿಂದ ಹೊಸದಾಗಿ ಯಾವುದೋ ಶಕ್ತಿ ಬಂದು ಸೇರೋ ಅವಶ್ಯಕತೆ ಏನಿದೆ? ಅಥವಾ ಪರಮಾತ್ಮ ಅವನಿಗೆ ಬೇರೆಯವರಿಗಿಂತಲೂ ಹೆಚ್ಚಿನ ಶಕ್ತಿ ತುಂಬಿದಾನೆ ಅನ್ನೋ ಅತಾರ್ಕಿಕವಾದ ಮಾತನ್ನು ಹೇಗೆ ನಂಬೋದು? ಇದು ವಿವೇಕಾನಂದರ ಧೋರಣೆ. ಇದನ್ನು ಹೇಳಿ ನೋಡಿ, ಎಂಥ ಒಂದು ಕಠಿಣವಾದ ಒಂದು ತೀರ್ಮಾನ ಹೇಳ್ತಾರೆ ಅವರು. ನನ್ನ ಪ್ರಕಾರ ಹಕ್ಕೊತ್ತಾಯ ಎಂಬುದೊಂದು ಸಾಮಾಜಿಕ ಪಿಡುಗು. ಟು ಕ್ಲೈಮ್ ಫಾರ್ ಪ್ರಿವಿಲೇಜಸ್, ಅದೊಂದು ಪಿಡುಗು, ಸಾಮಾಜಿಕ ಪಿಡುಗು. ಈ ಹಕ್ಕುಗಳಿಗಾಗಿ ಹೋರಾಡುವುದೇ ಮಾನವ ಕೋಟಿಯ ದುಃಖದಾಯಕ ಸಂಗತಿ. ಈ ಹಕ್ಕುಗಳಿಗಾಗಿ ಹೋರಾಡ್ತಾ ಇದ್ದೀರಲ್ಲ, ಇದು ನಿಜಕ್ಕೂ ಬಹಳ ದುಃಖದಾಯಕವಾದ ಸಂಗತಿ. ಹೇಳ್ತಾರವರು, ಮೊದಲು ಈ ಹಕ್ಕೊತ್ತಾಯದ ಮೃಗೀಯ ಸ್ವಭಾವವನ್ನು ಗಮನಿಸಿ. ಹಕ್ಕೊತ್ತಾಯದ ಮೃಗೀಯ ಸ್ವಭಾವವನ್ನು ಗಮನಿಸಿ ಹೇಳ್ತಾರೆ, ಅದು ಬಲಾಢ್ಯನಿಗೆ ಬಲಹೀನನ ಮೇಲಿರುವ ಹಕ್ಕೊತ್ತಾಯ. ಆನಂತರ ಐಶ್ವರ್ಯದ ಹಕ್ಕುಗಳಿವೆ. ಶ್ರೀಮಂತನಿಗೆ ಕಡಿಮೆ ಶ್ರೀಮಂತರ ಮತ್ತು ಬಡಜನರ ಮೇಲೆ ಚಲಾಯಿಸಲು ಹಕ್ಕುಗಳು ಬೇಕು. ಅದಕ್ಕಿಂತಲೂ ಸೂಕ್ಷ್ಮವಾದದ್ದು ಬುದ್ಧಿಯ ಹಕ್ಕು. ಹೆಚ್ಚು ಬುದ್ಧಿವಂತನು ಇತರರಿಗಿಂತ ಹೆಚ್ಚು ಹಕ್ಕುಗಳನ್ನು ಆಶಿಸುತ್ತಾನೆ. ಕೊನೆಯದು ಅತಿ ಭಯಂಕರವಾದದ್ದು ಆಧ್ಯಾತ್ಮಿಕ ಹಕ್ಕು. ಕೆಲವರು ದೇವರು ಧರ್ಮದ ಬಗ್ಗೆ ತಮಗೆ ಇತರರಿಗಿಂತ ಹೆಚ್ಚು ಗೊತ್ತಿದೆ ಎಂಬ ಹಕ್ಕನ್ನು ಮುಂದಿಡ್ತಾರೆ. ಅದಕ್ಕಾಗಿ ಹೆಚ್ಚಿನ ಹಕ್ಕುಗಳನ್ನು ಕೇಳ್ತಾರೆ ಇತರರ ಮೇಲೆ ಚಲಾಯಿಸೋದಕ್ಕೆ. ಮಾನವನ ಉದ್ಧಾರಕ್ಕೆ
ವೇದಾಂತ ಚಿಂತನೆಯು ಒಂದು ಅದ್ಭುತ ಸಂಜೀವಿನಿ ಶಕ್ತಿಯಾಗಿ ಪರಿಣಾಮ ಬೀರುತ್ತೆ. ಹೇಳ್ತಾರೆ ನೋಡಿ, ವೇದಾಂತ ಪ್ರತಿಯೊಬ್ಬ ಮಾನವನಲ್ಲಿಯೂ ಸುಪ್ತವಾಗಿರುವ ದಿವ್ಯತೆಯನ್ನು ಪ್ರತಿಪಾದಿಸುವುದರಿಂದ ಅಲ್ಲಿ ವಿಶೇಷ ಹಕ್ಕೊತ್ತಾಯಗಳಿಗೆ ಅವಕಾಶವಾಗಲಿ ಸ್ಥಾನವಾಗಲಿ ಇಲ್ಲವೇ ಇಲ್ಲ. ಯಾಕೆ? ನಿಮ್ಮ ಹತ್ರ ಎಷ್ಟೇ ಹಣ ಇರಬಹುದು, ನಿಮ್ಮ ಹತ್ರ ಎಷ್ಟೇ ಶಾರೀರಿಕ ಬಲ ಇರಬಹುದು, ನಿಮ್ಮ ಹತ್ರ ಎಷ್ಟೇ ಬುದ್ಧಿಯ ಸಾಮರ್ಥ್ಯ ಇರಬಹುದು, ಆದರೆ ನೆನಪಿಟ್ಕೊಳ್ಳಿ, ನಿಮ್ಮೆಲ್ಲರಲ್ಲಿಯೂ ಕೂಡ ಏಕಪ್ರಕಾರವಾಗಿ ಅದೇ ದಿವ್ಯತೆ ಇದೆ. ಈ ದಿವ್ಯತೆಯನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡ್ರೆ ನಾವು ಬುದ್ಧಿವಂತರೂ ಆಗಬಹುದು, ಶಕ್ತಿವಂತರೂ ಆಗಬಹುದು, ಸಾಮರ್ಥ್ಯವಂತರೂ ಆಗಬಹುದು, ಆಧ್ಯಾತ್ಮಿಕ ವ್ಯಕ್ತಿಗಳು ಆಗಬಹುದು. ಆದ್ದರಿಂದ ನಾವು ಗಮನ ಕೊಡಬೇಕಾದ್ದು ಹೊರಗಡೆಯ ಶ್ರೀಮಂತಿಕೆಗಲ್ಲ, ಹೊರಗಡೆಯ ಶಾರೀರಿಕ ಬಲಕ್ಕಲ್ಲ, ಹೊರಗಡೆಯ ಬೌದ್ಧಿಕ ಸಾಮರ್ಥ್ಯಕ್ಕಲ್ಲ, ಅಥವಾ ಹೊರಗಡೆಯ ಧರ್ಮ ಆಧ್ಯಾತ್ಮದ ಬಲಕ್ಕಲ್ಲ. ಇದೆಲ್ಲದಕ್ಕೂ ಮೂಲವಾದ ಆಂತರ್ಯದಲ್ಲಿರುವ ದಿವ್ಯತೆಗೇ ನಾವು ಗಮನ ಕೊಡಬೇಕಾಗಿದೆ. ಆದ್ದರಿಂದ ಪ್ರತಿಯೊಬ್ಬ ಮಾನವನಲ್ಲೂ ದಿವ್ಯತೆ ಇದೇನೋ ಅಚಲ ವಿಶ್ವಾಸವನ್ನು ಮೂಡಿಸುತ್ತಲ್ಲ ವೇದಾಂತವನ್ನು ನಿಜ ಜೀವನಕ್ಕೆ ತಂದುಕೊಂಡಾಗ ಈ ಹಕ್ಕೊತ್ತಾಯ ಎಂಬ ಸಾಮಾಜಿಕ ಪಿಡುಗನ್ನು, ಮನೋದಾರಿದ್ರ್ಯವನ್ನು ಹೋಗಲಾಡಿಸ್ಕೊಳ್ಬಹುದು ಅಂದರೆ ವಿವೇಕಾನಂದರು ಹೇಳ್ತಾರೆ. ಇತರರಿಗಿಂತ ತಮಗೆ ಯಾವುದೇ ವಿಧವಾದ ದೈಹಿಕ, ಮಾನಸಿಕ, ಆಧ್ಯಾತ್ಮಿಕವಾದ ವಿಶೇಷ ಹಕ್ಕುಗಳನ್ನು ಪ್ರತಿಪಾದಿಸುವ ಯಾರೂ ಕೂಡ ನಿಜವಾದ ವೇದಾಂತಿಗಳು ಆಗಲಾರರು. ನಾವೆಲ್ಲ ಕೇಳಿಸ್ಕೋಬೇಕಿದ್ದು. ಜಟೆ, ಗಡ್ಡ, ದಂಡ ಕಮಂಡಲ ಇದೇ ನಮ್ಮ ತಪಸ್ಸನ್ನು ಸೂಚಿಸೋದಾಗ್ಬಿಟ್ರೆ ಗತಿ ಏನು? ವೈರಾಗ್ಯಮೇವಂ ಅಭಯಂ ಭರ್ತೃಹರಿ ಹೇಳ್ದ. ಭರ್ತೃಹರಿ ಶಂಕರಾಚಾರ್ಯರಿಗಿಂತ 2 ಶತಮಾನ ಮೊದಲು ಬಂದವನು. ಪ್ರಪಂಚದ ಇತಿಹಾಸದಲ್ಲಿ ಅಂತಹ ಮತ್ತೊಬ್ಬ ಜೀವನವನ್ನು ಆಮೂಲಾಗ್ರವಾಗಿ ನೋಡಿದಂಥ ವ್ಯಕ್ತಿ ನಿಮಗೆ ಸಿಗೋದಿಲ್ಲ. ಭರ್ತೃಹರಿ ರಾಜ ಭರ್ತೃಹರಿ ಚಕ್ರವರ್ತಿ ಅವನು ಮೊದಲಿಗೆ ತನ್ನ ಜೀವನದಲ್ಲಿ ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಸುಖಗಳ ವೈಭವವನ್ನು ಒಂದು 100 ಶ್ಲೋಕಗಳ ರೀತಿಯಲ್ಲಿ ಬರೆದ. ಅದಕ್ಕೆ ಅವನು ಕೊಟ್ಟ ಹೆಸರು ಶೃಂಗಾರ ಶತಕ. ಗೃಹಸ್ಥನಾಗಿದ್ದ ಅವನು ಸನ್ಯಾಸಿಯಾಗಿ ಕೆಲವು ವರ್ಷಗಳಾದ ಮೇಲೆ ಮತ್ತೆ ಗೃಹಸ್ಥನಾದ. ಮತ್ತೆ ಕೆಲವು ವರ್ಷ ಗೃಹಸ್ಥ ಜೀವನವನ್ನು ನಡೆಸಿ ಈ ಗೃಹಸ್ಥ ಜೀವನ ಸಾಕು ಅಂತ ಅವನಿಗನ್ನಿಸಿ ಇನ್ನು ಜೀವನ ಪರ್ಯಂತ ಶಾಶ್ವತವಾಗಿ ಮತ್ತೆ ಸನ್ಯಾಸಿಯಾದ. ಭರ್ತೃಹರಿ ಮೊದಲು ಬರೆದದ್ದು ಅವನು ಫಸ್ಟ್ ಸೆಂಚುರಿ ಶೃಂಗಾರ ಶತಕ, ಸೆಕೆಂಡ್ ಸೆಂಚುರಿ ನೀತಿ ಶತಕ, ಥರ್ಡ್ ಸೆಂಚುರಿ ವೈರಾಗ್ಯ ಶತಕ. ಪ್ರಪಂಚದಲ್ಲಿ ಒಬ್ಬ ಗೃಹಸ್ಥನಿಗೆ ಗೃಹಸ್ಥ ಜೀವನದ ಯಾವುದೇ ಇಂದ್ರಿಯಗಳ ಸುಖದ ಬಗ್ಗೆ ಭರ್ತೃಹರಿ ಕೊಟ್ಟ ಪರಿಕಲ್ಪನೆ ಇದೆಯಲ್ಲ, ಅದೊಂದು ನಿಲುಗನ್ನಡಿ ಅಂತ ಹೇಳಲಾಯಿತು. ಆದರೆ ಅಂತಹ ವ್ಯಕ್ತಿ ನೀತಿ ಶತಕವನ್ನೂ ಬರೆದ, ವೈರಾಗ್ಯ ಶತಕವನ್ನೂ ಬರೆದ. ಇಲ್ಲಿ ನಾವು ಗಮನಿಸಬೇಕಾದ್ದು ಭಾರತದ ಚಿಂತನೆಗಳು ಒಬ್ಬ ವ್ಯಕ್ತಿಯಲ್ಲಿ ಜೀವನದ ಆ 3 ಅದ್ಭುತಗಳನ್ನೂ ಕೂಡ ಅದು ಹೇಗೆ ಅವನ ಅನುಭವಜನ್ಯವಾಗಿಸ್ತು, ಅವನೊಬ್ಬ ಪರಿಪೂರ್ಣ ವ್ಯಕ್ತಿಯಾಗಿ ಜಗತ್ತಿನಿಂದ ನಿರ್ಗಮಿಸಿದಾನೆ. ಆದರೆ ಇವತ್ತು ಭರ್ತೃಹರಿಯ ಶತಕಗಳು ಇವತ್ತಿಗೂ ಕೂಡ ಮನುಷ್ಯನಿಗೆ ಒಂದು ದೊಡ್ಡ ಮಾರ್ಗದರ್ಶನ. ರಾಜ ಭರ್ತೃಹರಿ ಹೇಳ್ತಾನೆ, ವೈರಾಗ್ಯಮೇವಂ ಅಭಯಂ. ಶ್ರೀಮಂತನಿಗೆ ಬಡವನ ಭಯ, ಸುರೂಪಿಗೆ ಕುರೂಪಿಯ ಭಯ, ಹೀಗೆ ಹಲವಾರು ಭಯಗಳ ಬಗ್ಗೆ ಹೇಳ್ತಾ ವೈರಾಗ್ಯ ಒಂದೇ ಅಭಯ. ಜಗತ್ತಿನ ಬಗ್ಗೆ ವಿರಾಗ, ಪರಮಾತ್ಮನ ಬಗ್ಗೆ ಅನುರಾಗ, ಇದೇ ವೈರಾಗ್ಯ ಅಂತ ಹೇಳ್ತಾರೆ. ವಿವೇಕಾನಂದರು ಹೇಳ್ತಾ ಇದ್ದಾರೆ,
ಇತರರಿಗಿಂತ ತಮಗೆ ಯಾವುದೇ ವಿಧವಾದ ದೈಹಿಕ, ಬೌದ್ಧಿಕ, ಮಾನಸಿಕ, ಆಧ್ಯಾತ್ಮಿಕವಾದ ವಿಶೇಷ ಹಕ್ಕುಗಳನ್ನು ಪ್ರತಿಪಾದಿಸುವ ಯಾವ ವ್ಯಕ್ತಿಯೂ ಕೂಡ ನಿಜವಾದ ವೇದಾಂತಿ ಆಗಲಾರನು. ಅದ್ವೈತದ ಕೆಲಸವೇ ಈ ಹಕ್ಕುಗಳನ್ನು ನಿರ್ಮೂಲನಗೊಳಿಸುವುದು. ಅದ್ವೈತ ಏನು ಹೇಳುತ್ತೆ? ಪ್ರತಿಯೊಬ್ಬರಲ್ಲಿಯೂ ಅದೇ ದಿವ್ಯತೆ ಇದೆ, ಅಹಂ ಬ್ರಹ್ಮಾಸ್ಮಿ, ಪ್ರತಿಯೊಬ್ಬನೂ ಕೂಡ ಆತ್ಮಸ್ವರೂಪಿಯೇ ಆಗಿದ್ದಾನೆ ಎಂದಾಗ ಅಲ್ಲಿ ಹಕ್ಕುಗಳಿಗೆ, ಪ್ರಿವಿಲೇಜಸ್ಗೆ ಅವಕಾಶ ಇಲ್ಲ. ಆದ್ದರಿಂದಲೇ ಅದ್ವೈತ ಎಲ್ಲರನ್ನೂ ಸಂತೋಷವಾಗಿಟ್ಟಿರುತ್ತೆ ಅಂತಕ್ಕಂಥ ವಿಚಾರ. ಅಂದರೆ ಪ್ರತಿಯೊಬ್ಬರಿಗೂ ಸಮಾನ ಹಕ್ಕಿರುವಂತಹ ಸಾಮಾಜಿಕ ವ್ಯವಸ್ಥೆಯನ್ನು ನಿರ್ಮಿಸುವುದೇ ಅದ್ವೈತದ ಧ್ಯೇಯ. ಇದು ಒಂದು ಉನ್ನತ ತತ್ವ ಆಯಿತು. ಆದರೆ ಸಮಾಜ ಹೇಗಿದೆ? ಅದರ ಬಗ್ಗೆ ವಿವೇಕಾನಂದರು ಹೇಳ್ತಾರೆ, ಸಮಾಜದಲ್ಲಿ ನಿರಪೇಕ್ಷ ಸಮಾನತೆ ಅನ್ನೋದು ಸಾಧ್ಯವೇ ಇಲ್ಲ. ಅಬ್ಸಲ್ಯೂಟ್ ಸೇಮ್ನೆಸ್ ಈಸ್ ಇಂಪಾಸಿಬಲ್. ಅಬ್ಸಲ್ಯೂಟ್ ಸೇಮ್ನೆಸ್, ನಿರಪೇಕ್ಷ ಸಮಾನತೆ ಸಮಾಜದಲ್ಲಿ ಸಾಧ್ಯವೇ ಇಲ್ಲ. ವೈವಿಧ್ಯದಿಂದಲೇ ಸಮಾಜ ಸುಂದರ, ಮನೋಹರ. ಸಮಾಜದಲ್ಲಿ ವೈವಿಧ್ಯತೆ ಇದೆಯಲ್ಲ, ಅದರಿಂದಲೇ ಅದು ಸುಂದರವಾಗಿರೋದು ಮತ್ತು ಮನೋಹರವಾಗಿರೋದು. ಆದರೆ ಶಕ್ತಿ ವೈವಿಧ್ಯತೆಗಳಿಂದ ಪ್ರತಿಪಾದಿಸಲ್ಪಡಬಹುದಾದ ಹಕ್ಕೊತ್ತಾಯವನ್ನು ಖಂಡಿತವಾಗಿಯೂ ನಿರ್ಮೂಲಗೈಯಬೇಕು. ನಾನು ಹೆಚ್ಚು ಶಕ್ತಿವಂತ ಅಂತ ಕೆಲವು ಕ್ಲೈಮ್ ಮಾಡೋಕ್ಕೆ ಹೋಗೋದು ಪ್ರಿವಿಲೇಜಸ್ನ, ಇಂಥದ್ದನ್ನೆಲ್ಲ ನಿರ್ಮೂಲ ಮಾಡಲೇಬೇಕು ಅನ್ನೋ ವಿಚಾರ. ವಿವೇಕಾನಂದರು ಹೇಳ್ತಾರೆ, ನಾನೆಷ್ಟೇ ಪ್ರಯತ್ನ ಪಟ್ಟರೂ ಎಲ್ಲ ಒಂದೇ ಸಮನಾಗಿ ಇರಲು ಸಾಧ್ಯವಿಲ್ಲ. ಮನುಷ್ಯರಲ್ಲಿ ಹುಟ್ಟುವಾಗಲೇ ವ್ಯತ್ಯಾಸಗಳಿರುತ್ತವೆ. ಕೆಲವರಿಗೆ ಇತರರಿಗಿಂತ ಹೆಚ್ಚು ಶಕ್ತಿ ಇರುತ್ತೆ, ಇನ್ನು ಕೆಲವರಿಗೆ ಇತರರಿಗಿಂತ ಹೆಚ್ಚು ಕೆಲಸವನ್ನು ಮಾಡುವುದು ಸುಲಭವಾಗಿರುತ್ತೆ, ಕೆಲವರಿಗೆ ಉತ್ತಮ ಶರೀರ ಇರುತ್ತೆ ಮತ್ತು ಕೆಲವರಿಗೆ ಇಲ್ಲ. ಆದ್ದರಿಂದ ಬಾಹ್ಯ ಆಕಾರದಲ್ಲಿ ಮತ್ತು ಅಂತಸ್ತಿನಲ್ಲಿ ಸಮಾನತೆ ಎಂಬುದು ಇರಲಾರದು. ಅದಕ್ಕೆ ತಲೆ ಕೆಡಿಸ್ಕೋಬಾರ್ದು ನಾವು. ಬಾಹ್ಯ ಜಗತ್ತಿನಲ್ಲಿ, ಹೊರ ಜಗತ್ತಿನಲ್ಲಿ ಸಮಾನತೆಯ ಬಗ್ಗೆ ತುಂಬ ಕೂಗು ಕೇಳ್ತಾ ಇದ್ದೀವಿ ನಾವು, ಬಹಳ ದೊಡ್ಡ ಕೂಗು ಕೇಳ್ತಾ ಇದ್ದೇವೆ. ಆದರೆ ಈ ಸಮಾನತೆ ಎಂಬುದು ನಮ್ಮ ಆಂತರ್ಯದಲ್ಲಿರುವ ದಿವ್ಯತೆಯ ಒಂದು ಕಾಮನ್ ಎಂಟಿಟಿಗೆ ಸಂಬಂಧಪಟ್ಟಿದ್ದೇ ಹೊರತು ಬಹಿರಂಗ ಜಗತ್ತಿನಲ್ಲಿ ವೈವಿಧ್ಯತೆ ಅನ್ನೋದು ಅನಿವಾರ್ಯವಾಗುತ್ತೆ. ಆದರೆ ವೈವಿಧ್ಯತೆಯನ್ನು ಇಟ್ಕೊಂಡು ಹಕ್ಕೊತ್ತಾಯಕ್ಕೆ ನಾವು ಮುಂದಾಗಬಾರದು ಅನ್ನೋ ವಿವೇಕ. ಪ್ರಪಂಚ, ವಿವೇಕಾನಂದರ ಮಾತು ನೋಡಿ, ಪ್ರಪಂಚ ನಿಜವಾಗಿ ಮಾಡಬೇಕಾದ ಕೆಲಸ ಬಹಳ ಮುಖ್ಯವಾದ್ದು ಇದು. ಏನದು? ಎಲ್ಲ ಸಮಾಜಗಳಲ್ಲಿ, ಎಲ್ಲ ಜನಾಂಗಗಳಲ್ಲಿ ಮತ್ತು ಎಲ್ಲ ದೇಶಗಳಲ್ಲಿ ಒಂದೇ ಹೋರಾಟ ಇದೆ. ನಾವು ಗಮನಿಸಿದ್ರೆ, ಒಬ್ಬರು ಮತ್ತೊಬ್ಬರಿಗಿಂತ ಹೆಚ್ಚು ವಿದ್ಯಾವಂತರಾಗಿರುವಾಗ ತಮಗೆ ಹೆಚ್ಚು ವಿದ್ಯೆ ಇದೆ ಎಂದು ವಿದ್ಯೆ ಇಲ್ಲದವನ ಸುಖವನ್ನು ಅಪಹರಿಸುವುದೇ. ಈ ಹಕ್ಕನ್ನು ನಿರ್ಮೂಲನ ಮಾಡುವುದೇ ಹೋರಾಟದ ಗುರಿ. ಕೆಲವರು ಹಲವರಿಗಿಂತ ಬಲಿಷ್ಠರಾಗಿರಬಹುದು, ಅವರು ದುರ್ಬಲರನ್ನು ದೋಚುವುದು ಅಥವಾ ಅವರುಗಳನ್ನು ತಮ್ಮ ಆಳ್ವಿಕೆಯಲ್ಲಿ ಇಟ್ಟುಕೊಳ್ಳುವುದು ಸ್ವತಃ ಬಹಳ ಕಷ್ಟದ ವಿಚಾರ. ಆದರೆ ಬಲಿಷ್ಠನು ತನಗಾಗಿ ಇತರರೆಲ್ಲರ ಸೌಖ್ಯವನ್ನು ದೋಚುವುದು ಧರ್ಮ ವಿರೋಧವಾದ ವಿಷಯವೂ ಆಗಿದೆ. ಅದಕ್ಕಾಗಿಯೇ ಹೋರಾಟ ನಡೀತಾ ಇದೆ. ಕೆಲವರು ಸ್ವಾಭಾವಿಕವಾಗಿ ತಮ್ಮಲ್ಲಿರುವ ಬುದ್ಧಿಗೆ ಅನುಗುಣವಾಗಿ ಇತರರಿಗಿಂತಲೂ ಹೆಚ್ಚು ಸಂಪಾದನೆ ಮಾಡಬಹುದಾದರೂ ಕಡಿಮೆ ಸಂಪಾದಿಸುವವರ ಮೇಲಿನ ದಬ್ಬಾಳಿಕೆ ಧರ್ಮ ವಿರೋಧಿಯಾದ ವಿಚಾರ. ಅಲ್ಲಿಯೂ ಹೋರಾಟವಿದೆ. ಒಬ್ಬನು ಹೆಚ್ಚಿನ ಸುಖವನ್ನು ಅನುಭವಿಸುವುದು ತನ್ನ ಹಕ್ಕು ಅಂತಾನೆ.
ಆದರೆ ನೀತಿ ಎಂಬುದು ಈ ಧೋರಣೆಯನ್ನು ಧ್ವಂಸ ಮಾಡಿಬಿಡುತ್ತೆ. ಪ್ರಪಂಚ ನೋಡಿ, ನೀವು ಮನುಷ್ಯ ಸಮಾಜವನ್ನು ನೋಡಿ. ಒಂದು ಮಾತು ಬಂತು, ಎಲ್ಲರನ್ನೂ ಕೆಲವು ಕಾಲ ವಂಚಿಸಬಹುದು, ಕೆಲವರನ್ನೂ ಎಲ್ಲ ಕಾಲದಲ್ಲೂ ವಂಚಿಸಬಹುದು, ಆದರೆ ಎಲ್ಲರನ್ನೂ ಎಲ್ಲ ಕಾಲದಲ್ಲಿಯೂ ವಂಚಿಸಲಾಗದು. ಜೀವನದಲ್ಲಿ ನೀತಿಗೆ ಪಾತ್ರ ದೊರೆತರೆ, ಸ್ಥಾನ ದೊರೆತರೆ, ಅಂತಹ ನೀತಿವಂತರು ಸಹಮಾನವರಿಗಾಗಿ ಮಿಡಿಯುತ್ತಾರೆ, ಸಹಮಾನವರ ಏಳಿಗೆಗಾಗಿ ಶ್ರಮಿಸುತ್ತಾರೆ. ಹೇಳ್ತಾರೆ ನೋಡಿ. ಹಾಗಾದರೆ ಜೀವನದಲ್ಲಿ ನೀತಿ ಅನುಷ್ಠಾನವಾಗಬೇಕಾದ್ರೆ ಶಾರೀರಿಕವಾಗಿ ಬಲಿಷ್ಠನಾದವನು ದುರ್ಬಲನ ಮೇಲೆ ದೌರ್ಜನ್ಯವನ್ನು ಎಸಗದೆ ಆತನಿಗೆ ಬಾಹಿಕವಾದ ರಕ್ಷಣೆ ನೀಡಬೇಕು. ಈ ರಕ್ಷಣೆ ನೀಡುವ ಕಾರ್ಯದಲ್ಲಿ ಬಲಿಷ್ಠ ವ್ಯಕ್ತಿಗೆ ಯಾವುದೇ ರೀತಿಯ ಕಾನೂನಿನ ತೊಡಕಾಗಬಾರದು. ನೋಡಿ, ಎಷ್ಟು ಸೂಕ್ಷ್ಮವಾದ ವಿಷಯ ಹೇಳಿದ್ದಾರೆ, ಗಮನಿಸಿ. ಎರಡನೇದು, ಐಶ್ವರ್ಯವಂತನು ಬಡವನಿಗೆ ಸಹಾಯ ನೀಡಬೇಕು, ಆದರೆ ನೆರವು ಕೇವಲ ತಾತ್ಕಾಲಿಕವಾಗಬಾರದು. ದುರ್ಬಲನು ತನ್ನ ಕಾಲ ಮೇಲೆ ತಾನು ನಿಲ್ಲುವವರೆಗೂ ಸಹಕಾರವನ್ನು ನೀಡಬೇಕು. ಮತ್ತೊಬ್ಬರ ಮುಂದೆ ಆತ ಇನ್ನೆಂದೂ ಕೈ ಚಾಚಬಾರದು. ಇದು ಶಕ್ತಿವಂತನೊಬ್ಬ ಬಡವನಿಗೆ ಮಾಡಬಹುದಾದ ಸಹಾಯ. ಗಿವ್ ಎ ಫಿಶ್ ಟುಡೇ ಆ್ಯಂಡ್ ಟೀಚ್ ಹಿಮ್ ಟು ಕ್ಯಾಚ್ ಎ ಫಿಶ್ ಟುಮಾರೋ ಅಂತ ಒಂದು ಮಾತುಂಟು. ಮೂರನೇ ವಿಚಾರ, ಬುದ್ಧಿವಂತನಾದವನು ಇತರರ ಬಗ್ಗೆ ತಾತ್ಸಾರ ಮಾಡಬಾರದು. ಇತರರಲ್ಲಿಯೂ ಬುದ್ಧಿಯ ಜಾಗೃತಿಗೆ ಶ್ರಮಿಸಬೇಕು. ಆದರೆ ಸಮಸ್ಯೆ ಏನು ಅಂದರೆ, ಬುದ್ಧಿವಂತರು ಬುದ್ಧಿಹೀನ ವ್ಯಕ್ತಿಗಳೊಂದಿಗೆ ಬೆರೆಯುವುದೇ ಕಷ್ಟ. ಎಷ್ಟು ಕಷ್ಟ ಅಲ್ವಾ? ಸಂಸ್ಕಾರಗಳಲ್ಲಿ ಅಗಾಧವಾದ ತಾರತಮ್ಯ ಇರುವುದಂತೂ ನಿಜ. ಆದರೆ ಬುದ್ಧಿವಂತರು ತಮ್ಮ ಕೆಲಸದ ಸಮಯದಲ್ಲಿ ಕಿಂಚಿತ್ತಾದರೂ ಸಮಯವನ್ನು ಇತರರಲ್ಲಿ ಬುದ್ಧಿ ಜಾಗೃತಿಗೈಯಲು ವಿನಿಯೋಗಿಸಲೇಬೇಕು. ಏಕೆಂದರೆ ಇತರರ ವಿದ್ಯೆ, ಜ್ಞಾನ, ಸಂಸ್ಕಾರಗಳ ವೃದ್ಧಿಗೆ ಶ್ರಮಿಸುವುದು ಮಹೋಪಕಾರದ ಕಾರ್ಯ. ನಾಲ್ಕನೇದು, ಆಧ್ಯಾತ್ಮಿಕ ಹಕ್ಕನ್ನು ನಿಜವಾದ ಯಾವ ಆಧ್ಯಾತ್ಮಿಕ ವ್ಯಕ್ತಿಯೂ ಪ್ರತಿಪಾದಿಸುವುದಿಲ್ಲ. ರಾಷ್ಟ್ರಕವಿ ಕುವೆಂಪು ಅವರ ಬಾಲ್ಯವನ್ನು ಓದಬೇಕು ನೀವು. ವಿಭೂತಿ ಪುರುಷರು ಅಂತ ಡಾಕ್ಟರ್ ಜವರೇಗೌಡರು ಬರೆದಿದ್ದಾರೆ. ಕುವೆಂಪು ಅವರ ಬಾಲ್ಯದಲ್ಲಿ ಅವರು ರಾಮಕೃಷ್ಣ ಆಶ್ರಮದಲ್ಲಿ ಅಧ್ಯಯನ ಮಾಡಿದವರು. ಮೈಸೂರಿನಲ್ಲಿ ಒಂದು ಬಾಡಿಗೆ ಕಟ್ಟಡದಲ್ಲಿ ಓದ್ತಾ ಇದ್ದ ಸಂದರ್ಭದಲ್ಲಿ ಅವರು ಕಾಯಿಲೆಗೆ ತುತ್ತಾದರು. ಅವರನ್ನು ಅಂದಿನ ರಾಮಕೃಷ್ಣಾಶ್ರಮದ ಅಧ್ಯಕ್ಷರಾಗಿದ್ದ ಸ್ವಾಮಿ ಸಿದ್ದೇಶ್ವರಾನಂದರು ಆಶ್ರಮಕ್ಕೆ ಕರ್ಕೊಂಡು ಬಂದರು. ಆಶ್ರಮದಲ್ಲಿ ಭಿಕ್ಷೆ ಎತ್ತಿ ಜೀವನ ನಡೆಸಬೇಕಾಗಿದ್ದು ಸನ್ಯಾಸಿಗಳ ಅಂದಿನ ಜೀವನ ವಿಧಾನ. ಪುಟ್ಟಪ್ಪನನ್ನು ಕರ್ಕೊಂಡು ಬಂದು ಆಶ್ರಮದಲ್ಲಿ ಉಳಿಸ್ಕೊಂಡಿದ್ದಾರೆ. ಬೇಲೂರು ಮಠಕ್ಕೆ ಪತ್ರ ಬರೆದರು. ಒಬ್ಬ ಬಡ ವಿದ್ಯಾರ್ಥಿಗೆ ಆಶ್ರಯ ಕೊಡ್ತಾ ಇದ್ದೇನೆ, ನೀವು ಸಮ್ಮತಿಸಬೇಕು. ರಾಮಕೃಷ್ಣಾಶ್ರಮಗಳ ಕಾರ್ಯಪ್ರಣಾಳಿಕೆಗಳು ನಿಮಗೆ ಗೊತ್ತಿದೆ. ಯಾವುದೂ ಕೂಡ ಸಮ್ಮತಿ, ಒಪ್ಪಿಗೆ, ಹಿರಿಯರ ಅನುಮತಿ ಇಲ್ಲದೆ ಮಾಡುವಂತಿಲ್ಲ. ಅದೊಂದು ಅತ್ಯಂತ ಶಿಸ್ತುಬದ್ಧ ಸಂಸ್ಥೆ. ಹಲವಾರು ಸಂಸ್ಥೆಗಳಲ್ಲಿ ನಾವು ಗಮನಿಸ್ತೇವೆ. ಶಿಸ್ತೇ ಅಲ್ಲಿ ದೇವರು. ಇವರು ಪತ್ರ ಬರೆದಾಗ ಕಲ್ಕತ್ತೆಯ ಬೇಲೂರು ಮಠದಿಂದ ಪತ್ರ ಬಂತು ಶಿವಾನಂದರಿಂದ. ನಿಮಗೇ 2 ಹೊತ್ತಿಗೆ ಊಟದ ಕಷ್ಟ ಇದೆ ಸನ್ಯಾಸಿಗಳಿಗೆ, ಇನ್ನೊಬ್ಬ ಬಡ ಹುಡುಗನನ್ನು ಕರ್ಕೊಂಡು ಬಂದು ಅವನಿಗೂ 2 ಹೊತ್ತಿಗೆ ಊಟ ಹಾಕದೇ ಇದ್ದರೆ ನೀವು, ಅದು ಈಶ್ವರನಿಂದೇ ಆಗುತ್ತೆ, ಎಚ್ಚರ. ಮತ್ತೆ ಸಿದ್ದೇಶ್ವರಾನಂದರು ಪತ್ರ ಬರೆದರು. ಅದೆಷ್ಟೇ ಕಷ್ಟವಾಗಲಿ ಈ ಬಾಲಕನನ್ನು ನಾನು ನೋಡ್ಕೊಳ್ತೇನೆ, ಅನುಮತಿಸಿ. ಮತ್ತೆ ಪತ್ರ ಬಂತು, ಆಗಬಹುದು.
ಬಾಲಕ ಪುಟ್ಟಪ್ಪ ನಮ್ಮ ಸಿದ್ದೇಶ್ವರಾನಂದರಿಗೆ ಪ್ರೀತಿಯ ಶಿಷ್ಯನಾದ. ಸಿದ್ದೇಶ್ವರಾನಂದರು ತಮ್ಮ ಪಕ್ಕದಲ್ಲೇ ಪುಟ್ಟಪ್ಪನನ್ನು ಮಲಗಿಸ್ಕೊಳ್ತಾ ಇದ್ದರು ಕಾಯಿಲೆಯಲ್ಲಿ. ಎಷ್ಟೋ ಮಧ್ಯರಾತ್ರಿಯಲ್ಲಿ ಎಚ್ಚೆತ್ತು ಪುಟ್ಟಪ್ಪ ನೋಡಿದಾಗ ಸ್ವಾಮಿಗಳು ಕೌಪೀನಧಾರಿಯಾಗಿ ಧ್ಯಾನ ಮಾಡ್ತಾ ಇದ್ರಂತೆ. ತಾವು ಹೊದ್ದುಕೊಂಡಿದ್ದ ಬೆಡ್ಶೀಟನ್ನು ಪೂರ್ತಿಯಾಗಿ ಪುಟ್ಟಪ್ಪನಿಗೆ ಹೊದಿಸಿದ್ರು. ಪುಟ್ಟಪ್ಪನ ಮೈಮೇಲಾಗಿದ್ದ ಕಜ್ಜಿಯ ಗಾಯಗಳನ್ನು ತೊಳೆದು ಸ್ವತಃ ಸಿದ್ದೇಶ್ವರಾನಂದರು ಸ್ನಾನ ಮಾಡಿಸ್ತಾ ಇದ್ದರು. ಪುಟ್ಟಪ್ಪ ಚೆನ್ನಾಗಿ ಬೆಳೆದರು, ವಿದ್ಯಾವಂತರಾದರು. ಮೈಸೂರು ವಿಶ್ವವಿದ್ಯಾನಿಲಯದ ಹಿರಿಯರೊಬ್ಬರಿಗೆ ಹೇಳಿ ಸಿದ್ದೇಶ್ವರಾನಂದರೇ ಪುಟ್ಟಪ್ಪನಿಗೆ ಉಪನ್ಯಾಸಕನ ಕೆಲಸ ಕೊಡಿಸಿದ್ರು. ಕಡೆಗೆ ಪುಟ್ಟಪ್ಪನವ್ರು ಹೇಳ್ತಾರೆ ಒಂದು ಕಡೆ, ನನ್ನನ್ನು ಸಾಕಿದ್ದು, ನನ್ನನ್ನು ಬೆಳೆಸಿದ್ದು, ಶಿಕ್ಷಣ ಕೊಟ್ಟಿದ್ದು, ಕೆಲಸ ಕೊಡಿಸಿದ್ದು, ಆ ದೇವಂಗಿ ಹುಡುಗಿ ಹೇಮಾವತಿಯನ್ನು ತಂದು ನನಗೆ ಮದುವೆ ಮಾಡಿಸಿದ್ದು ಕೂಡ ಈ ಸಿದ್ದೇಶ್ವರಾನಂದರೇ. ನೋಡಿ, ಕೃತಜ್ಞತೆ ಅನ್ನೋದನ್ನ ನಾವು ಸ್ಪಷ್ಟವಾಗಿ ನೋಡ್ತೇವೆ. ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರಗಳು ಹೇಗೆ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಒಂದು ಶ್ರೇಷ್ಠ ಮಟ್ಟದಲ್ಲಿ ಮೇಲೆ ಬರೋದಕ್ಕೆ ಅವಕಾಶ ಮಾಡಿಕೊಡಬಹುದು ಅನ್ನೋದಕ್ಕೆ ಸಂದರ್ಭೋಚಿತವಾಗಿ ಒಂದು ಉದಾಹರಣೆ ನಿಮ್ಮ ಮುಂದೆ ಇಟ್ಟೆ. ರಾಷ್ಟ್ರಕವಿಯಾದರು ಪುಟ್ಟಪ್ಪನವರು ತಮ್ಮ ಇಡೀ ಜೀವಿತದಲ್ಲಿ ರಾಮಕೃಷ್ಣ ವಿವೇಕಾನಂದರ ಸಾಹಿತ್ಯಕ್ಕೆ ಸಾಕಷ್ಟು ಕೃಷಿಗೈದರು. ಶ್ರೀರಾಮಕೃಷ್ಣ ವಚನವೇದದಂತಹ ಪುಸ್ತಕ ಕನ್ನಡಕ್ಕೆ ತರ್ಜುಮೆಯಾಗುವಂತಹ ಮಹತ್ತರವಾದ ಸಾಹಿತ್ಯ ಕೃಷಿ ಅವರಿಂದಾಯಿತು. ಅವರ ಪುಸ್ತಕಗಳಲ್ಲಿ ನೀವು ಗಮನಿಸ್ತೀರಿ, ತ್ರೇತಾಯುಗದಲ್ಲಿ ಕೌಸಲ್ಯ ಶ್ರೀರಾಮನ ಸಂಜಾತನಾಗಿ ಬಂದ ದಶರಥನ ಪುತ್ರನಾಗಿ ಬಂದ ಶ್ರೀರಾಮನು ದ್ವಾಪರ ಯುಗದಲ್ಲಿ ದೇವಕಿ ವಸುದೇವರ ಒಡಲಿನಲ್ಲಿ ಕೃಷ್ಣನಾಗಿ ಜನಿಸಿ ಕಲಿಯುಗದಲ್ಲಿ ಗದಾಧರನಾಗಿ ಮೂಡಿಬಂದ ಹೇ ರಾಮಕೃಷ್ಣ, ನಾನು ನಿನ್ನ ಅಂದರೆ ರಾಮಕೃಷ್ಣ ಗೋತ್ರದವನು ಅಂತ ಬರೆದರು. ಕುವೆಂಪು ಅವರು ಬರೆದ್ರು, ನನ್ನದು ರಾಮಕೃಷ್ಣ ಗೋತ್ರ ಅಂತ ಹೇಳ್ಕೊಳ್ತಾ ಇದ್ದರು ಕುವೆಂಪು ಅವರು. ಅದು ದಾಖಲೆ ಇದೆ, ಉಲ್ಲೇಖ ಇದೆ. ಆಧ್ಯಾತ್ಮಿಕ ಶಕ್ತಿಯು ಬರಿದಾಗದ ಗಣಿ, ಖರ್ಚು ಮಾಡಿದಷ್ಟೂ ವೃದ್ಧಿಯಾಗುತ್ತದೆ. ಸಾಮಾನ್ಯರು ಬೇಡುತ್ತಾ ಬೇಡುತ್ತಾ ಭಿಕ್ಷುಕರಾಗಿಯೇ ಉಳಿಯುತ್ತಾರೆ. ಮಹಾತ್ಮರು ಕೊಡುತ್ತಾ ಕೊಡುತ್ತಾ ಮಹಿಮಾವಂತರಾಗಿ ಏರುತ್ತಾರೆ. ಇದು ಆಧ್ಯಾತ್ಮಿಕ ಶಕ್ತಿಯ ವೈಭವ. ವೃಥಾ ವೃಷ್ಟಿ ಸಮುದ್ರೇಶು ವೃಥಾ ತೃಪ್ತಸ್ಯ ಭೋಜನಂ ವೃಥಾ ದಾನಂ ಸಮರ್ಥಸ್ಯ ವೃಥಾ ದೀಪಂ ದಿವಾಪಿ ಚ. ಸುಭಾಷಿತ. ಸಮುದ್ರದಲ್ಲಿ ಮಳೆ ವ್ಯರ್ಥ, ತೃಪ್ತನಾದವನಿಗೆ ಊಟ ವ್ಯರ್ಥ. ನಿಮ್ಮ ರಿಸೆಪ್ಷನ್ಗಳಿಗೆ ಜ್ಞಾಪಿಸ್ಕೊಂಬಿಡಿ. ಅದಕ್ಕಿಂತಲೂ ಅವಿವೇಕದ ಪ್ರದರ್ಶನ ಇದೆಯಾ? ಒಂದು ಇನ್ವಿಟೇಷನ್ ಬಂದಿತ್ತು ನನಗೆ. ವರನನ್ನು ವಿವಾಹ ಮಂಟಪದ ಬಾಗಿಲಲ್ಲಿ ಸ್ವಾಗತಿಸುವಾಗ ಕೋಸಂಬರಿ ಮತ್ತು ಶರ್ಬತ್ತು ಕೊಡ್ತೀನಿ. ನಿಮಗೆ ಬೇಕಾದ್ರೆ ಅನುಮಾನ ಇದ್ದರೆ ಅದನ್ನು ಕೊಟ್ಬಿಡ್ತೀನಿ. ನಾನು ಇಟ್ಟಿದ್ದೀನಿ. ಅದು ಒಂಥರ ಶೋ ಪೀಸ್ಗಳು ಆಗಿರಬೇಕು. ಕಲ್ಯಾಣ ಮಂಟಪಕ್ಕೆ 15 ಹೆಜ್ಜೆ ಹಾಕ್ಸ್ಕೊಂಡ್ಬರ್ತಾರೆ ವರನನ್ನು. ಕಲ್ಯಾಣ ಮಂಟಪದಲ್ಲಿ ಪ್ರವೇಶ ಮಾಡಿದ ಗಳಿಗೆಯಲ್ಲಿ ಐಸ್ ಕ್ರೀಮ್, ಆಮೇಲೆ ವರಪೂಜೆ ಇತ್ಯಾದಿಗಳು, ಆಗ ಬೇರೆ ಬೇರೆ ತಿಂಡಿಗಳು. ರಾತ್ರಿ ಮೆನು ಕಾರ್ಡು, ಈ ಕಡೆ ಸೌತ್ ಇಂಡಿಯನ್, ಆ ಕಡೆ ನಾರ್ತ್ ಇಂಡಿಯನ್. ನೋಡಿ, ಊಟ ಮಾಡಿದವರು ತಟ್ಟೆ ನೋಡಿ ಒಬ್ಬ ಬಡವನಿಗಾಗುವಷ್ಟು ಚೆಲ್ಲಿರ್ತಾರೆ. ಇದನ್ನು ನಾವು ವೈಭವ ಅಂತ ಕರೆದದ್ದು, ನಮ್ಮ ಹೆಗ್ಗಳಿಕೆ ಅಂತ ಕರೆದದ್ದು. ತಟ್ಟೆಯಲ್ಲಿ ಬಡಿಸಲ್ಪಟ್ಟದನ್ನ ಪೂರ್ತಿ ತಿಂದುಬಿಟ್ರೆ ಅಲ್ಲಿರೋರು ಎಲ್ಲರೂ ಕೂಡ ಅವನು ದುರ್ಗುಟ್ಕೊಂಡು ನೋಡ್ತಾರೆ, ಏನು ಬಂತು ದಾರಿದ್ರ್ಯ ಇವನಿಗೆ, ನೋಡ್ರಿ ಹಾಕಿದ್ದೆಲ್ಲ ತಿಂದ್ಬಿಟ್ಟಿದ್ದಾನೆ ಅಂತ. ನೋಡಿದ್ರಾ ಯಾವ ಸಂಸ್ಕೃತಿಯಲ್ಲಿದ್ದೇವೆ ನಾವು? ಇತ್ತೀಚೆಗೆ ಬೆಂಗಳೂರೊಂದೇ ನಗರದಲ್ಲಿ
ಕಲ್ಯಾಣ ಮಂಟಪಗಳಲ್ಲಿ ಮತ್ತು ಹೋಟೆಲ್ಗಳಲ್ಲಿ ವ್ಯರ್ಥವಾಗ್ತಾ ಇರತಕ್ಕಂಥ ಅನ್ನದ ಮೂಲ ವಸ್ತುವಾದ ಅಕ್ಕಿ ಒಂದು ವರ್ಷದಲ್ಲಿ ಕೆಲವು ಸಾವಿರ ಟನ್ನು ಅಂತ ದಾಖಲೆಯಾಗಿದೆ. ಪತ್ರಿಕೆಯಲ್ಲಿ ಬಂದಿತ್ತು 5,000 to 6,000 ಟನ್ ಅಂಥೇಳಿ 6,000 ಟನ್ ಅಕ್ಕಿ. ಇದನ್ನು ನಾವು ನಾಗರಿಕತೆ ಅಂತ ಕರಿತೀವಿ. ಪರಮಾತ್ಮನಿಗೆ ಪ್ರೀತಿ. ನೈಜ ಆಧ್ಯಾತ್ಮಿಕ ವ್ಯಕ್ತಿಗಳು ಇತರರಿಗೆ ಜ್ಞಾನವನ್ನು ಹಂಚಿ ಹೆಚ್ಚು ಗೌರವಾನ್ವಿತರಾಗುತ್ತಾರೆ. ವಿವೇಕಾನಂದರು ಹೇಳ್ತಾ ಇದ್ದಾರೆ, ನೈಜ ಆಧ್ಯಾತ್ಮಿಕ ವ್ಯಕ್ತಿಗಳು ಇತರರಿಗೆ ಜ್ಞಾನವನ್ನು ಹಂಚೋದ್ರ ಮೂಲಕ ತಮ್ಮ ಗೌರವ ಹೆಚ್ಚುತ್ತೆ. ಅವರ ಜ್ಞಾನವು ಅವರ ವ್ಯಕ್ತಿತ್ವದ ವರ್ಚಸ್ಸು ಮತ್ತಷ್ಟು ವೃದ್ಧಿಯಾಗುತ್ತೆ. ಉತ್ತಮ ಸಮಾಜ ನಿರ್ಮಾಣ, ಸಮಾಜದಲ್ಲಿ ಧರ್ಮ ಸ್ಥಾಪನೆ ಸಾಧ್ಯವಾಗುತ್ತೆ. ಈ ಎಲ್ಲ ಸೇವಾ ನಿಯಮಗಳು ಕೇವಲ ದೈಹಿಕ, ಆರ್ಥಿಕ, ಬೌದ್ಧಿಕ, ಆಧ್ಯಾತ್ಮಿಕವಾಗಿ ಸಮರ್ಥರಾದ ವ್ಯಕ್ತಿಗಳಿಗೆ ಮಾತ್ರ ಅನ್ವಯಿಸುತ್ತೆ ಅಂತ ಅನ್ಕೋಬೇಡಿ. ದೈಹಿಕವಾಗಿ ಸಮರ್ಥರಾದವರು ಇದನ್ನು ಮಾಡಲಿ, ಬೌದ್ಧಿಕವಾಗಿ ಸಮರ್ಥರಾದವರು ಇದನ್ನು ಮಾಡಲಿ, ಆಧ್ಯಾತ್ಮಿಕವಾಗಿ ಸಮರ್ಥರಾದವರು ಇದನ್ನು ಮಾಡಲಿ ಅಂತ ಮಾತ್ರವೇ ಹೇಳಬೇಡಿ. ದಯವಿಟ್ಟು ದಾನ ಮಾಡಲು ವಸ್ತು ಇಂಥದ್ದೇ ಅನ್ನೋ ನಿಗದಿ ಏನೂ ಇಲ್ಲ. ಆಹಾರಕ್ಕಾಗಿ ಅಕ್ಕಿ, ತಂಗಲು ಸ್ವಲ್ಪ ಜಾಗ, ಕುಡಿಯಲು ಸ್ವಲ್ಪವಾದರೂ ನೀರನ್ನು ದಾನ ಮಾಡುವುದು ಶ್ರೇಷ್ಠ ದಾನವೇ. ನಾನು ಬಡವ, ನಾನೇನು ದಾನ ಮಾಡಲಿ ಅಂತ ಕೈಚಲ್ಲಿ ಕೂತ್ಕೊಳ್ಬಾರ್ದು. ನಮ್ಮ ಕೈಲಾದ ದಾನವನ್ನು ಮಾಡಲೇಬೇಕು ಅಂಥೇಳಿ ಹಿರಿಯರ ನಾನು ನುಡಿ. ಸರ್ವಜ್ಞ ಹೇಳಿದ ಮಾತಿದು. ಪೂಜ್ಯ ಸ್ವಾಮಿ ಪುರುಷೋತ್ತಮಾಂಜಿಯವರು ಒಂದು ಮಾತು ಹೇಳ್ತಾ ಇದ್ದರು. ಹಣ ಇರುವವರು ಮಾಡುತ್ತಾರೆ ಹಣದಾನ, ಗುಣ ಇರುವವರು ಮಾಡುತ್ತಾರೆ ಗುಣದಾನ, ವಿದ್ಯೆ ಇರುವವರು ಮಾಡುತ್ತಾರೆ ವಿದ್ಯಾದಾನ, ಹೆಚ್ಚಿನವರು ಮಾಡುತ್ತಾರೆ ವಾಗ್ದಾನ ಅಂತ. ವಾಗ್ದಾನ ತನ್ನ ಶಕ್ತಿಗೆ ಅನುಸಾರವಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಸಮಾಜವನ್ನು ಆರೋಗ್ಯವಂತವಾಗಿ ಉತ್ತಮವಾಗಿ ರೂಪಿಸುವುದಕ್ಕೆ ಶ್ರಮಿಸಬೇಕು. ತನ್ನ ಶಕ್ತಿಗೆ ಅನುಸಾರವಾಗಿ. ಈಶಾವಾಸ್ಯ ಉಪನಿಷತ್ ಹೇಳುತ್ತೆ, ತೇನ ತ್ಯಕ್ತೇನ ಭುಂಜೀಥ, ಅಂದರೆ ತ್ಯಾಗದಿಂದ ಅನುಭವಿಸು. ತ್ಯಾಗ ಅನ್ನೋ ಮೌಲ್ಯವನ್ನು ಆನಂದಿಸು ಅಂತ. ತ್ಯಾಗವನ್ನು ಆನಂದಿಸೋದು ಎಷ್ಟಿದೆ. ದದೀಚಿಯ ಕಥೆ ನೋಡಿ. ರಾಕ್ಷಸರ ವಧೆಗಾಗಿ ತನ್ನ ಶರೀರವನ್ನೇ ಕೊಟ್ಬಿಟ್ಟ, ಅವನು ಬೆನ್ನುಮೂಳೆಯನ್ನೇ ಕೊಟ್ಬಿಟ್ಟ ಅಸ್ತ್ರವನ್ನು ಮಾಡೋದಕ್ಕೆ. ದಿಲೀಪನ ಕಥೆ ನೋಡಿ. ಆ ಮಾಂಸಕ್ಕೆ ಸರಿದೂಗುವಷ್ಟು ತನ್ನನ್ನೇ ತಾನು ಅರ್ಪಿಸ್ಕೊಂಡ್ಬಿಟ್ಟ. ತಂದೆಯ ಒಂದು ಮಾತಿಗೆ ಅಂದು ರಾಮ ಕೋರ್ಟ್ಗೆ ಹೋಗಿದ್ದಿದ್ರೆ ದಶರಥ ಜೈಲಿಗೆ ಹೋಗಬೇಕಾಗಿತ್ತು. ನ್ಯಾಯವಾಗಿತ್ತು ಅವನ ಮಾತು. ಮಗನಿಗೆ ಆಸ್ತಿ ಕೊಡಲ್ಲ ಅಂದ್ರೆ ಏನ್ರಿ, ಇವತ್ತು ಒಪ್ತೀರ ನೀವು? ಇವತ್ತಿಗೂ ನೀವೇನು ಬಿಡೋದಿಲ್ಲ. ಮಗ ಕೋಟ್ಯಾಧಿಪತಿ ಆಗಿರಲಿ, ತಂದೆದು ₹1 ಬರುತ್ತೆ ಅಂದರೂ ಕೂಡ ಅದನ್ನ ಪ್ರೀತಿಯಿಂದ ತಗೊಳ್ತಾನೋ. ಯಾಕೆಂದರೆ ಕೋಟಿ ಜೊತೆಗೆ ಒಂದು ಅಂದರೆ ಕೋಟಿ ಒಂದಾಗಲ್ವೇ? ಆವತ್ತು ನ್ಯಾಯಸಮ್ಮತವಾಗಿ ಇಡೀ ರಾಜ್ಯವೇ ತಂದೆಯಿಂದೊಡಗೂಡಿ ಇಡೀ ರಾಜ್ಯವೇ ಅವನನ್ನು ಚಕ್ರವರ್ತಿಯನ್ನಾಗಿ ಮಾಡಬೇಕು ಅಂತ ಹಿಂದಿನ ದಿವಸ ನೀವೆಲ್ಲ ನಿರ್ಧಾರ ಮಾಡಿ, ನಿಷ್ಕರ್ಷಿಸಿ, ತೀರ್ಮಾನಿಸಿ, ಮಾರನೇ ದಿವಸ ಬೆಳಗ್ಗೆ ಕಾಡಿಗೆ ಹೋಗಬೇಕು ಅಂತಂದರೆ, ಇವತ್ತು ಆ ಕಥೆಯನ್ನು ಕೇಳಿದ್ರೂ ಕೂಡ ನಮಗೆಷ್ಟು ಬೇಸರ ಆಗುತ್ತೆ, ಮನಸ್ಸು ರೊಚ್ಚಿಗೇಳುತ್ತೆ. ಆದರೆ ಶ್ರೀರಾಮನ ಮುಖದಲ್ಲಿ ಒಂದೇ ಒಂದು ಯೋಚನೆಯ ಗೆರೆಯೂ ಕಾಣಲಿಲ್ವಲ್ಲ. ಚಿಕ್ಕಮ್ಮನಿಗೆ ಹೇಳ್ದ, ನನ್ನ ತಂದೆ ಇಚ್ಛೆ ಇದಾಗಿತ್ತಮ್ಮ, ನೀನು ಹೇಳಿದ್ರೆ ಅದು ನಾನು ನಂಬಿಡ್ತೇನೆ, ತಂದೆಗೆ ಇದರಿಂದ ಸಂತೋಷ ಆಗುತ್ತಾ, ನಾನು ಹೊರಟೆ. ವಾಲ್ಮೀಕಿಯೇ ಒಂದು ಕಡೆ ಬರೀತಾರೆ, ಚಿಕ್ಕಮ್ಮನಿಗೆ ಹೇಳ್ತಾನೆ, ಅಮ್ಮ ರಾಜ್ಯವನ್ನೆಲ್ಲ ಅನುಭವಿಸಿ ನಾನು ತೃಪ್ತಿ ಪಡಬೇಕು ಅನ್ನೋ ಆಸೆ ಇಲ್ಲ, ನಾನೊಬ್ಬ ಋಷಿಕುಮಾರನಂತೆ ಬದುಕೋದಕ್ಕೆ ಹೆಚ್ಚು ಹೆಮ್ಮೆ ಪಡ್ತೇನೆ, ನೀನು ನಿಶ್ಚಿಂತೆಯಿಂದ ಇರು ಅಂದ. ಚಿಂತೆ ಮಾಡಬೇಡ,
ನಾನು ನಿನ್ನ ಮಗನ ಸುಖದ ನಡುವೆ ಒಂದು ಪ್ರತಿಬಂಧಕವಾಗಿ ನಿಲ್ಲೋದಿಲ್ಲ, ಚಿಂತೆ ಮಾಡಬೇಡ ಅಂತ ಹೇಳ್ದ. ಅಥಾರಿಟಿ ಪ್ಲಸ್ ರೆಸ್ಪಾನ್ಸಿಬಿಲಿಟಿ ವಿಲ್ ಗಿವ್ ಯು ಪವರ್. ಅಥಾರಿಟಿ ಮೈನಸ್ ರೆಸ್ಪಾನ್ಸಿಬಿಲಿಟಿ ವಿಲ್ ಈಲ್ಡ್ ಯು ಡೆಪೊಸಿಷನ್. ಇದೊಂದು ಸರಳ ಸೂತ್ರ. ಇದನ್ನು ಕಂಡೇ ಜಗತ್ತಿನ ಒಬ್ಬ ಚಿಂತಕ ಹೇಳ್ತಾನೆ, ಹಿಸ್ಟ್ರಿ ಈಸ್ ಕ್ರಿಯೇಟೆಡ್ ನಾಟ್ ಬೈ ಸೆಲ್ಫಿಶ್ ಮೆಜಾರಿಟಿ, ರಾದರ್ ಬೈ ಅನ್ಸೆಲ್ಫಿಶ್ ಕ್ರಿಯೇಟಿವ್ ಮೈನಾರಿಟಿ. ಜಗತ್ತಿನ ಇತಿಹಾಸವನ್ನು ಕಟ್ಟಿದವರು ಬಹುಸಂಖ್ಯೆಯಲ್ಲಿರುವ ಸ್ವಾರ್ಥಿಗಳು ಅಲ್ಲ, ಬದಲಾಗಿ ಕಡಿಮೆ ಸಂಖ್ಯೆಯಲ್ಲಿರುವ ಕ್ರಿಯಾಶೀಲ ನಿಸ್ವಾರ್ಥಿಗಳು. ವಿವೇಕಾನಂದರು ಹೇಳ್ತಾರೆ, ಮ್ಯಾಟರ್ ಕ್ಯಾನ್ ಬಿ ಚೇಂಜ್ಡ್ ಇನ್ ಟು ಸ್ಪಿರಿಟ್ ಬೈ ದಿ ಫೋರ್ಸ್ ಆಫ್ ಲವ್. ಮ್ಯಾಟರ್ ಕ್ಯಾನ್ ಬಿ ಕನ್ವರ್ಟೆಡ್, it can be changed into spirit by the force of love. Love is the expression of the unity of life. Help another because you are in him and he is in you. ಶ್ರೀ ಕೃಷ್ಣ ಭಗವದ್ಗೀತೆಯಲ್ಲಿ ಇದೇ ಸಂದೇಶವನ್ನು ನಮ್ಮ ಮುಂದೆ ಇಟ್ಟ. ಯಾರು ನನ್ನಲ್ಲಿ ಎಲ್ಲರನ್ನೂ ನೋಡುತ್ತಾರೆಯೋ ಮತ್ತು ಎಲ್ಲರಲ್ಲಿಯೂ ನನ್ನನ್ನು ನೋಡುತ್ತಾರೆಯೋ ಅಂತಹ ಭಕ್ತ ನನಗೆ ಹೆಚ್ಚು ಪ್ರಿಯ. ಜಾನ್ ಡಿ ರಾಕ್ಫೆಲ್ಲರ್ ಅಮೇರಿಕದ ಸುಪ್ರಸಿದ್ಧ ಶ್ರೀಮಂತ, ವಿವೇಕಾನಂದರಿಂದ ಸಾಕಷ್ಟು ಪ್ರಭಾವಿತನಾಗಿದ್ದವನು. ಅವರ ಮೊದಲ ಭೇಟಿಯಲ್ಲೇ ಅವನ ಬದುಕಿಗೊಂದು ತಿರುವು ಸಿಕ್ತು. ದಾನ ಮಾಡುವವನು ದಾನ ಪಡೆಯುವವನಿಗೆ ಋಣಿಯಾಗಿರಬೇಕು ಅನ್ನೋ ನೀತಿ ಪಾಠವನ್ನು ಅವನಿಗೆ ಹೇಳಿದರು. ಇದರಿಂದ ಪ್ರಭಾವಿತನಾದ ಜಾನ್ ಡಿ ರಾಕ್ಫೆಲ್ಲರ್ ತನ್ನ ಸಮಸ್ತ ಆಸ್ತಿಯನ್ನು ಒಂದು ಚಾರಿಟಿ ಮಾಡ್ದ. ಇಡೀ ಅಮೇರಿಕದಲ್ಲಿ ಇತಿಹಾಸವನ್ನು ಮಾಡ್ದ. ರಾಕ್ಫೆಲ್ಲರ್ ಫೌಂಡೇಶನ್ ಸಹಸ್ರಾರು ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟು ಓದಿಸ್ತಾ ಇದೆ. ಆ ಸ್ಕಾಲರ್ಶಿಪ್ ಪಡೆದು ಓದಿ ಜಗತ್ತಿನಲ್ಲಿ ನೊಬೆಲ್ ಪ್ರೈಸ್ ಪಡೆದಂಥವರು ಕೂಡ ಇದ್ದಾರೆ ಮುಂದೆ. ರಾಕ್ಫೆಲ್ಲರ್ ತನ್ನ ಜೀವಿತದ ಅವಧಿಯಲ್ಲಿ ತನ್ನ ಜೀವನಾನುಭವವನ್ನು ಬರ್ಕೊಳ್ತಾನೆ. ಹೀಗೆ ವಿವೇಕಾನಂದರಿಂದ ಅವನೆಷ್ಟು ಪ್ರಭಾವಿತನಾಗಿದ್ದ ಅನ್ನೋದಕ್ಕೆ ಈ ಮಾತು ನೋಡಿ. ದೇರ್ ಈಸ್ ಮೋರ್ ಟು ಲೈಫ್ ದ್ಯಾನ್ ದಿ ಅಕ್ಯುಮುಲೇಷನ್ ಆಫ್ ಮನಿ. ಮನಿ ಈಸ್ ಓನ್ಲಿ ಎ ಟ್ರಸ್ಟ್ ಇನ್ ಒನ್ಸ್ ಹ್ಯಾಂಡ್. ಟು ಯೂಸ್ ಇಟ್ ಇಂಪ್ರಾಪರ್ಲಿ is a great sin. The best way to prepare for the end is to live for others. That is what I am trying to do. ನಿಜವಾದ ವೇದಾಂತಕ್ಕೆ ಬಂದಿದ್ದಾನೋ. ಇತರರಿಗಾಗಿ ಬದುಕುವುದೇ ನಮ್ಮ ಜೀವನದ ವೇದಾಂತದ ಆದರ್ಶ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ್ದಾನೆ, ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯತ. ಇಂತಹ ನೀತಿ ತತ್ವ ನಮ್ಮ ಬದುಕಿಗೊಂದು ಭವ್ಯತೆಯನ್ನು ದೊರಕಿಸ್ಕೊಡೋದಿಲ್ವೇನೋ? ಇದನ್ನೇ ವಿವೇಕಾನಂದರು ನಮ್ಮನ್ನು ಪ್ರಶ್ನಿಸಿದ್ದು. ಪರಸ್ಪರ ಅವಲಂಬನೆಯ ಸೇವಾ ತತ್ವ ಅಂತಂದರೆ ಈ ಪ್ರೀತಿ ವಿಶ್ವಾಸದಿಂದ ಅವಶ್ಯಕತೆಗಳ ವಿಷಯದಲ್ಲಿ ಒಡನಾಡ್ತಕ್ಕಂಥ ವಿಚಾರ. ಪರಿಶ್ರಮದಿಂದ ಮಾಡುವ ಸಮಾಜ ಕಲ್ಯಾಣ, ಕಷ್ಟಪಟ್ಟು ನಾವು ಮೇಲೆ ಬರ್ತಕ್ಕಂಥ ಒಂದು ವಿಚಾರ. ಕಷ್ಟಪಟ್ಟು ಮೇಲೆ ಬಂದು ಕಷ್ಟಪಟ್ಟು ಸೇವೆ ಮಾಡ್ತಕ್ಕಂಥದ್ದು ಒಂದು ಕಡೆ ಆದರೆ, ಅರ್ಪಣೆ ಮತ್ತು ಸೇವಾ ಮನೋಭಾವಗಳಿಂದ ಅಂತರಂಗಿಕ ಚೈತನ್ಯದಿಂದ ಬರುವ ಆಧ್ಯಾತ್ಮಿಕ ಕಲ್ಯಾಣ. ಮೊದಲನೇದು, ನಾವು ಕಷ್ಟಪಟ್ಟು ನಮ್ಮ ಯೋಗ್ಯತೆಯನ್ನು ಸಾಧಿಸೋದು. ನಮ್ಮ ಯೋಗ್ಯತೆಯಲ್ಲಿ ಇತರರ ಯೋಗ್ಯತೆಯ ಸಂಪಾದನೆಗಾಗಿ ಸೇವೆ ಮಾಡೋದು. ಇದೆರಡೂ ಕೂಡ ನಮಗೆ ಶ್ರೇಯಸ್ಸನ್ನು ತರುತ್ತೆ ಅಂತ ವಿವೇಕಾನಂದರು ಈ ಮಾತನ್ನು ಯೋಗದ ಗುರಿಯೂ ಇದೇ ಆಗಿದೆ ಅಂತ ಹೇಳ್ತಾರೆ. ಮತ್ತೆ ಒಂದು ಮಾತು ಮುಂದುವರಿಸಿ ಹೇಳ್ತಾರೆ, ಮೆಟೀರಿಯಲಿಸಮ್ ಅಂಡ್ ಆಲ್ ಇಟ್ಸ್ ಮಿಸರೀಸ್ ಕ್ಯಾನ್ ನೆವರ್ ಕಾನ್ಕರ್ಡ್ ಬೈ ಮೆಟೀರಿಯಲಿಸಮ್. ಸ್ಲೋಲಿ they are finding that what they want is spirituality to preserve them as a nation.
ಪ್ರಾಪಂಚಿಕತೆಯಲ್ಲೇ ಮುಳುಗಿ ಒದ್ದಾಡ್ತಾ ಇರೋ ದೇಶಗಳು ಪ್ರಾಪಂಚಿಕತೆಯಿಂದ ಉಂಟಾದ ದುಃಖದ ನಿವಾರಣೆಗೆ ಪ್ರಾಪಂಚಿಕತೆ ಎಂಬುದು ಪರಿಹಾರ ಅಲ್ಲ ಅನ್ನೋದನ್ನು ಕಂಡುಕೊಂಡ್ಬಿಟ್ಟಿವೆ. ಈಗ ಅವರು ಪ್ರಾಪಂಚಿಕತೆಯಿಂದ ಉದಿಸಿದ ಸಮಸ್ಯೆಗಳಿಗೆ ಆಧ್ಯಾತ್ಮ ಚಿಂತನೆಯೇ ಪರಿಹಾರ ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿವೆ. ತಮ್ಮ ಸಮಾಜ ಮತ್ತು ದೇಶದ ಉಳಿವಿಗಾಗಿ ಆಧ್ಯಾತ್ಮಿಕತೆಯ ಅನಿವಾರ್ಯತೆಯನ್ನು ಕುರಿತು ಹೇಳುತ್ತವೆ. ಭಗವದ್ಗೀತೆಯ ಮತ್ತೊಂದು ಮಾತು ಹೇಳುತ್ತೆ, ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಮತ್ತೆ ವಿವೇಕಾನಂದ ನಮಗೆ ಬೆಳಕು ತರ್ತಾ ಇದ್ದಾರೆ. ಈ ಜಗತ್ತಿನಲ್ಲಿ ಜ್ಞಾನಕ್ಕಿಂತಲೂ ಪವಿತ್ರವಾದ ಮತ್ತೊಂದಿಲ್ಲ. ಆದ್ದರಿಂದ ಓ ಮನುಷ್ಯನೇ, ನೀನು ಜ್ಞಾನಿಯಾಗು. ಜ್ಞಾನ ಆಗೋದ್ರಿಂದ ಏನು ಸಿಗುತ್ತೆ? ನೀನು ಶಕ್ತಿವಂತನಾಗ್ತೀಯ, ನಿನಗೆ ಆನಂದ ಪ್ರಾಪ್ತವಾಗುತ್ತೆ, ಬದುಕಿಗೆ ಸಾರ್ಥಕತೆ ಸಿಗುತ್ತೆ, ಸಫಲತೆ ಸಿಗುತ್ತೆ, ಬದುಕು ಪರಿಪೂರ್ಣವಾಗುತ್ತೆ. ಆದ್ದರಿಂದ ಮನುಷ್ಯನನ್ನು ನೋಡಿ ಎಷ್ಟು ಚೆನ್ನಾಗಿ ವಿವೇಕಾನಂದರು ತಿಳಿಯಾದ ಭಾವನೆಯಲ್ಲಿ ಎಚ್ಚರಿಸ್ತಾರೆ. ನಾಲೆಡ್ಜ್ ಈಸ್ ದಿ ಗೋಲ್ ಆಫ್ ಲೈಫ್. ಮ್ಯಾನ್ ಎಂಜಾಯ್ಸ್ ಹಿಸ್ ಇಂಟೆಲೆಕ್ಟ್ ಮೋರ್ ದ್ಯಾನ್ ಅನ್ ಅನಿಮಲ್ ಎಂಜಾಯ್ಸ್ ಇಟ್ಸ್ ಸೆನ್ಸಸ್. ಪ್ರಾಣಿಗಳು ತಮ್ಮ ಇಂದ್ರಿಯಗಳನ್ನು ಆನಂದಿಸುವುದಕ್ಕಿಂತಲೂ ಮನುಷ್ಯನು ತನ್ನ ಬುದ್ಧಿಯನ್ನು ಹೆಚ್ಚು ಆನಂದಿಸುತ್ತಾನೆ. ಯಾಕೆಂದರೆ ಜ್ಞಾನಕ್ಕಿಂತಲೂ ದೊಡ್ಡ ಪವಿತ್ರವಾದ ವಸ್ತು ಮತ್ತೊಂದಿಲ್ಲ. ಸಮಸ್ತ ಬದುಕಿನ ಗುರಿಯು ಜ್ಞಾನವೇ ಆಗಿದೆ ಅನ್ನೋದು ವಿವೇಕಾನಂದರ ಮಾತು. ಮನುಷ್ಯನು ತಿಳಿದುಕೊಳ್ಳಬೇಕಾದ ವಿದ್ಯೆಗಳು ಎರಡು. ಒಂದು ಪರಾವಿದ್ಯೆ, ಇದು ಉನ್ನತ ತರವಾದದ್ದು. ಮತ್ತೊಂದು ಅಪರಾವಿದ್ಯೆ, ಇದು ಸಾಮಾನ್ಯ ವಿದ್ಯೆ. ಭಗವದ್ಗೀತೆಯ ಪ್ರಕಾರ ನಿಜವಾದ ಜ್ಞಾನ ಅನ್ನೋದು ಕ್ಷೇತ್ರದ ತಿಳುವಳಿಕೆ ಮತ್ತು ಕ್ಷೇತ್ರಜ್ಞನ ತಿಳುವಳಿಕೆ. ಅಂದರೆ ವಸ್ತುವಿನ ಹೊರಗಡೆಯ ತಿಳುವಳಿಕೆ ಮತ್ತು ವಸ್ತುವಿನ ಒಳಗಡೆಯ ತಿಳುವಳಿಕೆ. ವೇದಾಂತ ಅನ್ನೋದು ವೈದಿಕ ಸಾಹಿತ್ಯದ ಪರಾಕಾಷ್ಠೆ. ಆದರೆ ವಿಜ್ಞಾನ ಎಂಬುದು ಪರೀಕ್ಷಿಸಲ್ಪಟ್ಟ ಜ್ಞಾನ. ಆರ್ಥರ್ ಥಾಮ್ಸನ್ ಅಂತಕ್ಕಂಥ ವಿಜ್ಞಾನಿ ನೋಡಿ ಎಷ್ಟು ಒಳ್ಳೆಯ ಮಾತನ್ನು ಹೇಳ್ತಾನೆ. ವಿಜ್ಞಾನವೆಂಬುದು ಸಾಕ್ಷ್ಯಾಧಾರಗಳನ್ನು ಅವಲಂಬಿಸಿದ ನಿರ್ಣಯಗಳನ್ನು ಮಾತ್ರ ಒಪ್ಪುವ ಸರಳ ಪ್ರಾಮಾಣಿಕ ವಿಮರ್ಶಾತ್ಮಕ ಚಿಂತನೆ. ಇದು ವಿಜ್ಞಾನದ ಬಗ್ಗೆ ಅವನು ಕೊಟ್ಟ ಡೆಫಿನೇಷನ್. ವಿವೇಕಾನಂದರು ಏನು ಹೇಳ್ತಾರೆ ನೋಡಿ, ಈಗ ಬರ್ತಾ ಇದೆ ವಿಜ್ಞಾನ ವೇದಾಂತ ಹತ್ತತ್ರಕ್ಕೆ ಬರ್ತಾ ಇದೆ, ಅವರ ಮಾತುಗಳಲ್ಲಿ ಬರ್ತಾ ಇದೆ ನೋಡಿ. ಬಾಹ್ಯ ಮತ್ತು ಆಂತರಿಕ ಜ್ಞಾನಗಳ ಸಮನ್ವಯತೆಯನ್ನು ನಾನು ಯಶಸ್ವಿಯಾಗಿ ಮನಗಂಡಿದ್ದೇನೆ. ವಿವೇಕಾನಂದರು ಹೇಳ್ತಾ ಇದ್ದಾರೆ, ಬಾಹ್ಯ ಪ್ರಕೃತಿಯ ಮೂಲಕ ಸತ್ಯವನ್ನು ಹುಡುಕುವವರನ್ನು ತಪ್ಪು ಅಂತಲೋ ಅಥವಾ ಅಂತರಂಗ ಪ್ರಕೃತಿಯ ಮೂಲಕ ಸತ್ಯವನ್ನು ಹುಡುಕುವವನನ್ನು ಶ್ರೇಷ್ಠ ಎಂದು ಪ್ರತಿಪಾದಿಸಲು ನನಗಿಷ್ಟವಿಲ್ಲ. ಇವೆರಡೂ ನಿಜವಾದ ಮಾರ್ಗಗಳೇ ಆಗಿವೆ. ಈ ಎರಡೂ ಮಾರ್ಗಗಳು ಜೀವಂತವಾಗಿರಲೇಬೇಕು. ಎರಡನ್ನೂ ಅಧ್ಯಯನ ಮಾಡಬೇಕು. ಅಂತ್ಯದಲ್ಲಿ ಇವು ಒಂದಾಗುವುದನ್ನು ಕಂಡು ಆನಂದಿಸಲು ಬೇಕು. ಹೇಳ್ತಾರೆ, ನಮಗೆ ಪಾಶ್ಚಾತ್ಯರ ವಿಜ್ಞಾನ, ಭಾರತದ ವೇದಾಂತಗಳೆರಡೂ ಬೇಕಾಗಿದೆ. ವಿಜ್ಞಾನ ಕ್ಷೇತ್ರವನ್ನು ಅವಲೋಕಿಸಿದ ವಿವೇಕಾನಂದರು ಗೆಲಿಲಿಯೋ ಮತ್ತು ನ್ಯೂಟನ್ನನ್ನು ಪ್ರಾಫೆಟ್ಸ್ ಆಫ್ ಫಿಸಿಕಲ್ ಸೈನ್ಸ್ ಅಂತ ಕರೆದರೆ, ಉಪನಿಷತ್ತಿನ ಋಷಿಗಳನ್ನು ಪ್ರಾಫೆಟ್ಸ್ ಆಫ್ ಸ್ಪಿರಿಚುವಲ್ ಸೈನ್ಸ್ ಅಂತ ಕರೆದರು. ಜಗತ್ತಿನ 10 ಹಲವು ಸನ್ನಿವೇಶದಲ್ಲಿ ಉಂಟಾದ ಘರ್ಷಣೆಗಳನ್ನು ಅಧ್ಯಯನ ಮಾಡಿದರು. ಅದನ್ನು ನಿಷ್ಕರ್ಷಿಸಿ ಒಂದು ನಿರ್ಧಾರಕ್ಕೆ ಬಂದರು. ಘರ್ಷಣೆ ಇರುವುದು ಧರ್ಮ ವಿಜ್ಞಾನಗಳ ನಡುವೆ ಅಲ್ಲ, ವಿಜ್ಞಾನ ಅಜ್ಞಾನಗಳ ನಡುವೆ. ಭಾರತೀಯ ದರ್ಶನಶಾಸ್ತ್ರದ ಪ್ರಕಾರ ವಿಜ್ಞಾನ ಹಾಗೂ ವೇದಾಂತಗಳು ಪರಸ್ಪರ ಪೂರಕವೇ ಆಗಿವೆ. ಆದರೆ ಇವೆರಡರಲ್ಲಿ ಒಂದೊಂದು ತನಗೆ ತಾನೇ ಅಸಮರ್ಪಕ ಮತ್ತು ನಿಸ್ಸಹಾಯಕ. ಕೇವಲ ವಿಜ್ಞಾನ ನಂಬುತ್ತೇನೆ, ವೇದಾಂತ ಬೇಡ ಅಂದರೆ ಅಸಮರ್ಪಕ, ಅಸಹಾಯಕ. ಕೇವಲ ಆಧ್ಯಾತ್ಮವನ್ನೇ ಒಪ್ತೇನೆ, ವಿಜ್ಞಾನ ಬೇಡ ಅಂದರೆ ಅದು ಕೂಡ ಅಸಮರ್ಪಕ ಮತ್ತು ಅಸಹಾಯಕ. ಆರ್ ಎ ಮಿಲ್ಲಿಕನ್ ಅನ್ನೋ ವಿಜ್ಞಾನಿ
ಇದನ್ನೇ ಕುರಿತು ಒಂದು ಸಪೋರ್ಟಿವ್ ಸ್ಟೇಟ್ಮೆಂಟ್ ಮಾಡ್ತಾನೆ. ಮಾನವನ ಎಲ್ಲ ಸುಖ ಸೌಖ್ಯಗಳು ಮತ್ತು ಮನುಷ್ಯನ ಎಲ್ಲ ಪ್ರಗತಿಗಳು ಎರಡು ಮಹಾಸ್ತಂಭಗಳ ಮೇಲೆ ನಿಂತಿರುವಂತೆ ನನಗೆ ಗೋಚರವಾಗ್ತಾ ಇದೆ. ಆ ಸ್ತಂಭಗಳು ಯಾವುದು ಅಂತೀರಾ? ಧರ್ಮದ ಚೇತನ ಮತ್ತು ವಿಜ್ಞಾನದ ಚೇತನ. ಪರಸ್ಪರ ಬೆಂಬಲವಿಲ್ಲದೆ ಇವುಗಳಲ್ಲಿ ಯಾವುದೊಂದು ತನ್ನ ವ್ಯಾಪಕತಮ ಪರಿಣಾಮಕಾರಿತ್ವವನ್ನು ಬೀರಲಾರದು. ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಆಲ್ಬರ್ಟ್ ಐನ್ಸ್ಟೀನ್ ಹೇಳ್ತಾನೆ, ಸೈನ್ಸ್ ವಿಥೌಟ್ ರಿಲಿಜನ್ ಈಸ್ ಲೇಮ್, ರಿಲಿಜನ್ ವಿಥೌಟ್ ಸೈನ್ಸ್ ಈಸ್ ಬ್ಲೈಂಡ್. ವಿಜ್ಞಾನವು ಜೀವನವನ್ನು ಕೇವಲ ದೀರ್ಘಗೊಳಿಸುತ್ತದೆ. ಐನ್ಸ್ಟೀನ್ ಹೇಳ್ತಾ ಇದ್ದಾನೆ, ವಿಜ್ಞಾನವು ಜೀವನವನ್ನು ಕೇವಲ ದೀರ್ಘಗೊಳಿಸುತ್ತದೆ, ಆದರೆ ಧರ್ಮವು ಜೀವನವನ್ನು ಆಳವಾಗಿಸುತ್ತದೆ. ವಿವೇಕಾನಂದರು ಈ ಮಾತುಗಳ ಬೆಳಕಿನಲ್ಲೇ ನೋಡಿ ಹೇಗೆ ಮುಂದುವರಿತಾರೆ. ಪ್ರತಿಯೊಂದು ಜೀವಿಯೂ ಸ್ವಭಾವತಃ ದಿವ್ಯವಾದುದು. ಬದುಕಿನ ಗುರಿ ಅಂತರಂಗದಲ್ಲಿರುವ ಈ ದಿವ್ಯತೆಯನ್ನು ಹೊರಗಿನ ಮತ್ತು ಒಳಗಿನ ಪ್ರಕೃತಿಯನ್ನು ನಿಗ್ರಹಿಸುವುದರ ಮೂಲಕ ವ್ಯಕ್ತಪಡಿಸುವುದು. ಅಂದರೆ ಈಚ್ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್. ದ ಗೋಲ್ ಈಸ್ ಟು ಮ್ಯಾನಿಫೆಸ್ಟ್ ದಿಸ್ ಡಿವಿನಿಟಿ. ಇದನ್ನು ಕರ್ಮ, ಪೂಜೆ, ಮನೋನಿಗ್ರಹ ಅಥವಾ ತಾತ್ವಿಕ ಚಿಂತನೆ ಇವುಗಳಲ್ಲಿ ಯಾವುದಾದರೂ ಒಂದರ ಮೂಲಕವೋ ಅಥವಾ ಎಲ್ಲ ಮಾರ್ಗಗಳ ಮೂಲಕವೋ ಸಾಧಿಸಿ ಮುಕ್ತರಾಗಿ. ಇದು ವಿವೇಕಾನಂದರ ಮಾತು. ಒಟ್ಟಿನಲ್ಲಿ ಅಂತರಂಗ ಬಹಿರಂಗಗಳೆರಡನ್ನೂ ಗೆಲ್ಲಲೇಬೇಕು ನೀವು, ಆಗಲೇ ಜೀವನದ ಸಾರ್ಥಕತೆ. ವಿವೇಕಾನಂದರು ಪ್ರತಿಪಾದಿಸಿದ ವಿಜ್ಞಾನ ಮತ್ತು ಧರ್ಮಗಳ ಸಮನ್ವಯದ ಪರಿಪೂರ್ಣತೆಯನ್ನು ಜಗತ್ತು ಮೆಚ್ಚಿಕೊಳ್ತು. ಭೌತಶಾಸ್ತ್ರದ ಹಲವಾರು ಮಹತ್ತರ ಸಂಶೋಧನೆಗಳು, ಉದಾಹರಣೆಗೆ ಥಿಯರಿ ಆಫ್ ರಿಲೇಟಿವಿಟಿ, ಕ್ವಾಂಟಮ್ ಮೆಕ್ಯಾನಿಕ್ಸ್, ಪಾರ್ಟಿಕಲ್ ಫಿಸಿಕ್ಸ್, ನ್ಯೂರೋಫಿಸಿಯಾಲಜಿ ಮುಂತಾದವು ಕಲ್ಪನೆಗೂ ಮೀರಿದ ಇಂದ್ರಿಯಾತೀತ ವಿಶ್ವವನ್ನು ನಮ್ಮ ಮುಂದೆ ಇಂದು ತೆರೆದಿಟ್ಟಿವೆ. ಇದಕ್ಕೆ ಕಾರಣ ವೇದಾಂತದ ಬಗ್ಗೆ ವಿವೇಕಾನಂದರು ಕೊಟ್ಟಂಥ ಸ್ಪಷ್ಟ ತಿಳುವಳಿಕೆ. ವೇದಾಂತ ಮತ್ತು ವಿಜ್ಞಾನದ ಸಾಮ್ಯತೆಯ ಬಗ್ಗೆ ಕೆಲವು ಮಾತುಗಳು ಹೇಳಿ ನನ್ನ ಕರ್ತವ್ಯವನ್ನು ಇವತ್ತು ಮುಗಿಸ್ತೇನೆ. ಆತ್ಮನ ವಿಚಾರ, ಆತ್ಮನನ್ನು ಕುರಿತು ವೇದಾಂತ ಏನು ಹೇಳುತ್ತೆ, ಅದಕ್ಕೆ ಸಮಾನಾಂತರವಾಗಿ ವಿಜ್ಞಾನ ಏನು ಹೇಳುತ್ತೆ. ಐತರೇಯ ಉಪನಿಷತ್ತು ಹೇಳುತ್ತೆ ಪ್ರಜ್ಞಾನಂ ಬ್ರಹ್ಮ, ಬ್ರಹ್ಮ ಶುದ್ಧ ಚಿತ್ ಆಗಿದೆ ಅಂತ. ಛಾಂದೋಗ್ಯ ಉಪನಿಷತ್ತು ಹೇಳುತ್ತೆ ಖಂ ಬ್ರಹ್ಮ, ಆಕಾಶವೇ ಬ್ರಹ್ಮ. ಬೃಹದಾರಣ್ಯಕ ಉಪನಿಷತ್ತು ಹೇಳುತ್ತೆ ಏತಸ್ಮಿನ್ ಖಲಕ್ಷರೇ ಗಾರ್ಗ್ಯಾಕಾಶ ಏತಶ್ಚ ಪ್ರೋತಶ್ಚೇತಿ. ಈ ಅಕ್ಷರದಿಂದಲೇ, ಅಂದರೆ ಈ ಬ್ರಹ್ಮದಿಂದಲೇ ಗಾರ್ಗಿ ಅವ್ಯಕ್ತವಾದ ಆಕಾಶವು ವಾಸ್ತವವಾಗಿದೆ. ಬೃಹದಾರಣ್ಯಕ ಉಪನಿಷತ್ತಿನ ಮತ್ತೊಂದು ಮಾತು ಪ್ರಾಣ ವೈ ಸತ್ಯಂ, ಪ್ರಾಣ ನಿಜವಾದ ಸತ್ಯ, ವ್ಯೋಮ ಪ್ರಾಣಶಕ್ತಿಯ ರೀತಿಯದ್ದು. ಬೃಹದಾರಣ್ಯಕ ಉಪನಿಷತ್ ಮತ್ತೂ ಒಂದು ಮಾತನ್ನು ಹೇಳ್ತು ಏಕಂ ಸದ್ವಿಪ್ರ ಬಹುಧಾ ವದಂತಿ, ಇರುವುದೊಂದೇ ಸತ್ಯ, ಪಂಡಿತರು ಅದನ್ನು ಅನೇಕ ರೀತಿಯಲ್ಲಿ ವಿವರಿಸುತ್ತಾರೆ. ಇದು ಆತ್ಮನ ವಿಚಾರವಾಗಿ ವೇದಾಂತದ ಉಲ್ಲೇಖಗಳು. ನೋಡಿ, ವಿಜ್ಞಾನ ಈ ವಿಭಾಗದಲ್ಲಿ ಏನು ಹೇಳುತ್ತೆ, ಎಡಿಂಗ್ಟನ್ ಅಂತಕ್ಕಂಥ ವಿಜ್ಞಾನಿ ಹೇಳ್ತಾನೆ, ಈ ಭೌತಿಕ ಜಗತ್ತಿನಾದ್ಯಂತ ನಮಗೆ ತಿಳಿಯದ ಯಾವುದೋ ಒಂದು ವಸ್ತು ವ್ಯಾಪಿಸಿದೆ. ನಿಜವಾಗಿಯೂ ಅದು ನಮ್ಮ ಪ್ರಜ್ಞೆಯ ವಸ್ತುವೇ ಆಗಿದೆ. ದೆರ್ ಈಸ್ ನಥಿಂಗ್ ಇನ್ ದಿ ವರ್ಲ್ಡ್ ಬಟ್ ಎಂಪ್ಟಿ ಕರ್ವ್ಡ್ ಸ್ಪೇಸ್. ಸ್ಪೇಸ್ ಈಸ್ ಫೋಮ್ ಲೈಕ್. ಮ್ಯಾಟರ್, ಚಾರ್ಜ್, electromagnetism and other fields are only manifestations of the bending of space. The vacuum is a froth of particles and
ಫೀಲ್ಡ್ಸ್. ಎರ್ವಿನ್ ಶ್ರೋಡೆಂಜರ್ ಮತ್ತೊಬ್ಬ ಸುಪ್ರಸಿದ್ಧ ವಿಜ್ಞಾನಿ ಹೇಳ್ತಾನೆ, ಕಾನ್ಷಿಯಸ್ನೆಸ್ ಈಸ್ ನೆವರ್ ಎಕ್ಸ್ಪೀರಿಯನ್ಸ್ಡ್ ಇನ್ ದಿ ಪ್ಲೂರಲ್, ಓನ್ಲಿ ಇನ್ ದಿ ಸಿಂಗ್ಯುಲರ್. ಆತ್ಮಗಳು ಅಂತ ಹೇಳೋಕ್ಕಾಗಲ್ಲ, ಪ್ರಜ್ಞೆಗಳು ಅಂತ ಹೇಳೋಕ್ಕಾಗಲ್ಲ, ಅದು ಒಂದೇ, ಸಿಂಗ್ಯುಲರ್. ಅಂದರೆ ಒಬ್ಬೊಬ್ಬರಲ್ಲೂ ಒಬ್ಬೊಬ್ಬ ಆತ್ಮಸ್ವರೂಪಿ ಆದರೆ ಪ್ರಪಂಚದಲ್ಲಿ 700 ಕೋಟಿ ಆತ್ಮಗಳಿದೆಯಾ? ಅಲ್ಲ. ಇನ್ಫಿನಿಟಿಯಲ್ಲಿ ಏನಾದರೂ ಎತ್ಕೊಂಡ್ರೆ ಎತ್ಕೊಂಡಿದ್ದು ಕೂಡ ಇನ್ಫಿನಿಟಿಯೇ ಅನ್ನೋದು, ಇದು ಇಂದ್ರಿಯಾತೀತವಾದ ಸತ್ಯ. ಇದು ಹೇಗೆ ಅಂದರೆ, ಒಂದೇ ದೀಪದಿಂದ 1000 ದೀಪಗಳನ್ನು ಹಚ್ಚಿದ್ರೂ ಕೂಡ ಮೊದಲನೇ ದೀಪದ ಬೆಳಕೇನು ಕಡಿಮೆ ಆಗೋದಿಲ್ಲ. ದೀಪಗಳು ಅಷ್ಟು ಹಚ್ಚಿದ್ವಲ್ಲ ಸ್ವಾಮೀಜಿ, ಇದರಲ್ಲಿ ಕಡಿಮೆ ಆಗಿಬಿಡ್ಬೇಕಲ್ವ? ಇದು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ನು, ಆದರೆ ವಸ್ತುಸ್ಥಿತಿ ಹಾಗಲ್ಲ. ನೋಡಿ, ಎರಡನೇ ವಿಚಾರ ಇದೇ ಆತ್ಮನಿಗೆ ಸಂಬಂಧಪಟ್ಟಿದ್ದು. ವೇದಾಂತ ಈಶಾವಾಸ್ಯ ಹೇಳುತ್ತೆ, ತದಂತರಸ್ಯ ಸರ್ವಸ್ಯ ತಮ ಸರ್ವಸ್ಯಾಸ್ಯ ಬಾಹ್ಯತಃ. ಅಂದರೆ ಅದು ಎಲ್ಲದರ ಒಳಗೂ ಇದೆ, ಅದೇ ಎಲ್ಲಕ್ಕೂ ಹೊರಗೂ ಇದೆ. ಮುಂಡಕ ಉಪನಿಷತ್ತು ಹೇಳುತ್ತೆ, ಬ್ರಹ್ಮೈವೇದಂ ವಿಶ್ವಮಿದಂ. ಅದರರ್ಥ ಈ ವ್ಯಕ್ತ ಪ್ರಪಂಚವೆಲ್ಲ ವಾಸ್ತವವಾಗಿ ಪರಬ್ರಹ್ಮವೇ ಆಗಿದೆ. ಛಾಂದೋಗ್ಯ ಉಪನಿಷತ್ತು ಹೇಳುತ್ತೆ, ಸರ್ವಂ ಖಲ್ವಿದಂ ಬ್ರಹ್ಮ. ಅರ್ಥ, ಇರುವುದೆಲ್ಲವೂ ಬ್ರಹ್ಮವೇ ಆಗಿದೆ. ಇದನ್ನು ವಿಜ್ಞಾನಿಗಳ ಕ್ಷೇತ್ರ ಹೇಗೆ ಹೇಳುತ್ತೆ? ಜಗದೀಶ್ ಚಂದ್ರ ಬೋಸ್ proved by experiment in London that the same life and consciousness pulsates in man, plants, and even in metals. Particle physics has shown that the concept of the separate individual, isolated piece of matter does not exist. ನೋಡಿ, ಎಲ್ಲವೂ ಬ್ರಹ್ಮವೇ ಆಗಿದೆ ಅಂತ ವೇದಾಂತ ಹೇಳಿದ್ದನ್ನು ದಿ ಸಪರೇಟ್ ಇಂಡಿವಿಜುವಲ್ ಐಸೋಲೇಟೆಡ್ ಪೀಸ್ ಆಫ್ ಮ್ಯಾಟರ್ ಕೆನಾಟ್ ಹ್ಯಾವ್ ಎಕ್ಸಿಸ್ಟೆನ್ಸ್ ಅನ್ನೋದನ್ನು ವಿಜ್ಞಾನಿಗಳು ಹೇಳಿಬಿಟ್ರು. ವೇದಾಂತದ ತೈತ್ತಿರಿಯ ಉಪನಿಷತ್ತು ಹೇಳುತ್ತೆ, ಯತೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಅದರರ್ಥ, ಯಾವುದನ್ನು ಮುಟ್ಟಲು ಮಾತು ಮನಸ್ಸುಗಳು ಹೋದವೋ ಅದನ್ನು ಮುಟ್ಟಲಾರದೆ ಅವು ಮತ್ತೆ ಹಿಂದಿರುಗಿ ಬಂದವು. ಇದನ್ನು ಕೇನೋಪನಿಷತ್ತು ಹೇಳುತ್ತೆ, ನ ತತ್ರ ಚಕ್ಷು ಗಚ್ಚತಿ ನವಾಗಚ್ಚತಿ. ಅಂದರೆ ಅಲ್ಲಿಗೆ ಕಣ್ಣು ಹೋಗಲಾರದು, ಮಾತೂ ಹೋಗಲಾರದು. ಇದನ್ನೆಲ್ಲ ವಿವೇಕಾನಂದರೆ ನಮ್ಮ ಕನ್ವಿನ್ಸ್ ಆಗೋದಕ್ಕಾಗಿ ಮಾಡಿಕೊಟ್ಟಂಥ ವೇದಾಂತ ಮತ್ತು ವಿಜ್ಞಾನದ ಸಮನ್ವಯತೆ ವಿಚಾರ. ವಿಜ್ಞಾನ ಏನು ಹೇಳುತ್ತೆ? ಹೈಸನ್ಬರ್ಗ್ಸ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಪ್ರೂವ್ಡ್ ದಟ್ ದಿ ಪೊಸಿಷನ್ ಆ್ಯಂಡ್ ವೆಲಾಸಿಟಿ ಆಫ್ ಎನಿ ಪಾರ್ಟಿಕಲ್ ಕ್ಯಾನ್ ನೆವರ್ ಬಿ ನೋನ್ ಫುಲ್ಲಿ ಆ್ಯಂಡ್ ಸೈಮಲ್ಟೇನಿಯಸ್ಲಿ. ಸೊ ಎ ಪ್ಯೂರ್ಲಿ ಆಬ್ಜೆಕ್ಟಿವ್ ಡಿಸ್ಕ್ರಿಪ್ಷನ್ ಆಫ್ ರಿಲೇಟಿವಿಟಿ is not possible. All subatomic particles remain unknown and unknowable. ವಿಜ್ಞಾನ ಆ ನಿರ್ಣಯಕ್ಕೆ ಬಂದು ನಿಂತ್ಕೊಂಡ್ಬಿಡ್ತು. ಯದ್ಭಾವಂ ತದ್ಭವತಿ ಉಪನ್ಯಾಸದ ಕಡೆಯ ಅಂಶ ಇದು. ಪರಬ್ರಹ್ಮನನ್ನು ತಿಳಿದವನು ಬ್ರಹ್ಮವೇ ಆಗುತ್ತಾನೆ. ಭ್ರಮರಕೀಟ ನ್ಯಾಯ ಗೊತ್ತಿದೆ ನಿಮಗೆ? ವಿಜ್ಞಾನ ಅದರ ಬಗ್ಗೆ ಏನು ಹೇಳುತ್ತೆ? ದ ಡಿಸ್ಕವರಿ ಆಫ್ ನ್ಯೂರೋ ಟ್ರಾನ್ಸ್ಮಿಟರ್ಸ್, ಎಂಡಾರ್ಫಿನ್ಸ್ ಆ್ಯಂಡ್ ಎನ್ಕೆಫಾಲಿನ್ಸ್ ಹ್ಯಾವ್ ಶೋನ್ ದಟ್ ದಿ ಪವರ್ ಆಫ್ ದಿ ಥಾಟ್ ಕ್ಯಾನ್ ರೀಕ್ರಿಯೇಟ್ ಅವರ್ ಬಾಡಿ. ನಿಮ್ಮ ಆಲೋಚನೆಗಳೇ ನಿಮ್ಮನ್ನು ರೂಪಿಸುತ್ತವೆ. A country cannot be raised by raising the roofs of the buildings,
but by raising the minds of the people. Be careful about your thoughts. God may forgive your thoughts, but your nervous system does not. ಇದು ಆಧುನಿಕ ಮನೋವಿಜ್ಞಾನಿಗಳ ನಿಷ್ಕರ್ಷೆ. ಆಲೋಚನೆಗಳ ಬಗ್ಗೆ ಎಚ್ಚರಿಕೆಯಿಂದ ಇರಿ. ಇದನ್ನು ವಿವೇಕಾನಂದರು ಏನು ಹೇಳಿದ್ರು? ಉನ್ನತ ಚಿಂತನೆಗಳನ್ನು ಕೊಟ್ಟು ವ್ಯಕ್ತಿಯನ್ನು ನೀವು ಹುಲಿಯನ್ನಾಗಿಸದೇ ಇದ್ದರೆ ಅವನು ನರಿಯಾಗುತ್ತಾನೆ. ಐನ್ಸ್ಟೀನ್ ಈ ಎಲ್ಲ ಭಾರತೀಯ ವೇದಾಂತ ಚಿಂತನೆಗಳ ಪ್ರೇಮಿಯಾಗಿದ್ದ. ಸಂಗೀತದ ಬಗ್ಗೆ ಅಪಾರ ಒಲವಿತ್ತವನಿಗೆ. ಆತ ಹೇಳ್ತಾನೆ, ದಿ ಫಿಸಿಕ್ಸ್ ನೋ ಮೋರ್ ಬಿಲೀವ್ಸ್ ಇನ್ ಎಕ್ಸ್ಪೆರಿಮೆಂಟ್, ಅಬ್ಸರ್ವೇಷನ್ ಆ್ಯಂಡ್ ಇನ್ಫರೆನ್ಸ್ ಮೆಥಡ್. ಇನ್ಮೇಲೆ ಫಿಸಿಕ್ಸು ಎಕ್ಸ್ಪೆರಿಮೆಂಟು, ಅಬ್ಸರ್ವೇಷನ್ನು, ಇನ್ಫರೆನ್ಸ್ ಅನ್ನೋ ಮೆಥಡನ್ನು ಬಿಟ್ಟುಬಿಡುತ್ತೆ. ಇಟ್ ಈಸ್ ದಿ ಥಿಯರಿ ವಿಚ್ ಡಿಸೈಡ್ಸ್ ವಾಟ್ ಶುಡ್ ಬಿ ದಿ ನೇಚರ್ ಆಫ್ ದಿ ಎಕ್ಸ್ಪೆರಿಮೆಂಟ್. ಅದನ್ನು ಆಶ್ರಯಿಸುತ್ತಿನ ಮೇಲೆ ಫಿಸಿಕ್ಸ್ ಅಂತ. 20ನೇ ಶತಮಾನದ ವಿಜ್ಞಾನವು ವೈಜ್ಞಾನಿಕ ವಿಚಾರಗಳನ್ನು ಇಂದ್ರಿಯಗಳ ದಾಸ್ಯದಿಂದ ಬಿಡುಗಡೆ ಮಾಡಿರುವುದೇ ವಿಜ್ಞಾನದ ಮೇಲೆ ವೇದಾಂತದ ಅದ್ಭುತ ಪ್ರಭಾವವನ್ನು ಸಾಬೀತುಪಡಿಸುತ್ತದೆ. ವೇದಾಂತವನ್ನು ನಿರ್ಲಕ್ಷಿಸಿದ್ದ, ಆಧ್ಯಾತ್ಮವನ್ನು ನಿರ್ಲಕ್ಷಿಸಿದ್ದಂಥ ವೈಜ್ಞಾನಿಕ ಕ್ಷೇತ್ರ ಇಂದ್ರಿಯ ಲೋಲುಪತಿಯಲ್ಲಿ ನರಳುತ್ತಾ ಇತ್ತು. ಇವತ್ತು ವಿಜ್ಞಾನ ಈ ಇಂದ್ರಿಯಗಳ ದಾಸ್ಯದಿಂದ ಮುಕ್ತವಾಗದೆ ನಮಗೆ ಸತ್ಯ ಸಿಗೋದಿಲ್ಲ ಅನ್ನೋ ನಿರ್ಣಯಕ್ಕೆ ಬಂದು ವೇದಾಂತವನ್ನು ಹೌದು ಹೌದು ಅಂತ ಒಪ್ಕೊಳ್ತಾ ಇದೆ. ವಿಜ್ಞಾನದ ಯಾವುದೇ ಮುನ್ನಡೆಗೆ ಅಂಜದೇ ಇರತಕ್ಕಂಥ ತತ್ವಶಾಸ್ತ್ರ ಈ ಜಗತ್ತಿನಲ್ಲಿ ಇದ್ದರೆ ಅದು ವೇದಾಂತ ಮಾತ್ರವೇ. ಅಷ್ಟೇ ಅಲ್ಲ, ವೇದಾಂತವು ವಿಜ್ಞಾನವನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತೆ. ವಿವೇಕಾನಂದರು ಹೇಳ್ತಾರೆ, ವೇದಾಂತ ಹಾಗೂ ವಿಜ್ಞಾನ ಕ್ಷೇತ್ರಗಳ ಅನ್ವೇಷಣಾ ಮನೋಭಾವ ಹಾಗೂ ಈ ಸತ್ಯನಿಷ್ಠೆಯನ್ನು ಕೊಂಡಾಡಲೇಬೇಕು. ಎರಡೂ ಆದರ್ಶಗಳಲ್ಲಿ ವೈಭವ ಇದೆ, ಎರಡೂ ಆದರ್ಶಗಳಲ್ಲಿ ಮಹಿಮೆ ಇದೆ. ಆಧುನಿಕ ವ್ಯವಸ್ಥೆ ಈ ಎರಡೂ ಆದರ್ಶಗಳನ್ನು ಸಂಗಮಗೊಳಿಸಿ ಸಮನ್ವಯಗೊಳಿಸುವಲ್ಲಿ ಸಮರ್ಥವಾಗಿದೆ. ವಿವೇಕಾನಂದರ ಈ ಸಮನ್ವಯ ದೃಷ್ಟಿಯನ್ನು ಶ್ಲಾಘಿಸುತ್ತಾ ಎ.ಡಿ. ರೇನ್ಕೋರ್ಟ್ ಅಂತಕ್ಕಂಥ ವ್ಯಕ್ತಿ ತನ್ನ ದಿ ಐ ಆಫ್ ಶಿವ ಅನ್ನೋ ಪುಸ್ತಕದಲ್ಲಿ ಸೊಗಸಾದ ಒಂದು ವಾಕ್ಯವನ್ನು ವಿವೇಕಾನಂದನ ಅಪ್ರಿಷಿಯೇಟ್ ಮಾಡ್ತಾ ಬರೀತಾನೆ. ಇನ್ ಸ್ವಾಮಿ ವಿವೇಕಾನಂದಾಸ್ ಇಂಟರ್ಪ್ರಿಟೇಷನ್, ಇಂಡಿಯನ್ ಮಿಸ್ಟಿಸಿಸಮ್ ಹ್ಯಾಸ್ ಎವಾಲ್ವ್ಡ್ ಆಸ್ ದಿ ಸೈನ್ಸ್ ಆಫ್ ಫಿಸಿಕ್ಸ್ ಇಟ್ ಸೆಲ್ಫ್. ಎಂಥ ಅದ್ಭುತವಾದ ಒಂದು ತೀರ್ಮಾನಕ್ಕೆ ಈ ಚಿಂತಕ ಬರ್ತಾನೆ. ಪ್ರೀತಿಯ ಬಂಧುಗಳೇ, ಈ ರೀತಿಯಲ್ಲಿ ಸ್ವಾಮಿ ವಿವೇಕಾನಂದರು ವೇದಾಂತ ಹಾಗೂ ವಿಜ್ಞಾನದ ಸಮನ್ವಯತೆಯನ್ನು ಸಾಧಿಸುವುದಕ್ಕೆ ಒಂದು ಶ್ರೇಷ್ಠ ಮಟ್ಟದ ಅವಕಾಶ ಭಾರತ ಜಗತ್ತಿಗೆ ಕೊಡ್ತು ಅನ್ನೋದನ್ನು ಪ್ರತಿಪಾದಿಸಿದರು. ಇಂತಹ ಚಿಂತನೆಗಳ ಫಲವಾಗಿ ಜಗತ್ತು ಭಾರತವನ್ನು ತನ್ನ ಗುರುವಾಗಿ ಮತ್ತೆ ಸ್ವೀಕರಿಸುವ ತವಕವನ್ನು ತೋರಿಸಿತು. ಭಾರತ ಜಗತ್ತಿಗೆ ಧರ್ಮ ಆಧ್ಯಾತ್ಮವನ್ನು ಕೊಡುವ ಗುರುತರ ಹೊಣೆಗಾರಿಕೆಯನ್ನು ಹೆಗಲ ಮೇಲೆ ಹೊತ್ತುಕೊಂಡಿದೆ. ಇದನ್ನು ಸಮರ್ಪಕವಾಗಿ ನಿರ್ವಹಿಸಬೇಕು ಅಂತ ವಿವೇಕಾನಂದರು ಭಾರತೀಯರಿಗೆ ಕರೆ ಕೊಟ್ಟರು. ಇಂತಹ ಆ ಮಹಾನ್ ಚೇತನ ಸ್ವಾಮಿ ವಿವೇಕಾನಂದರ ಚಿಂತನೆಗಳನ್ನು ಈ 5 ದಿವಸಗಳ ಕಾಲ ಈ ಒಂದು ಜ್ಞಾನ ಗಂಗೋತ್ರಿ ಅಂತಲೇ ಕರಿಬೇಕು ನಾವು ನಮ್ಮ ಗೋಖಲೆಯ ಸಂಸ್ಥೆಯನ್ನು. ಇಲ್ಲಿ ಶ್ರೇಷ್ಠ ಮಟ್ಟದ ಚಿಂತನೆಗಳು ವರ್ಷವಿಡೀ ನಮ್ಮ ಸಮಾಜಕ್ಕೆ ಸಿಗ್ತಾ ಇರುತ್ತೆ. ಇಂತಹ ಈ ಪುಣ್ಯ ವೇದಿಕೆಯಲ್ಲಿ, ಒಂದು ಸಾರ್ಥಕ ವೇದಿಕೆಯಲ್ಲಿ ಕುಳಿತರೆ ಮಾತನಾಡೋದಕ್ಕೆ ನಮಗೆ ಅರಿವಿಲ್ಲದಂತೆಯೇ ಪ್ರಚೋದನೆ ನೀಡ್ತಕ್ಕಂಥ ಒಂದು ವಿಶೇಷ ಧಾಮ ಇದು. ಇದೊಂದು ಸಂಸ್ಕೃತಿ ಕೇಂದ್ರ. ಇದ್ರ ಬಗ್ಗೆ ಅಪಾರವಾದ ಗೌರವ ಇದೆ ನನಗೆ. ನನ್ನನ್ನು ಬಹಳ ಪ್ರೀತಿಯಿಂದ ಸುಮಾರು 6 ತಿಂಗಳ ಹಿಂದೆಯೇ ನಾನಿನ್ನೆಲ್ಲಿ ತಪ್ಪಿಸ್ಕೊಂಡು ಬಿಡ್ತೀನೋ ಡೇಟುಗಳಿಲ್ಲದೆ ವಿವೇಕಾನಂದ 150ನೇ ಜನ್ಮದಿನೋತ್ಸವದ 100 ಕಾರ್ಯಕ್ರಮಗಳಲ್ಲಿ ಅಂತ ಹೇಳಿ ಪೂಜ್ಯರಾದ ನಮ್ಮ ರಾಮಸ್ವಾಮಿಯವರು ಹಾಗೂ ಸೋದರ ನಮ್ಮ ರಾಮ್ಜಿಯವರು ಸುಮಾರು 6 ತಿಂಗಳ ಹಿಂದೆಯೇ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟರು. ಬಹಳ ಸಂತೋಷವಾಗಿ ನಾನು ಈ ಕಾರ್ಯಕ್ರಮವನ್ನು ಸ್ವೀಕರಿಸಿದೆ. ಪರಮಾತ್ಮ ಏನು 4 ಮಾತುಗಳನ್ನು ನುಡಿಸಬಹುದೋ ಅದನ್ನು ಶ್ರದ್ಧೆಯಿಂದ ನಿಮ್ಮೊಂದಿಗೆ ಹಂಚಿಕೊಂಡೆ. ಇದು ನನ್ನ ಪಾಲಿಗೂ ಕೂಡ ಇದೊಂದು ಜ್ಞಾನ ಯಜ್ಞ.
ನನಗೂ ಬಹಳ ಸಂತೋಷವನ್ನು ಕೊಟ್ಟಿದೆ. ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ, ಇದು ಋಷಿವಾಣಿ, ಇದನ್ನು ಮಾಡಲೇಬೇಕು. ಇದು ನಾನು ಆನಂದಿಸಿದ್ದೆಷ್ಟು ಸತ್ಯವೋ ನೀವು ಆನಂದಿಸೋದಕ್ಕೆ ಒಂದು ಅವಕಾಶವನ್ನು ಈ ವೇದಿಕೆ ಮಾಡಿಕೊಡ್ತು ಅಂತ ನಾನು ಹೃತ್ಪೂರ್ವಕವಾಗಿ ನಂಬಿದ್ದೇನೆ. ಈ ನಿಟ್ಟಿನಲ್ಲಿ ತಾಯಿ ವೆಂಕಮ್ಮನವರು ಮತ್ತು ಶ್ರೀಮಾನ್ ಗಣಪಯ್ಯನವರ ಸವಿ ನೆನಪಿಗಾಗಿ ಶ್ರೀಮಾನ್ ಜನಾರ್ದನ್ ದಂಪತಿಗಳು ಒಂದು ದತ್ತಿಯನ್ನು ಇಲ್ಲಿ ವಿಶೇಷವಾಗಿ ಸಹಕರಿಸಿ ಈ ಪುಣ್ಯ ಕಾರ್ಯವನ್ನು 5 ದಿವಸ ನಡೆಸೋದಕ್ಕೆ ಅವರು ಸಹಕಾರ ಕೊಟ್ಟದ್ದಿದೆಯಲ್ಲ, ಇದನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಾವು ಗುರುತಿಸಬೇಕು. ಸಮಾಜದಲ್ಲಿ ಇಂತಹ ಚಿಂತನೆಗಳು ಬೆಳಿಬೇಕು. ಸಮಾಜದ ಜೀವಂತಿಕೆ ಇರೋದು ಅಲ್ಲಿ ಎಂತಹ ಶ್ರೇಷ್ಠ ಮೌಲ್ಯಗಳು ಸ್ವೀಕೃತವಾಗಿದೆ ಅನ್ನೋದ್ರ ಮೇಲೆ. ಇದನ್ನು ನಾವು ಚೆನ್ನಾಗಿ ನೆನಪಿಟ್ಕೋಬೇಕು. ಆ ನಿಟ್ಟಿನಲ್ಲಿ ಗೋಖಲೆ ಸಂಸ್ಥೆ ಅದ್ಭುತವಾದ ಕಾರ್ಯವನ್ನು ಮಾಡ್ತಾ ಇದೆ. ನಮಗೂ ಕೂಡ ಈ ಸಂಸ್ಥೆ ಒಂದು ಸ್ಫೂರ್ತಿದಾಯಕ ಸಂಸ್ಥೆ. ಇದನ್ನು ಬಹಳ ಪ್ರೀತಿಯಿಂದ ಬಹಳ ಸಂತೋಷವಾಗಿ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಈ ಅವಕಾಶವನ್ನು ನೀಡಿದ್ದಕ್ಕಾಗಿ ಪೂಜ್ಯರಾದ ಶ್ರೀಮಾನ್ ರಾಮಸ್ವಾಮಿಯವರಿಗೂ ಮತ್ತು ಇಲ್ಲಿನ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ನೀವು ಇದೇ ಶ್ರದ್ಧೆಯಲ್ಲಿ 5 ದಿವಸ ಬಂದ್ರಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ಬಹಳ ಸಂತೋಷ ಆಯಿತು. ನಿಮಗೂ ಕೂಡ ಭಗವಾನ್ ಶ್ರೀರಾಮಕೃಷ್ಣರು, ಶ್ರೀಮಾತೆ ಶ್ರೀ ಶಾರದಾದೇವಿಯವರು, ಶ್ರೀ ಸ್ವಾಮಿ ವಿವೇಕಾನಂದರು ಎಲ್ಲ ರೀತಿಯ ಶ್ರೇಯಸ್ಸನ್ನು ಅನುಗ್ರಹಿಸಲಿ ಅಂತ ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಂಡು ಜೈಕಾರದೊಂದಿಗೆ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತೇನೆ. ಜೈ ಶ್ರೀ ಗುರು ಮಹಾರಾಜ್ ಜಿ ಕಿ ಜೈ. ಜೈ ಶ್ರೀ ಮಹಾಮಾಯಿ ಕಿ ಜೈ. ಜೈ ಶ್ರೀ ಸ್ವಾಮೀಜಿ ಮಹಾರಾಜ್ ಜಿ ಕಿ ಜೈ.